ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ. ಮ್ಯೂಟ್ ಆನ್ ಮಾಡಿಲ್ಲ. ಮ್ಯೂಟ್ ಹಂಗೆ ಹಾಕಿಟ್ಕೊಂಡು ಮಾತಾಡಕ್ಕೆ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಮಸ್ತ ಶುದ್ಧ ಬ್ರಹ್ಮಣ ಸ್ವರೂಪರೇ ನಮಃ. ಎಲ್ಲ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ವಿಚಾರ ಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ 7 ತರಂಗಗಳ ಪೈಕಿ 4ನೇ ತರಂಗದ ಮಧ್ಯಭಾಗದಲ್ಲಿ ಬಂದೀವಿ ಅಂತಂದ್ರೆ 3.5 ತರಂಗಗಳು ಯಶಸ್ವಿಯಾಗಿ ಉಪಕ್ರಮಿಸಿ ಮುಂದೆ ಬಂದೀವಿ. 146ನೇ ತರಂಗದ ತನಕ ಒಂದು ದೃಷ್ಟಾಂತ ಕೊಟ್ಟು, ದೃಷ್ಟಾಂತದಲ್ಲಿ ಒಳಗೆ 3 ಅಂಶಗಳು, ಹೊರಗೆ 3 ಅಂಶಗಳು, ಒಳಗೆ ಸರ್ಪದ ಜ್ಞಾನ, ಸರ್ಪದ ಜ್ಞಾನದ ಹಿಂದೆ ಅಂತಃಕರಣ, ಅಂತಃಕರಣದ ಹಿಂದೆ ಅಂತಃಕರಣ ಉಭಯದ ಚೇತನ ಅಂದ್ರೆ ಸಾಕ್ಷಿ ಚೇತನ. ಈ ರೀತಿ 3 ಅಂಶಗಳು ಒಳಗೆ. ಈ 3 ಅಂಶಗಳಿಗೆ ಅಧಿಷ್ಠಾನ ಯಾವುದಂತಂದ್ರೆ ಸಾಕ್ಷಿ ಚೇತನ ಅನ್ನೋದು ತಿಳ್ಕೊಳ್ಳಕ್ಕೇನು ಕಷ್ಟ ಇಲ್ಲ. ಸಾಕ್ಷಿ ಚೇತನನೇ ಅಂತಃಕರಣಕ್ಕ ನಿಜವಾದ ಅಧಿಷ್ಠಾನ. ಮತ್ತು ಅಂತಃಕರಣ ಅಂದ್ರೆ ಏನು ಅಂತ ನೀವು ಚೆಂದ ತಿಳ್ಕೋಬೇಕು. ಅಂತಃಕರಣ ಅಂತಂದ್ರೆ ವಾಚ್ಯಾರ್ಥದ ನಾನು. ನಾನು ನಾನು ಅಂತಿರಲ್ಲ, ಅದು ವಾಚ್ಯಾರ್ಥದ ನಾನು. ಒಳಗಿರುವ ಮನ, ಬುದ್ಧಿ, ಚಿತ್ತ, ಅಹಂಕಾರ. ನಿಮ್ಮ ಅಹಂಕಾರ ಅಂತಿರ್ತದಿಲ್ಲ ನಾನು ನಾನು ಅಂತದೆ ವಾಚ್ಯಾರ್ಥದ ನಾನು. ಮತ್ತು ಅದು ಏನದ ಅಂತಂದ್ರ ಶರೀರ, ಇಂದ್ರಿಯ, ಏನ್ ಜಡ ವಸ್ತುಗಳದವ ಈ ಆತ್ಮದ ಜೊತೆಗೆ ಅದೆಲ್ಲವನ್ನು ಸೇರಿಸ್ಕೊಂಡು ಹೇಳ್ತದದು. ಅದಕ್ಕೆ ವಾಚ್ಯಾರ್ಥದ ನಾನು ಅಂತ. ನೀರು ಕಲಿಸಿ ಹಾಲಿಗೆ ಹಾಲು ಅಂದಂಗ, ನೀರು ಸಮೇತ ಹಾಲಿಗೆ ಹಾಲು ಅಂದಂಗ ಲಕ್ಷ್ಯಾರ್ಥದ ನಾನು ಅಂತಂದ್ರೆ ಕೇವಲ ಹಾಲಿಗೆ ನಾವು ಹಾಲಂತ ಹೆಂಗ್ ಅಂತೀವಿ ಹಂಗ ಈ ಒಂದು ಸಾಕ್ಷಿ ಚೇತನ ಏನು ಒಳಗದ ಅಲ್ಲ, ನಮ್ಮ ಅಂತಃಕರಣ ಉಪಯೋಗ ಚೇತನ, ಅದು ಕೇವಲ ಚೇತನ. ಆ ಕೇವಲ ಚೇತನವನ್ನ ಲಕ್ಷ್ಯಾರ್ಥದ ನಾನು ಅಂತಾರೆ. ಈ ವಾಚ್ಯಾರ್ಥದ ನಾನು, ಲಕ್ಷ್ಯಾರ್ಥದ ನಾನು ಎರಡು ಏನವ. ಒಂದು ಸರ್ಪದ ಜ್ಞಾನಕ್ಕೆ ಸರ್ಪದ ಜ್ಞಾನಕ್ಕೆ ಸರ್ಪದ ಜ್ಞಾನಕ್ಕ ಒಂದು ಏನಾಗ್ಯದ, ಕಲ್ಪಿತ ಅಧಿಷ್ಠಾನ ಆಗ್ಯದ ಅಂತಃಕರಣ, ವಾಚ್ಯಾರ್ಥದ ನಾನು. ಅದರ ನಿಜವಾದ ಅಧಿಷ್ಠಾನ ಅದರ ಹಿಂದಿರುವ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಏನದ ಅದು ಲಕ್ಷ್ಯಾರ್ಥದ
ನಾನು ಅಂತಂದ್ರೆ ನಿಜವಾದ ಅಧಿಷ್ಠಾನ ಅದು. ಮತ್ತು ಸಾಕ್ಷಿ ಚೇತನ ಹೆಂಗದಪ್ಪ, ಈ ಶರೀರ ಅನ್ನೋ ಘಟದೊಳಗ ಘಟಾಕಾಶ ಇದ್ದಂಗದ. ಆದ್ರ ಘಟಾಕಾಶ ಘಟದ ಸೈಜಿನಷ್ಟೇ ಇಲ್ಲ. ಘಟ ಒಡೆದು ಹೋದ್ರೆ ಹೆಂಗ, ಘಟ ಇರ್ಲಿಲ್ಲ ಅಂತಂದ್ರೆ ಹೆಂಗ, ಅದು ಮಹಾಕಾಶದ ಸ್ವರೂಪನೇ ಆದ ಅನ್ನೋ ರೀತಿಯಲ್ಲಿ ಅದು ಶುದ್ಧ ಬ್ರಹ್ಮ ಜಗದಗಲ ಮಿಗಿಲಗಲ ಮೂಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಂತ ಹೇಳ್ತಾರ. ಅಂತ ಒಂದು ಮಹಾನ್ ಚೇತನ ಅದು ಏನಾಗ್ಯದ, ಎನ್ನ ಕರಸ್ಥಳಕ್ಕೆ ಬಂದು ಕಾದಿರಯ್ಯ ಅಂದ್ರೆ ಕರಸ್ಥಳ ಅಂದ್ರೆ ನಿಮ್ಮ ಘಟ, ನಿಮ್ಮ ಶರೀರ. ಆ ಶರೀರದಾಗ ಬಂದು ಸಾಣವಾಗಿ ತೋರ್ಲಕ್ಕೆತ್ತಿದಪ್ಪ, ಆಕ್ಚುಲ್ ನೀವು ಬಹಳ ದೊಡ್ಡ ಮಾಡಿ ಅಂತ. ಘಟ ಕರಸ್ಥಳನ್ನ ಬರೀ ಒಂದು ಎಡಗೈ ಹತ್ತಕ್ಕಿಂತ ಅಷ್ಟೇ ಅಲ್ಲ, ಇಡೀ ಶರೀರನೇ ಕರಸ್ಥಳ. ಕರ ಅಂದ್ರೆ ಕಾರ್ಯ ಮಾಡೋದು. ಕಾರ್ಯ ಎಲ್ಲಿ ನಡೆದದ, ನಿಮ್ಮ ಶರೀರದೊಳಗೆ ಏನ್ ನಡೆದೋ ಅದಕ್ಕೆ ಕಾರ್ಯ ಅಂತ. ಆ ಕಾರ್ಯ ನಡೆದ ಸ್ಥಳನೇ ಕರಸ್ಥಳ. ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಕೂಡಿ ಕೆಲಸ ಮಾಡ್ತಿರ್ತಾವ. ಅದಕ್ಕೆ ಕಾರ್ಯಸ್ಥಳ, ಕರಸ್ಥಳ ಇದೆಲ್ಲ ಅಂತಿರ್ತಾವ. ಇಷ್ಟು ತಿಳ್ಕೊಂಡು ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಸಾಕ್ಷಿ ಅಂತಂದ್ರ ಅಂತಃಕರಣ ಉಪಹಿತ ಚೇತನ ಅಂದ್ರೆ ಶುದ್ಧ ಬ್ರಹ್ಮ ಭಿನ್ನ, ಆ ಬ್ರಹ್ಮನಿಂದ ಅಭಿನ್ನವಾದಂತ ಅಂತಃಕರಣ ಉಪಹಿತ ಚೇತನ ಅಥವಾ ಸಾಕ್ಷಿ ಚೇತನ ಅಥವಾ ಕೂಟಸ್ಥ ಚೇತನ ಅಥವಾ ಮತ್ತಿನ್ನೇನಂತೀರಿ ಆತ್ಮಚೇತನ ಅಂತೀರಿ, ಮತ್ತೇನಂತೀರಿ ಪ್ರತ್ಯೇಗಾತ್ಮ ಸ್ವರೂಪ ಅಂತೀರಿ. ಪ್ರತ್ಯೇಗಾತ್ಮ ಅಂದ್ರೆ ಪ್ರತ್ಯೇಕ ಅಂದ್ರೆ ಒಳಗ, ಪರಾಕ್ ಅಂದ್ರೆ ಹೊರಗ. ಈ ರೀತಿ ಈ ಮೂರನ್ನ ನೀವು ಒಳಗಿಂದ ತಿಳ್ಕೊಂಡು ಗಟ್ಟಿ ಮಾಡೋದ್ರ ಸಲುವಾಗಿ ನಾನು ಗಟ್ಟಿ ಹಾಕಿ ಇದನ್ನ ತಿಳಿಸಿದೆ. ಇಲ್ಲಿ ತನಕ ಹೇಳಿದ ವಿಷಯ ಗಟ್ಟಿಯಾಗಿ ತಿಳಿದದ ಇಲ್ಲ, ಹೇಳಿದ್ದೆ ಹೇಳ್ಕೊತ್ ಏನಪ್ಪ ನಿಮ್ದೇನ್ ಸಾಕಾಗ್ಬಿಟ್ಟದ ಕೇಳಿ ಅಂತ ನಿಮಗೆ ಅನ್ನಿಸ್ತಿರ್ಬೇಕು. ಈ ಫೌಂಡೇಶನ್ ಮುಂದೆ ಹೋಗ್ಬೇಕಾಗ್ಯದ. ನಾವು ಈ 3 ಐಟಮ್ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ಒಂದು ಜಗದಗಲ ಮುಗಿಲಗಲವಾಗಿರುವಂತ ಚೇತನದ ಒಂದು ಭಾಗ ನಿಮ್ಮ ಘಟದೊಳಗೆ ಬಂದು ಘಟಾಕಾಶದ ಉಪಾಧಿಯಲ್ಲಿ ಏನಾಗ್ಯದ ಪ್ರತ್ಯಕ್ಷ ಆತ್ಮ ಸ್ವರೂಪ ಸಾಕ್ಷಿ ಚೇತನ ಕೂಟಸ್ಥ ಚೇತನ ಆತ್ಮ ನೀವೇನಂತೀರ ಅದೆಲ್ಲ ಆಯ್ತು ಅಂತ. ಇದೇನದ ಪಿಂಡಾಂಡದ ಒಳಗಿನ ವಿಷಯ, ಇಂಟರ್ನಲ್ ಮ್ಯಾಟರ್. ಈಗ ಬ್ರಹ್ಮಾಂಡದ ಹೊರಗೇನದ, ಈ ಅಂತಃಕರಣ ಏನ್ ಮಾಡ್ತದ, ಹೊರ ಜಗತ್ತಿನ ಜ್ಞಾನನು ಬೇಕು ಇದಕ್ಕ. ಈ ಶರೀರದೊಳಗ ಆತ್ಮ ಇರಬೇಕಾದ್ರ, ಶರೀರ ಬದುಕಬೇಕಾದ್ರ, ಶರೀರ ಉಳಿಬೇಕಾದ್ರ ಈ ಶರೀರದೊಳಗ ಹೊರ ಜಗತ್ತಿನ ಮೇಲೆ ಈ ಶರೀರ ಡಿಪೆಂಡ್ ಆಗ. ಹೊರ ಜಗತ್ತಿನೊಳಗನು ಪಂಚಭೂತಗಳದಾವ, ಈ ಶರೀರದೊಳಗನು ಪಂಚಭೂತಗಳದಾವ. ಹೊರ ಜಗತ್ತಿನೊಳಗ ವಿಷಯಗಳದಾವ, ಭೂಮಿಯೊಳಗ ಗಂಧ ಅದ, ನೀರಿನೊಳಗ ರಸ ಅದ, ಅದರ ಹಿಂದಿರುವ ಅಗ್ನಿ ಒಳಗ ರೂಪ ಅದ, ವಾಯುವಿನೊಳಗ ಸ್ಪರ್ಶ ಅದ, ಆಕಾಶದೊಳಗ ಶಬ್ದ ಅದ, ಮತ್ತೆ ಮಾಯ ಒಳಗ ಏನದ, ಅದ್ರ ಹಿಂದೊಂದು ಮಾಯ ಅಂತದಲ್ಲ, ಅಲ್ಲಿ ಏನದ ಅಂತಂದ್ರೆ ಅಜ್ಞಾನ ಅದ, ಆಸೆಗಳದವ, ಮರು ಅದ, ತನ್ನ ಸ್ವರೂಪದ ಮರು ಇದೆಲ್ಲ ಅಂತ ಒಂದು ಆಸೆ ಮರುವು. ಈಗ ಬರೀ ಅರಿವು ಒಂದೇ ಕೆಲ್ಸಕ್ಕೆ ಬರ್ತದೆ, ಮರು ಕೆಲ್ಸಕ್ಕೆ ಬಂದದ ಇಲ್ಲ ನಿಮ್ಗೆ ಏನಾರ ಒಂದಿಷ್ಟು ಮರುನು ನಿಮ್ ಜೀವನಕ್ಕೆ ಉಪಯೋಗ ಆಗ್ಯದಲ್ರಿ, ಬರೀ ಅರಿವು ಆಯ್ತಾ ಉಪಯೋಗ ಆಗ್ಯದೇನು? ನಿಮ್ ಜೀವನದೊಳಗ ಏನೇನ ಕಷ್ಟಗಳು ಬಂದವ, ಕಷ್ಟಗಳನ್ನೆಲ್ಲ ಮರೆಸಿ ನಿಮಗೆ ಫ್ರೆಶ್ ಮಾಡಿ ಇಟ್ಟದಿಲ್ಲ ಅದು ಮರು. ಏನ್ ಎಲ್ಲಾ ಕಷ್ಟಗಳ ಹಂಗೆ ನೆನಪಿಟ್ಕೊಂಡು ಕೂತಿದ್ರಿ, ಅರಿವಿನಾಗಿದ್ರಿ ಅಂತಂದ್ರೆ ಏನ್ ಪರಿಸ್ಥಿತಿ ಆಗ್ತೈತಿ? ಮತ್ತ ಜಗತ್ತಿನ ವಸ್ತುಗಳ ಬಗ್ಗೆ ಏನು ನೀವು ಆಸೆನೇ ಇರ್ಲಾರ್ದಂಗೆ ಇದ್ರಿ ಅಂತಂದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಐತಿ? ಜಗತ್ತಿನೊಳಗೆ ಮೋಕ್ಷನೇ ಬೇಕಾಗಿಲ್ಲ, ಇದ್ರ ಮ್ಯಾಲಾಗ ಆಸೆ ಇಲ್ಲ, ನಮಗೇನು ತಿಳ್ಕೋಬೇಕನ್ನೋದು ಆಸೆ. ನಿಮ್ಮ ಆಸೆ ಉಪಯೋಗ ಮಾಡ್ಕೊಳ್ಳೋದು ವಿವೇಕ ಹೆಚ್ಚು ಕಡಿಮೆ ಇರಬಹುದು,
ಆದ್ರ ಆಸೆ ಅಂತೂ ಬೇಕೇ ಅಲ್ಲ. ತಿಳ್ಕೋಬೇಕನ್ನ ಆಸೆ ಇದೆ, ಆದ ಇಲ್ಲ, ಇದು ಆಸೆ ಹೌದಾ ಇಲ್ಲ, ಇದು ಕೇಳಬೇಕು, ತಿಳ್ಕೋಬೇಕು. ಇದೆಲ್ಲ ಮಾಯ ಕೆಲಸನೇ. ಆಸೆ ಅಂತ ಹುಟ್ಟುತ್ತದಲ್ಲ, ಆಸೆ ಹೆಂಗ್ ಉಪಯೋಗ ಮಾಡ್ಕೋಬೇಕಾದ್ರೆ ನಿಮಗ್ ಬಿಡ್ತದೆ. ಎದ್ರ ಬಗ್ಗೆ ಆಸೆ ಪಡ್ಬೇಕು, ಎದ್ರ ಬಗ್ಗೆ ಆಸೆ ಪಡಬಾರ್ದು, ಎಲ್ಲಾನು ನಿಮ್ ಉಪಯೋಗಕ್ಕೆ ಅದಾವು. ಅದು ಇಲ್ಲಂತಂದ್ರೆ ನಡೆಯಂಗೇ ಇಲ್ಲ. ಜೀವನಾವಶ್ಯಕ ವಸ್ತುಗಳವೆಲ್ಲ. ಯಾವುದ್ರ ಬಗ್ಗೆ ನಾವು ಹೆಚ್ಚಿಗೆ ರಾಗನೂ ಬೇಡ, ಯಾವುದ್ರ ಬಗ್ಗೆ ದ್ವೇಷನೂ ಬೇಡ. ನಮ್ಮ ಉಪಯೋಗಕ್ಕೆ ಏನ್ ಬರ್ತವ ನಾವು ಅವುಗಳನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋತೀವೋ ಇಲ್ಲೋ. ಈ ಕಾಮ ಉಪಯೋಗ ಬಂದದ ಇಲ್ಲ ನಿಮ್ ನಿಮ್ಗೆ ಜೀವನದಾಗ? ಕಾಮನೇ ಇದ್ದಿದ್ದೇನೆ ಅಂದ್ರೆ ಯಾರು ಕೇಳ್ತಿದಾರೆ ನಿಮಗೆ? ಕ್ರೋಧ ಉಪಯೋಗ ಆಗ್ಯದ ಇಲ್ಲ? ಎಲ್ಲ ಉಪಯೋಗ ಆಗ್ಯಾವಲ್ರಿ ನಿಮ್ಗ? ನಿಮ್ಗೆ ಕ್ರೋಧನೆ ಇದ್ದಿದ್ದಿಲ್ಲ ಅಂತಂದ್ರೆ ಎಲ್ಲರೂ ಬಂದು ಏನ್ ಬೇಕಾದ್ರೆ ಮಾಡ್ಬಿಡ್ತಿದ್ರು. ನಿಮ್ಮೊಳಗ್ ಕ್ರೋಧ ಅದಕ್ಕೆ ಸುಮ್ಕುತ್ತ. ಲೋಭ ನಾನು ನನ್ನದನ್ನದೊಂದಿಟ್ಟು ಹಿಡ್ಕೊಂಡದಿರಲ್ಲ, ಮತ್ತೆ ಲೋಭನು ಉಪಯೋಗ ಅದ. ಹಿಂಗ ಪ್ರತಿಯೊಂದು ನಮಗೆ ಉಪಯೋಗ ಇರೋಂಥ ವಸ್ತುಗಳೆಲ್ಲ ಅದನ್ನ ಹೇಗೆ ಉಪಯೋಗ ಮಾಡ್ಕೊಂಡಿರೋ ಅದು ಪ್ರಶ್ನೆ ಬೇರೆ. ಯಾಕಂದ್ರೆ ವಿವೇಕಹೀನರಾಗಿರುವುದಕ್ಕ ಯಾವುದಕ್ಕೆ ಮಹತ್ವ ಕೊಡ್ಬೇಕು, ಯಾವುದಕ್ಕೆ ಮಹತ್ವ ಕೊಡಬಾರ್ದು ಅನುಭವಿಸೋಣ ಜನಗಳದಾವ ನೋಡ್ರಿ. ಕಾಮ ಬೇಕು ಲಿಂಗದಲ್ಲಿ, ಲೋಭ ಬೇಕು ಗುರುಲಿಂಗ ಜಂಗಮ ಪ್ರಸಾದದಲ್ಲಿ, ಕ್ರೋಧ ಎದುರಾಗಿರ್ಬೇಕಂದ್ರೆ ಇಂದ್ರಿಯಗಳಲ್ಲಿ ಮೇಲಿಂದ ಮೇಲೆ ವಿಷಯಗಳ ಕಡೆ ಹರಿಯುವ ಇಂದ್ರಿಯಗಳ ಕಡೆ ಕ್ರೋಧ ಬೇಕು. ಕಾಲ ಆಮೇಲೆ ಮೊಬೈಲ್ ಹಿಡ್ಕೊಂಡು ಕುಂದಿರ್ತದ, ಫೇಸ್ಬುಕ್ ವಾಟ್ಸ್ಆಪ್ ಮಾಡ್ಕೊತ ಕುಂದಿರ್ತದ. ಇದು ಅಂತಃಕರಣ. ಆ ಇಂದ್ರಿಯದ ಮೇಲೆ ಸಿಟ್ಟು ಬರ್ಬೇಕಿಲ್ಲ. ನಿಮ್ ಇಂದ್ರಿಯದ ಮೇಲೆ ಸಿಟ್ಟು ಬಂದಾಗ ಮೊಬೈಲ್ ಹಿಡ್ಕೊಂಡು ಕುಂದ್ರದ್ ಬಿಡ್ತೇವೆ. ಇಲ್ಲಾಂದ್ರೆ ಏನಾರೇ ಒಂದು ಚಿತ್ರ ನೋಡ್ಕೊತ ಕುಂದಿರ್ತೇವೆ ಮೊಬೈಲ್ನಾಗ, ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊತ. ನಿಮ್ಮೇಲೆ ನಿಮಗಾದ್ರೂ ಸಿಟ್ಟು ಬರ್ಬೇಕು. ಏನ್ ಮಾಡಕತ್ತೀನಿ, ಎಲ್ಲ ಟೈಮ್ ವೇಸ್ಟ್ ಕೆಲಸ ಮಾಡಕತ್ತೀನಿ, ಆರೋಗ್ಯ ಹಾಳು ಮಾಡ್ಕೊಳಕತ್ತೀನಿ. ಇವೆಲ್ಲ ಕ್ರೋಧ. ಲೋಭ ಎದರಲ್ಲಿ ಲೋಭ ಇರಬೇಕು? ಗುರುಲಿಂಗ ಜಂಗಮರದ ಆಶೀರ್ವಾದದಾಗ ಲೋಭ ಇರಬೇಕು. ಮದ ಇರಬೇಕು. ಎಂತ ಮದ ಎಂತ ಮದ ಇರ್ಬೇಕಂದ್ರ ಇಡೀ ಬ್ರಹ್ಮಾಂಡದೊಳಗೆ ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನದಂತ ಶಾಸ್ತ್ರ ನಮಗೆ ಸಿಕ್ಕದ. ಅಂತ ಶಾಸ್ತ್ರ ಹೇಳಂತ ಒಬ್ಬ ಮಾಸ್ತರ್ ಸಿಕ್ಕನ. ಅಂತ ಶಾಸ್ತ್ರದ ಜ್ಞಾನ ನನಗೆ ಸರಿಯಾಗಿ ತಿಳಿಲಕತ್ತದ. ಆಗ ಖುಷಿ ಆಗ್ಲಿಕ್ಕತ್ತದ. ಜಗತ್ತಿನಾಗ ಇಲ್ಲಿ ತನಕ ನಾನು ಕೇಳಲಾರದಂತ ಕೇಳಿ ಸಂತೋಷ ಪಡಂತ ಕಾಲ ಒಂದು ನನ್ನ ಜೀವನದಾಗ. ಇಂಥ ಮದ ಇರ್ಬೇಕು, ಒಳ್ಳೆ ಮದ ಇರ್ಬೇಕು. ಮತ್ತೆ ಅಂದ್ರೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಲ್ಲ, ನಮ್ಮ ಮೇಲೆ ನಮಗೆ ಹೊಟ್ಟೆ ಕಿಚ್ಚಿರ್ಬೇಕು. ನಿನ್ನೆ ಯಾವ ರೀತಿ ಅಸಹ್ಯ ಜೀವನ ಇತ್ತು ನಂದು, ಇವತ್ತಿನ ದಿವಸ ಅದಕ್ಕಿಂತ ಚೆನ್ನಾಗಿ ಆಗ್ಬೇಕು. ನಿನ್ನೆಗಿಂತ ಇಂದು ಚೆನ್ನ, ಇಂದುಗಿಂತ ನಾಳೆ ಚೆನ್ನ. ನಿಮ್ಮ ಬಗ್ಗೆ ನಿಮಗೆ ಮತ್ತ ಏನಪ್ಪ ಏನ್ ಚಂದ ಜೀವನ ಮಾಡಿದೆ ಅಂತ ಹೇಳಿಕೆ ನಂಗೆ ಇಲ್ಲೇ ಇಲ್ಲ. ಇವತ್ತು ಹೆಂಗದೀವಿ ಅದ್ರೊಳಗೆ ಅಸಹ್ಯವಾದ ವಾತಾವರಣವನ್ನು ನೋಡ್ಬೇಕು. ಹೆಂಗಿದ್ದೆ ನಾನು, ಹೆಂಗಾಗ. ಅದು ಬಿಟ್ಟು ಅದ್ರ ಬಗ್ಗೆ ಅಸಹ್ಯತನೇ ಇರ್ಲಿಲ್ಲ. ನಮ್ಮ ಹಿಂದೆ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದೆನೆಂಬ ಏವಿಲ್ಲ, ಮುಂದೆ ಮೋಕ್ಷವಾಗಬೇಕೆಂಬ ಯತ್ನವೂ ಇಲ್ಲ. ಇಂಥ ಜನ್ಮ ತಗೊಂಡು ಏನ್ ಮಾಡ್ಬೇಕು? ಇಂಥ ಜನ್ಮದ ಬಗ್ಗೆ ಮತ್ಸರ ಇರ್ಬೇಕು. ಈ ರೀತಿ ಎಲ್ಲನೂ ನಮಗೆ ಉಪಯೋಗ ಆಗಂತವೇ ನಾವು. ಅವೆಲ್ಲ ಓಸು ಅಂತಃಕರಣದೊಳಗೆ ಮನಿ ಮಾಡ್ಕೊಂಡಿರ್ತಾವ. ನಾವು ಯಾವ್ದಾವ್ದು ಹೆಂಗ್ ಉಪಯೋಗ ಮಾಡ್ಕೋಬೇಕು. ಅಂತಃಕರಣ ಅಂದ್ರೆ ಬುದ್ಧಿನೂ ಇರ್ಬೋದು, ಅಹಂಕಾರ ಇರ್ಬೋದು, ಮನಸ್ಸಿರ್ಬೋದು, ಚಿತ್ತ ಇರ್ಬೋದು, ಏನೆಲ್ಲ ಇರ್ಬೋದು. ಇದಾದ್ಮೇಲೆ ಈಗೇನಾಯ್ತು, ಹೊರ ಜಗತ್ತಿನೊಳಗ ವಿಷಯಗಳದಾವ, ಒಳ ನಮ್ಮ ಪಿಂಡಾಂಡದೊಳಗೆ ಇಂದ್ರಿಯಗಳದಾವ. ಒಳಗಿನ ಇಂದ್ರಿಯಗಳಲ್ಲಿ ವಿಷಯಾಸಕ್ತಿಗಳದಾವ, ಹೊರಗ ವಿಷಯಗಳದಾವ. ಆ ವಿಷಯಾಸಕ್ತಿಗಳು ನಾವು ಅನುಭವಿಸಬೇಕು ಅಂತಂದ್ರೆ ಅದು ಅಂತಃಕರಣ ವೃತ್ತಿ ರೂಪದಾಗ ಹೊರಗೆ ಹೋಗ್ತದ. ಆ ವೃತ್ತಿ ಜೊತೆಗೆ ನಿಮ್ಮೊಳಗ ಜೀವ ಅಂತ ಒಂದೇನದ, ದೇಹಾಭಿಮಾನಿ ಜೀವ. ಆ ಜೀವ ಅಂತ ಒಂದದ ನಿಮ್ಮೊಳಗ, ಅದೇ ಚಿದಾಭಾಸ ಅಂತಾರ. ಯಾವುದು ಚಿದಾಭಾಸ? ಒಳಗೆ ಏನೇನದವ? 4 ಐಟಮ್ ಅದಾವ. ಸರ್ಪದ ಜ್ಞಾನ ಆಗ್ಬೇಕಾದ್ರ ಅದರಿಂದ 3 ಐಟಮ್ ಕೆಲಸ ಮಾಡ್ತಾವ. ಸರ್ಪದ ಜ್ಞಾನ ಅದು ಪಡ್ಕೊಂಡದ್ದು. ಒಳಗಿರೋ 3 ಏನೇನದಾವ ಅಂದ್ರ ಸಾಕ್ಷಿ ಚೇತನ ಅದ, ಅಥವಾ ಅಂತಃಕರಣ, ಅಥವಾ ಅವಿದ್ಯೆ, ಅಥವಾ ಬುದ್ಧಿ ಅಂತೇನದ ಅದು ಒಂದದ. ಮತ್ತು ಅಂತಃಕರಣ ಅವಿದ್ಯೆ ಒಳಗ
ಬುದ್ಧಿಯನ್ನು ಇವೇನಿದೆ ಕನ್ನಡಿ. ಈ ಕನ್ನಡಿ ಒಳಗೆ ಸಾಕ್ಷಿ ಚೇತನದ ಪ್ರತಿಬಿಂಬ ಏನದು ಚಿದಾಭಾಸ. ಹೌದಿಲ್ಲ? ಸಾಕ್ಷಿ ಚೇತನದ ಪ್ರತಿಬಿಂಬ ಅಂದ್ರೆ ಚಿದಾಭಾಸ ಅಥವಾ ಜೀವಚೇತನ. ಅದಿಲ್ಲ, ಒಳಗೆ 3 ಐಟಮ್ಗಳು ಕೂಡಿ ಇದ್ದದ್ದಕ್ಕೆ ಈ ಸರ್ಪದ ಜ್ಞಾನ ಆಗ್ಯದ. ಏನೇನದಾವ ಹೇಳ್ರಿ ಒಳಗೆ 3? ಫಸ್ಟ್ ಸಾಕ್ಷಿ ಚೇತನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ 1, ಅದು ಬಿಂಬ. ನೆಕ್ಸ್ಟ್ ಬುದ್ಧಿ, ಅವಿದ್ಯೆ, ಅಜ್ಞಾನ, ಮತ್ತೇನಂತೀರಿ ಅಂತಃಕರಣ. ಇದೇನಂತೀರಲ್ಲ, ಇದು ಏನದ, ಇದು ಹೆಂಗದ? ಇದು ಸಾಕ್ಷಿ ಚೇತನ ಬಿಂಬ ಸ್ವರೂಪ. ಇದು ಅವಿದ್ಯೆ, ಬುದ್ಧಿ, ಅಂತಃಕರಣ, ಅಜ್ಞಾನ ಏನಂತೀರಿ, ಇದೇನದ ಎಂತದ್ದು? ಏನ್ ಹೇಳಿದ್ರಿ? ಕನ್ನಡಿ ಅದ. ಈ ಕನ್ನಡಿ ಒಳಗ ಆ ಸಾಕ್ಷಿ ಚೇತನದ ಪ್ರತಿಬಿಂಬ, ನಿಮ್ಮ ಅಂತಃಕರಣ ಉಪಯುಕ್ತ ಚೇತನದ ಪ್ರತಿಬಿಂಬ ಅದ. ಆ ಪ್ರತಿಬಿಂಬಕ್ಕೆ ಏನಂತೀರಿ? ಚಿದಾಭಾಸ, ಜೀವಚೇತನ ಏನೆಲ್ಲ ಅಂತೇವೆ. ಇರ್ಲಿ, ಈ ಚಿದಾಭಾಸ ಇದು ಏನಾಯ್ತು, ಈಗ ಹೊರ ಜಗತ್ತಿನ ವಸ್ತುಗಳನ್ನ ತಿಳ್ಕೋಬೇಕು, ಅನುಭವಿಸ್ಬೇಕು ಅಂತ ಹೊರಗೆ ಬರ್ತದಲ್ಲ, ಇದು ಬ್ರಹ್ಮಾಂಡದ ಮೇಲೆ ಅವಲಂಬನದ, ಇದು ಪಿಂಡಾಂಡ. ಅದ್ರ ಸಲುವಾಗಿ ಇದೇನಾಗ್ತದ, ಇಂದ್ರಿಯ ದ್ವಾರ ಅಂದ್ರೆ ಅದಕ್ಕೆ ಇಂದ್ರಿಯಗಳಿಗೆ ಪ್ರಮಾಣಗಳು ಅಂತಾರೆ ಶಾಸ್ತ್ರದಲ್ಲಿ. ಪ್ರಮಾಣ ದ್ವಾರ ಒಳಗ ನಿಮ್ಗ ಪ್ರಮಾತೃ ಅಂತಂದ್ರ ಒಳಗ ಕೂತು ತಿಳ್ಕೊತದ ಜೀವ. ಅದು ಚಿದಾಭಾಸಗೆ ಅಲ್ಲಿ ಒಳಗಾಗ ಜ್ಞಾನ, ಅದಕ್ಕೆ ಪ್ರಮಾತೃ ಅಂತಾರೆ. ಒಳಗೆ ಕೂತು ತಿಳ್ಕೊಳ್ಳೋದು. ಅದು ಒಳಗೆ ಕೂತು ತಿಳ್ಕೋಬೇಕಾದ್ರೆ ಅದೇ ಹೊರಗೆ ಬರ್ತದೆ. ಹೊರಗೆ ಬಂದಾಗ ನಾವು 3 ಹೊರಗೆ ಬರ್ತಾವ. ಸರ್ಪದ ಜ್ಞಾನ ಆಗ್ಬೇಕಾದ್ರೆ ಸಾಕ್ಷಿ ಚೇತನನು ಹೊರಗೆ ಬರ್ತದ, ನಿಮ್ಮ ಅಂತಃಕರಣ ಅವಿದ್ಯೆ ಅಜ್ಞಾನ ಏನ್ ಅಂತೀರಿ ಅದನ್ನು ಹೊರಗೆ ಬರ್ತದ. ಹೊರಗೆ ಬಂದದ್ದು ಏನ್ ಅನ್ಸ್ಬರ್ತದ? ವೃತ್ತಿ ಅನ್ಸ್ಬರ್ತದ. ವೃತ್ತಿ ರೂಪದಲ್ಲಿ ಹೊರಗೆ ಬಂದಾಗ ಆ ವೃತ್ತಿಯ ಜೊತೆಗೆ ನಿಮ್ಮೊಳಗಿರುವ ಸಾಕ್ಷಿ ಚೇತನನು ಹೊರಗೆ ಬಂದಿರ್ತದ. ಅದಕ್ಕೇನಂತಾರ ಅಂದ್ರೆ ವೃತ್ತಿ ಉಪಯುಕ್ತ ಚೇತನ ಅಂತ. ಮತ್ತೆ ವೃತ್ತಿ ಉಪಯುಕ್ತ ಚೇತನ ಮತ್ತೆ ನಿಮ್ಮ ವೃತ್ತಿ, ಅದರ ಜೊತೆಗೆ ಒಳಗಿರುವ ಪ್ರತಿಬಿಂಬ ಚಿದಾಭಾಸನ ಹೊರಗೆ ಬಂದಿರ್ತಾನ ಆ ವೃತ್ತಿ ಜೊತೆಗೆ. ಈಗ ಯಾರು ಬಂದ್ರು 3 ಹೊರಗೆ ಬಂದರಿಲ್ಲ. ಈಗ ವೃತ್ತಿ ಅಂದ್ರೆ ನಿಮ್ಮ ಅಂತಃಕರಣನೇ ಹೊರಗೆ ಬಂದದ. ಅಂತಃಕರಣ, ವೃತ್ತಿ, ಮತ್ತಿನ್ನೇನದ? ಚಿದಾಭಾಸ. ಇದು ಚಂದ ತಿಳ್ಕೋಬೇಕು. ಒಂದು ಒಳಗ ಸಾಕ್ಷಿ ಚೇತನ, ನೆಕ್ಸ್ಟ್ ಅದರೊಳಗೆ ಏನದ? ಅವಿದ್ಯೆ. ಎರಡನೇದು ಬರ್ಕೊಳ್ರಿ, ಸಾಕ್ಷಿ ಚೇತನ. ಮತ್ತು 1ನೇದು ಸಾಕ್ಷಿ ಚೇತನ, 2ನೇದು ಅವಿದ್ಯೆ. ಅವಿದ್ಯೆ ಅನ್ರಿ ಅಥವಾ ಅಂತಃಕರಣ ಅನ್ರಿ ಅಥವಾ ಏನೇನಂತಿರ್ಬೇಕ, ಬುದ್ಧಿ ಅನ್ರಿ, ಮತ್ತೇನಂತೀರಿ? ಕನ್ನಡಿ ಇದ್ದಂಗ. ಅದೇ ಏನದ? ಸಾಕ್ಷಿ ಚೇತನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ. ಬ್ರಾಕೆಟ್ ಹಾಕೋಬೇಕು. ಸಾಕ್ಷಿ ಚೇತನ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ, 2ನೇದು ಅವಿದ್ಯೆ, ಅಂತಃಕರಣ, ಬುದ್ಧಿ, ಕನ್ನಡಿ. ಇದು ಸಾಕ್ಷಿ ಚೇತನ ಅಂತಂದ್ರೆ ಹೆಂಗದಂತಂದ್ರೆ ಇದು ಬಿಂಬ ಅಂತ ಬರ್ಕೋಬೇಕು. ಇದಕ್ಕ ಮ್ಯಾಲಿಂದು ಸಾಕ್ಷಿ ಚೇತನ ಅಂತ ಬರ್ಕೊಂಡಿರಲ್ಲ, ಅದೇನು ಅಂತಃಕರಣ ಉಪಯುಕ್ತ ಚೇತನ, ಅದು ಬಿಂಬ ಇದ್ದಂಗದ. ನೆಕ್ಸ್ಟ್ ಇದು ಅವಿದ್ಯೆ, ಅಂತಃಕರಣ, ಬುದ್ಧಿ, ಅಜ್ಞಾನ,
ಅದ. ನೆಕ್ಸ್ಟ್ ಏನದ? ನೆಕ್ಸ್ಟ್ ಏನದ? ಇನ್ನ ಒಂದು ಚಿದಾಭಾಸ. ಚಿದಾಭಾಸ ಅಥವಾ ಜೀವ ಅಂತ ಇದು ಏನದಪ್ಪ ಅಂತಂದ್ರೆ ಪ್ರತಿಬಿಂಬಿದ್ದಂಗ. ಪ್ರತಿಬಿಂಬಿದ್ದಂಗದ. ಪ್ರತಿಬಿಂಬಿದ್ದಂಗ ಏನದಪ್ಪ ಇಷ್ಟ ಅಲ್ಲ. ಈಗ ಏನೇನಾಯ್ತು? ಈಗ ಇಲ್ಲಿ ಅವಿದ್ಯೆ, ಅಂತಃಕರಣ, ಬುದ್ಧಿ ಇದೇನದ ಕರಡಿ ಇದ್ದಂಗ. ಈಗ ನೆಕ್ಸ್ಟ್ ಏನಾಯ್ತು? ನಿಮ್ಮ ಅಂತಃಕರಣ ವೃತ್ತಿ, ಅಂತಃಕರಣ ವೃತ್ತಿ ಏನಾಗ್ತದ? ಜಗತ್ತನ್ನ ತಿಳ್ಕೋಬೇಕಂತೆ ಹೊರಗೆ ಬರ್ತದಲ್ಲ, ಹೊರಗೆ ಬಂದಾಗ ಅಲ್ಲಿ ಹಗ್ಗ ಬಿದ್ದದೋ ಒಂದೇನೋ ವಸ್ತು, ಹಗ್ಗ ಇರ್ಬೋದು, ಶುಕ್ತಿ ಅಂದ್ರೆ ಚಿಂತಿ ಇರ್ಬೋದು, ಅದೇನೋ ಒಂದು ಇದ್ದಾಗ ಆಮೇಲೆ ಅಲ್ಲಿ ಬೆಳಕಬೇಕಾ ಬೇಡ? ಅಲ್ಲಿ ಬೆಳಕಿರ್ಬೇಕಾ ಬೇಡ? ಅದು ತಿಳ್ಕೋಬೇಕಾದ. ಬೆಳಕಿರ್ಬೇಕಾಗಿರ್ಬಾರ್ದ್ರಿ, ತಿಳ್ಕೋಬೇಕು. ಹೊರ ಜಗತ್ತಿನ ವಸ್ತುಗಳು ಕತ್ತಲ್ಲಾಗದವು, ಅವು ತಿಳ್ಕೋಬೇಕಾದ್ರೆ ನಾವು ಏನಾದ್ರು ಒಂದು ಸೂರ್ಯನ ಬೆಳಕರಿಬೇಕು, ದೀಪದ ಬೆಳಕರ, ಚಿಮಣಿ ಬೆಳಕರಿಬೇಕು. ಈ ಬೆಳಕು ಇದ್ದಾಗ ಒಂದು ಕೆಲಸ, ಬೆಳಕಿಲ್ಲದ ಇನ್ನೊಂದು ಕೆಲಸ. ಬೆಳಕಿದ್ದಾಗ ಏನ್ ಮಾಡ್ಬಿಡ್ತಾವು? ಮೊದಲು ಬೆಳಕಿಲ್ಲದಾಗ ನೋಡ್ಬೇಕು, ಕತ್ತಲ್ದಾಗ ಹೆಂಗಾಗ್ತದೆ ಕೆಲಸ. ಇದು ಅವಿದ್ಯೆ ಅಥವಾ ಇದು ನಿಮ್ಮ ವೃತ್ತಿ ಏನದಲ್ಲ, ಈ ವೃತ್ತಿ ಹೋಗಿ ಅದರದ ಆವರಣ ಭಂಗ ಮಾಡಬೇಕು ಅಂತ ಹೇಳಿ ಹೋಗ್ತದೆ. ವೃತ್ತಿ ಹೋಗಿ ಆವರಣ ಭಂಗ ಮಾಡೋದಂದ್ರೇನು? ಆ ರಜ್ಜುವಿನ ಸಮಾನಾಕಾರ ತಾಳ ಆವರಣ ಭಂಗ ಮಾಡಬೇಕು ಅಂತ ಹೋದೊತ್ನಾಗ ಅಲ್ಲಿ ಬೆಳಕಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತದ? ಆ ವೃತ್ತಿ ಒಳಗೆ ಒಂದು ಅವಿದ್ಯೆ ಅಂತ ಒಂದಲ್ಲ. ಅವಿದ್ಯೆ ಅಂದ್ರು ಅದೇ, ವೃತ್ತಿ ಅಂದ್ರು ಅದೇ, ಅಂತಃಕರಣ ಅಂದ್ರು ಅದೇ, ಕನ್ನಡಿ ಅಂದ್ರು ಅದೇ. ಅದೇನ್ ಮಾಡ್ತದ? ಬೆಳಕಿತ್ತಂತಂದ್ರ ಅದು ರಜ್ಜು ಅಂತೇಳಿ ಗುರುತಿಸ್ಬೇಕಾದ್ರ ಈ ಒಂದು ಮೂರು ಹೊರಗೆ ಹೋಗ್ಯವಲ್ಲ, ಸಾಕ್ಷಿ, ಚೇತನ, ಅವಿದ್ಯೆ, ಚಿದಾಭಾಸ. ಇಲ್ಲಿ ಒಳಗಿರವು ಇವು ಮೂರು. ಈಗ ಹೊರಗೆ ಬಂದಾಗ ಅವು ಏನಾಗ್ತವ? ಎರಡು ಭಾಗ ಆಗ್ತಾವ. ಒಂದು ಹೊರಗೆ ಬಂದಾಗ ವೃತ್ತಿ, ವೃತ್ತಿ ಅಂತ ಬರ್ತದೆ. ಹೊರಗೆ ಬಂದಲ್ಲ, ಹೊರಗೆ ಬಂದಾಗ ಸಾಕ್ಷಿ ಇರ್ತದಲ್ಲ ಅದ್ರ ಜೊತೆಗೆ. ಹೊರಗೆ ಬಂದಾಗ ಸಾಕ್ಷಿ ಇರ್ತದಲ್ರಿ ವೃತ್ತಿ ಒಳಗ. ಆಮೇಲೆ ಏನಾರ ಅದ್ರ ಜೊತೆಗೆ ಚಿದಾಭಾಸ ಇರ್ತಾನಿಲ್ಲ, ಚಿದಾಭಾಸ ಇರ್ತಾನ, ಚಿದಾಭಾಸ ಇರ್ತಾನೆ. ಮೂರನೇದು ಏನಿರ್ತದ? ವೃತ್ತಿ ಏನದಲ್ಲ. ನಿಮ್ಮ ವೃತ್ತಿ ಅಂತಂದ್ರೆ ಅಂತಃಕರಣ ವೃತ್ತಿ. ಅಂತಃಕರಣ ವೃತ್ತಿ ಅದಲ್ಲ. ಈ ವೃತ್ತಿ ಒಳಗ ಏನಿರ್ತದಂತಂದ್ರ ಅವಿದ್ಯೆ. ಈ ಅವಿದ್ಯಾ ವೃತ್ತಿ ಅಂತಿನ ಒಂದು ಇದ್ರೊಳಗ ವೃತ್ತಿ ಒಳಗೆ ಅವಿದ್ಯಾ ವೃತ್ತಿ ಅಂತ ಬರ್ತದೆ. ವೃತ್ತಿದಾಗ ಒಂದು ಅಂತಃಕರಣ ವೃತ್ತಿ, ಇನ್ನೊಂದು ಅವಿದ್ಯಾ ವೃತ್ತಿ. ಅದರೊಳಗಿಂದ ಇರೋದು, ಅದರೊಳಗಿಂದು ನಿಮ್ಮ ಅಂತಃಕರಣದೊಳಗಿಂದ ಇದ್ದು. ಇವು 4 ಐಟಮ್ಗಳಾಗ್ತವೆ ಇಲ್ಲಿ. ನೆಕ್ಸ್ಟ್ ಹೊರಗೆ ಬಂದಾಗ ಇಲ್ಲಿ ಏನ್ ಮಾಡ್ತದ? ವೃತ್ತಿ ಕೆಲಸ ಏನು? ವೃತ್ತಿ ಅಂದ್ರೆ ಅಂತಃಕರಣ ವೃತ್ತಿ ಅಂತ ಏನದಲ್ಲ, ಅದರ ಕೆಲಸ ಏನಪ್ಪಾ ಅಂತಂದ್ರೆ ಹೋಗಿ ಆ ವಸ್ತುವಿನ ಆಕಾರ ತಾಳದು, ಅಂದ್ರೆ ಆವರಣ ಭಂಗ ಮಾಡೋದಿದ್ರ ಕೆಲಸ. ಹೋಗಿ ಆ ವಸ್ತುವಿನ ಆಕಾರ ತಾಳದಾಗ ಚಿದಾಭಾಸ ಏನ್ ಮಾಡ್ತಾನ? ಜಡ ವಸ್ತುವನ್ನ ಗುರುತಿಸ್ತಾನ.
ಚಿದಾಭಾಸ ಜಡ ವಸ್ತುವನ್ನ ಗುರುತಿಸ್ತಾನೆ. ಇದು ರಜ್ಜು ಅಂತೇಳಿ. ಇದು ರಜ್ಜು ಅಂತೇಳಿ ಗುರುತಿಸ್ಬೇಕಾದ್ರ ಹೆಂಗ್ ಏನೇನ್ ಕೆಲಸ ಆಗಿರ್ತದ ಅಲ್ಲಿ ಅಂತಂದ್ರೆ, ಸಾಕ್ಷಿ ಚೇತನ ಪ್ಲಸ್ ವೃತ್ತಿ ಉಪಹಿತ ಚೇತನ. ಅದು ಹೊರಗೆ ಬಂದಾಗ ಅದಕ್ಕೇನಂತಾರ? ವೃತ್ತಿ ಉಪಹಿತ ಚೇತನ ಅಂತಾರ. ಸಾಕ್ಷಿ ಚೇತನ ಪ್ಲಸ್ ವೃತ್ತಿ ಉಪಹಿತ ಚೇತನ ಪ್ಲಸ್ ಮುಂದಲ್ಲಿ ರಜ್ಜು ಅಥವಾ ಯಾವುದೋ ಒಂದು ಶುಕ್ತಿಯನ್ನ ಜಡ ವಸ್ತು ಬಿತ್ತೋದಿಲ್ಲ. ಆ ಜಡ ವಸ್ತು ಎಲ್ಲ ಕಡೆ ಬ್ರಹ್ಮ ಅದನಂತಂದ್ರೆ ಆ ವಸ್ತುವಿನೊಳಗೂ ಬ್ರಹ್ಮ ಅದನ್ನಿಲ್ಲ. ಅದಕ್ಕೇನಂತಾರ ಅಂತಂದ್ರೆ ರಜ್ಜು ಉಪಹಿತ ಚೇತನ. ಬರೀ ಹಗ್ಗ ಒಂದೇ ಅಲ್ಲ ಜಗತ್ತಿನಾಗ, ಬೇರೆ ವಸ್ತುಗಳದವಿಲ್ಲ. ಬೇರೆ ವಸ್ತುಗಳದವಂತಂದ್ರ ಆ ವಸ್ತುಗಳಿಗೆ ನಾವು ಜನರನ್ನ ಏನ್ ಬರಿಬೇಕಂದ್ರೆ ವಸ್ತು ಉಪಹಿತ ಚೇತನ ಅನ್ಬೇಕು. ಅಥವಾ ವಸ್ತು ಇಲ್ಲ ಅಂತಂದ್ರು ಅದರಿಂದ ನಿಮ್ಗೇನು ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕೆ ಬರ್ತದಲ್ಲ ಅದಕ್ಕೆ ವಿಷಯ ಉಪಹಿತ ಚೇತನ ಅದು ಅನ್ಬೇಕು. ಅದಕ್ಕೆ ಸಾಕ್ಷಿ ಚೇತನ ಅಂದ್ರ ಏನದು? ವೃತ್ತಿ ಉಪಹಿತ ಚೇತನ. ಹೊರಗೆ ಬಂದು ವಿಷಯ ಹೇಳಕತ್ತೀನಿ, ಒಳಗಿಂದ ಮುಗಿತು. ಒಳಗ ಒಂದು ಸಾಕ್ಷಿ ಚೇತನ, ಒಂದು ಚಿದಾಭಾಸ, ಒಂದು ವೃತ್ತಿ ಅಂತ ಅಂತಃಕರಣ ವೃತ್ತಿ ಅಂತ ಅದ. ಇವು ಆದ್ಮೇಲೆ ಇದು ಹೊರಗೆ ಬಂದಾಗ ಏನಾಗ್ತದಂದ್ರೆ ಸಾಕ್ಷಿ ಚೇತನ, ವೃತ್ತಿ ಉಪಹಿತ ಚೇತನ, ರಜ್ಜು ಉಪಹಿತ ಚೇತನ ಅಥವಾ ವಸ್ತು ಉಪಹಿತ ಚೇತನ ಅಥವಾ ವಿಷಯ ಉಪಹಿತ ಚೇತನ, ಈ ರೀತಿ ಇವು 3 ಐಟಮ್ಗಳು ಅದಾವೇನು. ಈಗ ಬೆಳಕಿದ್ದಾಗ ಏನಾಗ್ತದೆ? ಈ 3 ಚೇತನಗಳು ಒಂದಾಗ್ತಾವ. ಬೆಳಕು ಇದ್ದಾಗ, ಹೊರಗೆ ಬಂದಾಗ, ಬೆಳಕಿದ್ದಾಗ ಏನೇನಿರ್ಬೇಕು? ಕಣ್ಣೊಳಗೇನು ದೋಷ ಇರಬಾರ್ದು. ಹೊರಗೆ ಬೆಳಕಿತ್ತು ನಿಮ್ ಕಣ್ಣು ಕರಗಿದ್ದಿಲ್ಲ ಅಂದ್ರೆ ಕೆಲಸ ಆಗಲ್ಲ. ತಿಮಿರ ದೋಷ ಇರಬಾರ್ದು. ಮತ್ತ ಹೊರಗೆ ಕಣ್ಣು ಚಲೋ ಅದಾವ, ಬೆಳಕಿಲ್ಲ ಅಂದ್ರೂ ಇಲ್ಲ. ಬೆಳಕು ಇರಬೇಕು, ಕಣ್ಣು ಚೆನ್ನಾಗಿರ್ಬೇಕು. ಹಾಗಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಸಾಕ್ಷಿ ಚೇತನ, ವೃತ್ತಿ ಉಪಹಿತ ಚೇತನ ಮತ್ತು ರಜ್ಜು ಉಪಹಿತ ಚೇತನ. ಅದ್ರ ಆ ಒಂದು ರಜ್ಜುವಿನೊಳಗಿರುವ ಬ್ರಹ್ಮಗ ಏನಂತಾರ? ಉಪಹಿತ ಚೇತನ ಅಂತಾರ. ಹೊರಗೆ ಬಂದದ್ದು ವೃತ್ತಿ ಉಪಹಿತ ಚೇತನ. ಇವಕ್ಕೆ 4 ಹಾಕೊಂಡ್ಬಿಡ್ರಿ. ಒಳಗೆ ಸುಮ್ ಕಿರಿಕಿರಿ ಬೇಡ. ಅವಿದ್ಯೆ ಅಂತ ಒಂದು ಹಾಕೊಂಡ್ಬಿಡ್ರಿ, ಸಪರೇಟ್ ಮಾಡ್ಕೊಂಡ್ಬಿಡಮ್ಮ. ಅದನ್ನ ಮ್ಯಾಲೆ ಒಳಗೆ ಏನೇನಿರ್ತವೆ ಹೇಳ್ರಿ? ಒಳಗಿರೋ ವಸ್ತುಗಳು ಒಳಗೆ ಇರುವ ಅಂದ್ರೆ ಪಿಂಡಾಂಡದ ಒಳಗೆ ಇರುವ. ಮತ್ತೆ ನಿಮ್ಗೆ ಕನ್ಫ್ಯೂಸ್ ಬೇಡ. ಪಿಂಡಾಂಡದ ಒಳಗಿರೋ ವಸ್ತುಗಳು ಯಾವ್ಯಾವ ಹೇಳ್ರಿ? 4 ಐಟಮ್ ಹಾಕೊಂಡ್ಬಿಡ್ರಿ. ಒಂದು ಒಂದನೇದ್ದು ಸಾಕ್ಷಿ ಚೇತನ, ಅಂತಃಕರಣ ಉಪಹಿತ ಚೇತನ. ಒಂದು ಸಾಕ್ಷಿ ಚೇತನ, ಅಂತಃಕರಣ ಉಪಹಿತ ಚೇತನ. ಎರಡನೇದೇನ್ ಮಾಡ್ಕೊಳ್ರಿ? ಅಂತಃಕರಣ ಅಥವಾ ಬುದ್ಧಿ ಅಂತ ಅಷ್ಟೇ ಬರ್ಕೊಳ್ರಿ. ಎರಡೇ ಅಷ್ಟೇ. ಏನ್ ಬರೀತೀರಿ? ಅಂತಃಕರಣ ಅಥವಾ ಬುದ್ಧಿ. ಇಲ್ಲಂತಂದ್ರೆ ಬೇಡ, ಅಂತಃಕರಣ ಅಷ್ಟೇ ಬರ್ಕೊಳ್ರಿ. ಎರಡನೇ ಅದು ಎರಡು ಕೂಡಿ ಒಂದೇ ಅದ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸಪರೇಟ್ ಸೀರಿಯಲ್ ನಂಬರ್ ಕೊಟ್ಟೇನಿ. ಸಾಕ್ಷಿ ಚೇತನ ಅಂದ್ರೆ ಅಂತಃಕರಣ ಉಪಹಿತ ಚೇತನ ಅದ, ಬಿಂಬ ಇದ್ದಂಗದ. ಎರಡನೇದೇನದ? ಅಂತಃಕರಣ ಅಂತ ಒಂದು ಒಳಗ ಆದ. ಅದು ಏನು? ಅಂತಃಕರಣ ನಾನು ನಾನು ಅನ್ನೋದು ನಾನು. ನೆಕ್ಸ್ಟ್ ಏನದ?
ಒಳಗಿದ್ದು ಕೆಲಸ ಮಾಡೋದು. ಇದಕ್ಕೇನಂತಾರ ಕನ್ನಡಿ. ಅಂತಃಕರಣ ಅನ್ನೋದೊಂದು ಕನ್ನಡಿ. ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಮೂರನೇದ್ದು ಚಿದಾಭಾಸ ಅಥವಾ ಜೀವ. ಇದು ಪ್ರತಿಬಿಂಬ. ಇದು ನಾಲ್ಕನೇದ್ದು ಏನದ ಅವಿದ್ಯೆ ಅಂತ ಬರ್ಕೊಂಡ್ಬಿಡ್ರಿ. ಒಳಗ ಅವಿದ್ಯೆ ಅಂತ. ಅದು ಆಕ್ಚುಲ್ ಅವಿದ್ಯೆ ಆ ಒಂದು ಅಂತಃಕರಣಕ್ಕೆ ಅದು ಸಾಕ್ಷಿ ಚೇತನದಾಗೆ ಆಶ್ರಯ ತಗೊಂಡದ ಅಂತಂದ್ರೆ ಅಂತಃಕರಣದ ಜೊತೆಗೆ ಅದು ಸಾಕ್ಷಿ ಚೇತನದೊಳಗೆ ಆಶ್ರಯ ತಗೊಂಡದ. ಹೇಳಿ ಅವಿದ್ಯೆ ಅಂತ ಒಂದು ಇದಕ್ಕೊಂದು ಸಪರೇಟ್ ನಂಬರ್ ಕೊಟ್ಟರೆ ನಿಮ್ಗೆ ಕ್ಲಿಯರ್ ಆಗ್ತದೆ. ಅವಿದ್ಯೆ ಅಂದ್ರೇನು? ಗೊತ್ತಿಲ್ಲದಿರುವಿಕೆ. ಗೊತ್ತಿಲ್ಲದಿರುವಿಕೆ ಅಂದ್ರೆ ಅಜ್ಞಾನ. 4 ಐಟಮ್ ಬರ್ಕೊಂಡ್ರೆ ಮೇಲೆ ಒಳಗಿರೋವು ಇವು. ನಾಲ್ಕು ಐಟಮ್ ಏನೇನ್ ಬರ್ಕೊಂಡ್ರಿ? ಚೇತನ, ಉಪಯುಕ್ತ ಚೇತನ, ಬಿಂಬ, ಎರಡನೇದು ಕನ್ನಡಿ, ಮತ್ತು ಮೂರನೇದು ಚಿದಾಭಾಸ ಅಥವಾ ಜೀವ. ಇದು ಪ್ರತಿಬಿಂಬನೆ. ಪ್ರತಿಬಿಂಬ. ನಾಲ್ಕನೇದ್ದು ಅವಿದ್ಯೆ. ಅವಿದ್ಯೆ ಅಂದ್ರೆ ಗೊತ್ತಿಲ್ಲದಿರುವಿಕೆ. ಜಗತ್ತಿನಾಗ ಎಲ್ಲ ಓಟು ಗೊತ್ತದೇನು? ಗೊತ್ತಿಲ್ಲ. ಈ ವಿಚಾರ ಸಾಗರದ 146 ವಿಷಯಾಂಕಗಳು ಗೊತ್ತಾಗ್ಯಾವ. ಓದ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ ಅದು. ಹೌದು ಇದು ಹೇಳ್ಯಾರ ಅಂತೇಳಿ. 147ನೇದ್ರಿಂದ ಮುಂದೆ ಹೇಳಿಲ್ಲಲ್ಲ, ಅದು ಗೊತ್ತಿಲ್ಲದಿರುವಿಕೆ. ಅದೇ ರೀತಿ ಜಗತ್ತಿನೊಳಗ ಗೊತ್ತಿಲ್ಲದಿರುವಿಕೆ ಅನ್ನೋದು ಒಂದು ಭಾಗ, ಗೊತ್ತಿರುವ ಅನ್ನೋ ಒಂದು ಭಾಗ. ಅದೇ ಅವಿದ್ಯೆ, ಗೊತ್ತಿಲ್ಲದಿರುವಿಕೆ. ಅದನ್ನು ಒಂದು ಆದಲ್ಲ ಗೊತ್ತಿಲ್ಲ ಅನ್ನೋದು. ಆದ್ರೆ ಏನಾಗಬೇಕು? ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು. ಹೌದಾ? ನಮಗ ಇದು ಗೊತ್ತಿಲ್ಲ ಅನ್ನೋದು ಗೊತ್ತಾಗಬೇಕು. ಏನು ಗೊತ್ತಿರ್ಲಾರ್ದೆ ಎಲ್ಲ ಗೊತ್ತಾದ ಅನ್ನಂಗಿರ್ತಾರೆ ಕೆಲವೊಬ್ರು. ಇದೇ ವಿಚಾರ ಗೊತ್ತದ ಹೇಳ್ರಿ, ನಮ್ಗೆಲ್ಲ ಗೊತ್ತದ ಅಂತ ಇರ್ತಾರೆ. ಇದೆಲ್ಲ ಓದಿದ್ಮೇಲೂ ಎಲ್ಲ ಓಟ್ ತಿರುವುದೇನು? ನಿತ್ಯಲ್ದಾಸರು ಏನ್ ಹೇಳ್ಬೇಕಂತ ಉದ್ದೇಶ ಇಟ್ಕೊಂಡಾರ ಓಟು ನಮಗ್ ಬಂದದೇನು? ಬಂದಿರಲ್ಲ. ಆಳವಾಗಿ ಓದಂಗ ಅನುಭವಿಸಂಗ ಬರ್ತದದು. ಸುಮ್ಮನೆ ಒಂದ್ಸಾರಿ ಕೇಳೋಣ ಬಂದ್ಬಿಡುತ್ತವೆ ನಾವು. ಹಂಗ ಗೊತ್ತಿಲ್ಲದಿರುವಿಕೆ ಅಂತಿರ್ತದಲ್ಲ, ಇದು ಗೊತ್ತಿಲ್ಲದಿರುವಿಕೆ ಅವಿದ್ಯೆ. ಈಗ ಏನಾಯ್ತು? ಒಳಗೆ ಎಷ್ಟು ಐಟಮ್ ಅದು? ಒಳಗೆ 4 ಐಟಮ್ ಅದು. ಈಗ ಅವೇ 4 ಹೊರಗೆ ಬರ್ತವೆ. ಈಗ 4 ಹೊರಗೆ ಬರ್ತಾವ. ಇದು ಅವಿದ್ಯಾ ವೃತ್ತಿ. ನೀವು ಸಪರೇಟ್ ನಂಬರ್ ಕೊಟ್ರೆ ನಿಮ್ಗೆ ಈಸಿ ಆಗ್ತದೆ ತಿಳ್ಕೊಳಕ. ಈಗ 4 ಹೊರಗೆ ಬರ್ತಾವ. ಹೊರ ಜಗತ್ತಿನ ಜೊತೆಗೆ ವ್ಯವಹಾರ ಮಾಡುವುದಕ್ಕೆ. ಯಾಕಂದ್ರ ಬ್ರಹ್ಮಾಂಡದಲ್ಲಿ ವಿಷಯಗಳಿವೆ, ಪಿಂಡಾಂಡದಲ್ಲಿ ವಿಷಯಾಸಕ್ತಿಗಳದವ. ವಿಷಯ ಮತ್ತು ವಿಷಯಾಸಕ್ತಿಗಳ ಮಧ್ಯೆ ಒಂದು ಬ್ರಿಡ್ಜ್ ಇದ್ದಂಗ. ಯಾವ್ದು? ವೃತ್ತಿಯನ್ನ ಬರ್ತದೆ. ಈಗ ಹೊರಗೆ ಬಂತು. ಹೊರಗೆ ಬಂದವು ಯಾವ್ಯಾವಪ್ಪ ಅದ್ರ ಒಳಗಿದ್ದದ್ದು ಈಗ ಹೊರಗೆ ಬಂದದ್ದು. ನಿಮ್ ಒಳಗಿನಿಂದ ಹೊರಗೆ ಬಂದದ. ಹೆಂಗಂದ್ರ ಬ್ಯಾಟ್ರಿಲಿಂತ ಬೆಳಕು ಹೊರಗೆ ಬಂದದ. ಏನು ಹೊರ ಜಗತ್ತಿನಿಂದ ಬೆಳಕು ಹೊರಗೆ ಬಂದ ನಿಮ್ ಕಣ್ಣಾಗ ಹೊಕ್ಕೊಂಡದ. ನಿಮ್ ಬ್ಯಾಟ್ರಿ ಹಾಕಿದ್ರೆ ಬ್ಯಾಟ್ರಿ ಒಳಗಿಂದ ಕಿರಣ ಹೊರಗೆ ಗೊತ್ತದಿಲ್ಲ. ಹಂಗ ಬ್ಯಾಟ್ರಿ ಇದ್ದಂಗ ಹೊರಗೆ ಬಂದು. ನೀವು ಬ್ಯಾಟ್ರಿ ಇದ್ದಂಗ ನಿಮ್ಮ ರುಚಿ ಆ ಬ್ಯಾಟ್ರಿ ಒಳಗಿಂದ ಬೆಳಕು ಹೊರಗೆ ಬಂದಂಗ. ತಿಳಿತಾ? ಬ್ಯಾಟ್ರಿಗಿಂದ ಬೆಳಕು ಕಿರಣ ಹೊರಗೆ ಬರೋದು ನೋಡಿದಿಲ್ಲ? ಮೊದಲಿನ ಕಾಲದವ್ರ ಕೈಯಾಗ ಬ್ಯಾಟ್ರಿ. ಈಗಿನೆಲ್ಲ ಇನ್ವರ್ಟರ್ ಅದ. ಬ್ಯಾಟ್ರಿಯಿಂದ ಬೆಳಕು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಈಗಿನ ಹುಡುಗರು ಕರೆಂಟ್ ಹೋಗಿದ್ದೇ ಗೊತ್ತಾಗಲ್ಲ. ಬ್ಯಾಟ್ರಿ ಯಾರು ಹಿಡ್ಕೊಂಡು ಉಪಯೋಗ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಬ್ಯಾಟ್ರಿಲಿಂದ ಬೆಳಕು ಹೊರಗೆ ಹೋಗೋದು. ಅದಕ್ಕೆ ಈ ಬ್ಯಾಟ್ರಿಲಿಂದ ಬೆಳಕು ಹೆಂಗ ಹೊರಗೆ ಹೋಗ್ತದ ಹಂಗ ನಿಮ್ಮ ಒಳಗಿನಿಂದ ಬೆಳಕು ಹೊರಗೆ ಹೋಗ್ತದಲ್ಲ. ಅದ್ರ ಜೊತೆಗೆ 4 ಐಟಮ್ ಇರ್ತಾವ. 4 ಇರ್ತಾವ. ಸಾಕ್ಷಿನೂ ಇರ್ತದ. ಅದಕ್ಕೆ ವೃತ್ತಿ ಉಪಯುಕ್ತ ಚೇತನ ಅಂತಾರ. ಮತ್ತ ಚಿದಾಭಾಸಕ್ಕೆ ಏನಂತಾರ? ಇದು ಚಿದಾಭಾಸ. ಇದೇನದಂತಂದ್ರೆ ಚಿದಾಭಾಸ ಇದು ಜಡ ವಸ್ತುವನ್ನ ಗುರುತಿಸೋದು.
ಜಡ ವಸ್ತುವನ್ನು ಗುರುತಿಸೋದು, ಗುರುತಿಸುವಿಕೆ, ಐಡೆಂಟಿಫಿಕೇಶನ್ ಆಫೀಸರ್ ಇದ್ದಂಗೆ ಗುರುತಿಸೋದು, ಜಡ ವಸ್ತುವನ್ನು ಗುರುತಿಸೋದು. ನೆಕ್ಸ್ಟ್ ಏನದ? ಮೂರನೇದು ವೃತ್ತಿ. ವೃತ್ತಿ ಅಂತಂದ್ರ ನಿಮ್ಮ ಒಳಗಿಂದ ಅಂತಃಕರಣನೇ ಹೊರಗೆ ಬಂದು ವೃತ್ತಿಯಾಗ್ಯದ. ಇದ್ರ ಕೆಲಸ ಏನಪ್ಪ ಅಂದ್ರೆ ಆವರಣ ಭಂಗ. ಆವರಣ ಭಂಗ ಅಂದ್ರೇನು? ಆ ವಸ್ತುವಿನ ಆಕಾರ ತಾಳೋದು. ವಸ್ತುವಿನ ಆಕಾರ ತಾಳೋದು. ಅವಿದ್ಯಾ ವೃತ್ತಿ, ಇದು ಬೆಳಕಿಲ್ಲದಾಗ, ಜ್ಞಾನವಿಲ್ಲದಾಗ, ಅರಿವಿಲ್ಲದಾಗ ಏನ್ ಮಾಡ್ತದ? ಕ್ಷೋಭೆಗೆ ಒಳಗಾಗ್ತದ, ಕಾರ್ಯೋನ್ಮುಖವಾಗ್ತದ. ಕ್ಷೋಭೆಗೆ ಒಳಗಾಗಿ ಕೆಲಸ ಮಾಡ್ತದೆ. ಅವಿದ್ಯಾವೃತ್ತಿ. ಮತ್ತೆ ಇಲ್ಲಿ 4 ಐಟಮ್ ಅದು. ಏನೇನದು? ಒಂದು ವೃತ್ತಿ ಉಪಯುಕ್ತ ಚೇತನ. ವೃತ್ತಿ ಹೊರಗೆ ಬಂದಾಗ ಅದರೊಳಗೊಂದು ಉಪಯುಕ್ತ ಚೇತನ ಅದ, ಅದೇ ಸಾಕ್ಷಿ ಚೇತನ. ಅದು ಹೊರಗೆ ಬಂದದ, ಒಳಗಿದ್ದದೆ ಹೊರಗೆ ಬಂದದ. ಎರಡನೇದೇನು? ಚಿರಾಭಾಸ ಜೀವ. ಅದೇನ್ ಕೆಲಸ ಮಾಡ್ತದ? ಜೀವ ಜಡ ವಸ್ತುವನ್ನು ಗುರುತಿಸುತ್ತದೆ. ಹೌದಾ? ಗೊತ್ತಾಗತ್ತದ? ಜಡ ವಸ್ತುಗಳನ್ನು ಮಾತ್ರ ಗುರುತಿಸ್ತದೆ. ನೆಕ್ಸ್ಟ್ ವೃತ್ತಿ ಅಂದ್ರೆ ಅಂತಃಕರಣ ವೃತ್ತಿ ಹೊರಗೆ ಬಂದದ. ಅಂತಃಕರಣ ವೃತ್ತಿ ಹೊರಗೆ ಬಂದು ಏನ್ ಮಾಡ್ತದ? ಅಂತಃಕರಣ ವೃತ್ತಿ ಹೊರಗೆ ಬಂದು ಏನ್ ಮಾಡ್ತದ್ರಿ? ಆ ವಸ್ತುವಿನ ಸಮಾನಾಕಾರ ತಾಳ್ತದ, ಆವರಣ ಭಂಗ ಮಾಡ್ತದ. ಯಾವಾಗ ಮಾಡ್ತದ? ಬೆಳಕಿದ್ದಾಗ ಮಾಡ್ತು. ಬೆಳಕಿದ್ದಾಗ ವಸ್ತುವಿನ ಆಕಾರ ತಾಳಿ ಆವರಣ ಭಂಗ ಮಾಡ್ತು. ಮತ್ತು 4ನೇ ಐಟಮ್ ಒಂದೇನದ? ಅಲ್ಲಿ ಬೆಳಕಿದ್ದಿದ್ದಿಲ್ಲ ಅಂತಂದ್ರೆ, ಬೆಳಕಿದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತದ? ಈ ವೃತ್ತಿ ಏನು ಕೆಲಸ ಮಾಡಲ್ಲ. ಈ ವೃತ್ತಿ ಸುಂಕುತ್ ಬಿಡ್ತದ. ಅಂತಃಕರಣ ವೃತ್ತಿ ಸುಂಕುತ್ತು ಅಂತಂದ್ರ ಅದರ ಜೊತೆಗೆ ಅವಿದ್ಯಾ ವೃತ್ತಿ ಅಂತ ಒಂದದ. ಗೊತ್ತಿಲ್ಲದಿರುವಿಕೆ ಅಂತ ನಿಮ್ಮ ಒಳಗೇನದಲ್ಲ, ಅದು ಭಾಗ ಬರ್ತದೆ. ಅದು ಆಕ್ಟಿವ್ ಆಗ್ತದ. ಆಕ್ಟಿವ್ ಆಗಿ ಅದು ಬೆಳಕಿಲ್ಲದಾಗ, ಜ್ಞಾನ ಇಲ್ಲದಾಗ, ಅರಿವಿಲ್ಲದಾಗ ಅದು ತನ್ನದೇ ಆದ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತದ. ಅದಕ್ಕೇನಂತಾರ? ಕ್ಷೋಭೆಗೊಳಗಾಗಿ ಅವಿದ್ಯಾ ವೃತ್ತಿ ಏನ್ ಮಾಡ್ತದ? ಹಗ್ಗವನ್ನ ಹಾವು ಅಂತ ಹೇಳ್ಬಾರ್ದು. ಅಧ್ಯಾಸ, ಭ್ರಮೆ, ಭ್ರಾಂತಿ ಹೀಗೆಲ್ಲ ಆಗ್ತದ. ಅವಿದ್ಯಾ ವೃತ್ತಿನಿಂದ ನಿಮ್ಗೆ ಏನೇನು ತಿಳುವಳಿಕೆ ಆಗಿರ್ತದೋ ಅದೆಲ್ಲ ಅಧ್ಯಾಸ, ಭ್ರಮೆ, ಭ್ರಾಂತಿ ಆಗ್ಬಿಡ್ತದೆ. ಅವಿದ್ಯಾ ವೃತ್ತಿ. ಅದಕ್ಕೆ ಇಲ್ಲಿ 2 ಕಂಡೀಷನ್. ಒಂದು ಬೆಳಕಿದ್ದಾಗ, ಬೆಳಕು ಇದ್ದಾಗ ಏನೇನಾಗ್ತದ? ಆ ಹೊರಗಿರುವ ವಸ್ತು ಏನದಲ್ಲ, ವಿಷಯ, ಅದರೊಳಗೂ ಬ್ರಹ್ಮದನಿಲ್ಲ. ಬ್ರಹ್ಮದನಲ್ಲ, ಆ ಹೊರಗಿರುವ ವಸ್ತುವಿನೊಳಗಿರುವ ಬ್ರಹ್ಮಗ ವಸ್ತು ಉಪಯುಕ್ತ ಚೇತನ, ವಿಷಯ ಉಪಯುಕ್ತ ಚೇತನ ಅಥವಾ ರಜ್ಜು ಉಪಯುಕ್ತ ಚೇತನ ಏನಂತಿರಲ್ಲ, ಆ ಚೇತನದೊಡನೆ ಈ ರುಚಿ ಉಪಯುಕ್ತ ಚೇತನ ಅಂದ್ರೆ ರುಚಿ ಒಳಗಿರುವ ಸಾಕ್ಷಿ ಚೇತನ ಮತ್ತೆ ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ 3 ಒಂದಾಗ್ತಾವ. ಯಾವಾಗ? ಬೆಳಕು ಇದ್ದಾಗ. ಅಲ್ಲಿ 2 ಒಂದೇ ಇರ್ತಾವಲ್ಲ. ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ ಮತ್ತ ಅದೇ ಚೇತನನೇ ಹೊರಗೆ ಬಂದದ ರುಚಿ ಉಪಯುಕ್ತ ಚೇತನ ಆಗಿ.
ಅದೇ ಚೇತನ ಹೊರಗೆ ಬಂದು ಹೋಗಿ ಏನ್ ಮಾಡಿದ, ಆ ವಸ್ತುವಿನೊಳಗಿರುವಂತ ವಸ್ತು ಉಪಯುಕ್ತ ಚೇತನದೊಡನೆ ಒಂದಾಗ್ಬಿಟ್ಟ. ಅವು ಮೂರು ಉಪಯುಕ್ತ ಚೇತನಗಳು ಒಂದೇ ಜಾತಿ ಇವು. ಚೈತನ್ಯ, ಬ್ರಹ್ಮ, ಆತ್ಮ ಏನಂತೀರಿ, ಅವು ಮೂರು ಒಂದೇ ಜಾತಿ ಇವು. ಈ ವೃತ್ತಿ ಎಲ್ಲಿ ತನಕ ಹೋಗಿ ಆ ವಸ್ತು ಉಪಯುಕ್ತ ಚೇತನವನ್ನ ಸಂಪರ್ಕ ಮಾಡಲ್ಲ, ಅಲ್ಲಿ ತನಕ ನಿಮ್ಮ ಅಂತಃಕರಣದೊಳಗಿರುವಂತ ಸಾಕ್ಷಿ ಚೇತನ ಅಂತಃಕರಣದಾಗೆ ಇರ್ತದ, ಆ ವಸ್ತುವಿನೊಳಗಿರುವಂತ ಉಪಯುಕ್ತ ಚೇತನ ಅದ್ರಾಗೆ ಇರ್ತದ. ಅದು ಯಾವಾಗ ವೃತ್ತಿ ಹೊರಗೆ ಬಂತು, ಆ ವೃತ್ತಿ ಜೊತೆಗೆ ಆ ಸಾಕ್ಷಿ ಚೇತನ ವೃತ್ತಿ ಉಪಯುಕ್ತ ಚೇತನ ಹೊರಗೆ ಬಂದು ಆ ವಸ್ತು ಉಪಯುಕ್ತ ಚೇತನದೊಳಗ ಒಂದಾಯ್ತು ಅಂತಂದಾಗ ಆವಾಗ ಚಿದಾಭಾಸನಿಗೆ ಇದು ರಜ್ಜು ಆದ ಅಂತ ಗುರುತಿಸ್ತಾನೆ. ಇದು ರಜ್ಜು ಆದಂತ ಗುರುತಿಸ್ತಾನ. ರಜ್ಜು ಆದಂತ ಗುರುತಿಸಿದಾಗ ಏನಾಗ್ತದ, ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ ವೃತ್ತಿ ಉಪಯುಕ್ತ ಚೇತನವಾಗಿ ಹೊರಗೆ ಬಂದು ವಸ್ತು ಉಪಯುಕ್ತ ಚೇತನದೊಡನೆ ಸಂಗಮ ಆದಾಗ ಈ ತ್ರಿವೇಣಿ ಸಂಗಮದಿಂದ ಚಿದಾಭಾಸನಿಗೆ ಇದು ರಜ್ಜು ಆದ, ಇದು ಜಡವಸ್ತು ಅಂತೇಳಿ ಗುರುತಿಸುವಂತ ಶಕ್ತಿ ಬಂತು. ಯಾವಾಗ ಜಗತ್ತಿನೊಳಗೆ ನೀವು ಯಾವ ಜಡವಸ್ತುಗಳನ್ನ ಗುರುತಿಸ್ತೀರಿ, ಆವಾಗ ಆ ವಸ್ತುವಿನಲ್ಲಿರುವ ಉಭಯದ ಚೇತನದೊಡನೆ ನಿಮ್ಮ ಸಾಕ್ಷಿ ಚೇತನವು ವೃತ್ತಿ ಚೇತನವಾಗಿ ಹೊರಗೆ ಬಂದು ಸಂಗಮಿಸಿರುತ್ತದೆ. ಈಗ ಮೂರು ಚೇತನಗಳು ಒಂದಾದಾಗ ಅವು ಸಪರೇಟ್ ಇದ್ದಾಗ ನಿಮಗೆ ವೃತ್ತಿ ಚೇತನ, ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ, ವಸ್ತುವಿನೊಳಗಿರುವಂತ ಉಪಯುಕ್ತ ಚೇತನ ಅಂತೇಳಿ ನೀವು ಮೂರು ಸಪರೇಟ್ ಹೇಳ್ಬೋದು. ಅವು ಮೂರು ಕಲ್ತಾಗ ಒಂದೇ ಚೇತನ. ಗಂಗಾ, ಯಮುನಾ, ಸರಸ್ವತಿ ಅಂತೇಳಿ ಯಾವ ನದಿ ರೂಪದಾಗಿದ್ದಾಗ ನೀವು ಹೇಳಬಹುದು. ಅವು ಮೂರು ಚೇತನಗಳು ಕಲ್ತಾಗ ಒಂದೇ ಸಮುದ್ರದೊಳಗೆ ಹೋಗಿ ಗಂಗೆ ನೀರು ಗುರುತಿಸ್ಲಿಕ್ಕೆ ಆಗ್ತದೇನ್ರಿ? ಸಮುದ್ರದೊಳಗೆ ಯಮುನೆ ನೀರು ಗುರುತಿಸ್ಲಿಕ್ಕೆ ಆಗ್ತದ? ಸಮುದ್ರದೊಳಗೆ ಸರಸ್ವತಿ ನೀರು ಗುರುತಿಸ್ಲಿಕ್ಕೆ ಆಗ್ತದೇನೋ? ಮೂರು ಒಂದೇ ಆಗ್ತವೆ. ಹೀಗಾಗಿ ಏನಾಯ್ತು, ಈ ಒಂದು ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ ಏನದಲ್ಲ, ಈ ಸಾಕ್ಷಿ ಚೇತನ ಹೋಗಿ ಹೊರಗಿರುವ ಎಲ್ಲಾ ವಸ್ತುಗಳ ಉಪಯುಕ್ತ ಚೇತನಗಳನ್ನೇ ಒಂದಾಗಿ ಅದು ಸಾಗರ ಉಪಾಧಿಯಲ್ಲಿ ರೂಪ ತಾಳಿ ಅದೇನಾಗ್ತದ, ಆ ವಸ್ತುವಿಗೆ ಇದೇ ಅಧಿಷ್ಠಾನ ಆಗ್ತದ. ಹೊರ ಜಗತ್ತಿನ ಒಂದು ವಸ್ತುವಿಗೆ ಮೊದಲು ಅಧಿಷ್ಠಾನ ಆಗೋದು ಕಲೀರಿ. ಯಾವಾಗರ ನಿಮ್ಮ ಮುಂದಿರುವಂತ ಒಂದು ವಸ್ತುವನ್ನು ನೋಡಿ ಆ ವಸ್ತುವಿಗೆ ನಾನೇ ಅಧಿಷ್ಠಾನ ಅನ್ನೋದು ತಿಳ್ಕೋಬೇಕಾದ್ರೆ ಆ ವಸ್ತುವನ್ನ ನಿಮಗೆ ಗುರುತಿಸುವ ಶಕ್ತಿ ಬರಬೇಕಾದ್ರೆ ಅದರ ಹಿಂದಿರುವ ನೀವು ಇದ್ದಕ್ಕೆ ಅದನ್ನು ಗುರುತಿಸಿರಿ. ಕುರ್ಚಿ ನೀವು ಅದಿರತ್ತೆ ಗುರುತಿಸಿರ, ಕುರ್ಚಿ ಆದತ್ತ ನೀವು ಗುರುತಿಸ್ಲಕತ್ತೀರ, ನೀವು ಅದಿರತ್ತೆ ಕುರ್ಚಿ ಗುರುತಾಗ್ಯದ, ನೀವು ಅದಿರಂತ ಗೊತ್ತಾಗ್ಯದ ಅಂದಲ್ಲ, ನೀವು ಆ ಕುರ್ಚಿಗೆ ಅಧಿಷ್ಠಾನ ಅದಿರಿ. ಮುಂದೊಂದು ಕುರ್ಚಿ ಅದ, ಕುರ್ಚಿ ಒಳಗಿಂದ ಒಂದು ಇದೇ ರೀತಿ ಚರ್ಚೆ ಮಾಡ್ರಿ, ಒಂದು 5 ನಿಮಿಷ ಚರ್ಚೆ ಮಾಡ್ರಿ. ಪರ್ಫೆಕ್ಟ್ ಆಗಿ ಒಂದು ವಸ್ತುವಿಗೆ ನೀವು ಅಧಿಷ್ಠಾನ ಆಗತ್ತೀರಿ. ಬೆಳಕಿದ್ದಾಗ ಚರ್ಚೆ ಮಾಡ್ರಿ. ಎಲ್ಲರೂ ಒಂದೊಂದು ವಸ್ತು ತಗೊಳ್ರಿ, ಆ ವಸ್ತುವಿಗೆ ನಾನೇ ಅಧಿಷ್ಠಾನ ಅನ್ನೋದು ಪ್ರಾಕ್ಟೀಸ್ ಮಾಡ್ರಿ, ಮಾತಾಡ್ರಿ, ಚರ್ಚೆ ಮಾಡ್ರಿ. ಒಂದು ವಸ್ತುವನ್ನು ಗುರುತಿಸಬೇಕಾದ್ರೆ ನಮ್ಮ ಅಂತಃಕರಣ ವೃತ್ತಿ ನೇತ್ರದ ಮುಖಾಂತರ ಹೊರಗೆ ಬರ್ತೈತಿ. ಆ ವೃತ್ತಿಯೊಳಗ ಸಾಕ್ಷಿ ಚೇತನ ಇರ್ತೈತಿ, ಅಂತಃಕರಣ ಇರ್ತೈತಿ ಮತ್ತು ಅವಿದ್ಯೆ ಇರ್ತೈತಿ. ಈ ವೃತ್ತಿ ವಸ್ತುವನ್ನು ಹೋಗಿ ತಲುಪಿದಾಗ ಅದರೊಳಗಿನ ವೃತ್ತಿ ವಸ್ತುವಿನ ಆವರಣವನ್ನ ಬೆಳಕಿದ್ದಾಗ ಆವರಣವನ್ನ ಭಂಗ ಮಾಡ್ತೈತಿ. ಅವಾಗ ಚಿದಾಭಾಸ ಇದು ಹಗ್ಗ ಅಂತ ಹೇಳಿ ಗುರುತಿಸ್ತಾರ. ಈ ಹಗ್ಗ ಅಂತ ಗುರುತಿಸಿದ ಮೊದಲು ಈ ಅಂತಃಕರಣ ವೃತ್ತಿಯೊಳಗಿರುವ ವೃತ್ತಿ ಉಪಯುಕ್ತ ಚೇತನ ಮತ್ತು ವಸ್ತು ಉಪಯುಕ್ತ ಚೇತನ
ಚೇತನ ಮತ್ತು ಸಾಕ್ಷಿ ಚೇತನ ಮೂರು ಒಂದಾದಾಗ ಚಿದಾಭಾಸ ಇದು ಹಬ್ಬ ಅಂತೇಳಿ ಗುರುತಿಸ್ತಾರಲ್ಲ. ಹಿಂಗ ಬೆಳಕಿದ್ದಾಗ ನಮ್ಮ ವೃತ್ತಿ ನೇತ್ರ ಹೊರಗೆ ಹೋಗಿ ಅದನ್ನ ಗುರುತ ಹಿಡ್ತಂತೇಳಿ ತಿಳಿಸ್ಕೊಡ್ತಾರ. ಒಳಗಿನ ಮೂರು ಹೊರಗಿನ ಮೂರು. ಒಳಗ ಸಾಕ್ಷಿ ಚೇತನ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ ಮತ್ತು ಅವಿದ್ಯೆ ವಸ್ತು ಉಪಯುಕ್ತ ಚೇತನ, ಇವು ಮೂರು ಹೊರಗೆ ಬಂದು ವಸ್ತುವಿನ ಅಂತಃಕರಣ ವೃತ್ತಿಯಿಂದ ವಸ್ತುವಿನ ರೂಪ ತಾಳುತ್ತೆ. ವಸ್ತುವಿನ ರೂಪ ತಾಳಿ ಅಲ್ಲಿ ಏನಂತಂದ್ರೆ ಸಾಕ್ಷಿ ಚೇತನ ಮತ್ತು ಅಂತಃಕರಣ ಉಪಚೇತನ ಮತ್ತು ವಸ್ತು ಉಪಯುಕ್ತ ಚೇತನ ಮೂರು ಕೂಡಿದಾಗ ಸಂಗಮವಾದಾಗ ತ್ರಿವೇಣಿ ಸಂಗಮವಾದಾಗ ಆ ವಸ್ತುವಿನ ಜ್ಞಾನ. ಅಂತಃಕರಣ ಮತ್ತು ಚಿದಾಭಾಸ ಮತ್ತು ಸಾಕ್ಷಿ ಇವು ಮೂರು ಕೂಡಿ ವೃತ್ತಿ ಹೊರಗೆ ಬಂದಾಗ ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತಾವ. ಈ ವೃತ್ತಿ ಉಪಯುಕ್ತ ಚೇತನದಿಂದ ಹೊರಗಿರ್ತಕ್ಕಂಥ ವಸ್ತುನಲ್ಲಿಯೂ ಕೂಡ ವಸ್ತು ಉಪಯುಕ್ತ ಚೇತನ ಇರ್ತದ. ಆ ವಸ್ತು ಉಪಯುಕ್ತ ಚೇತನ ಮತ್ತೆ ಈ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಒಂದೇ ಆದಾಗ ಆಗ ನಮಗಲ್ಲಿರ್ತಕ್ಕಂಥ ವಸ್ತುವಿನ ಆವರಣವನ್ನ ಭಂಗ ಮಾಡಿದಂತ ಇದ ಐತಿ. ಅದ ಇದಮ್ಮ ಅನ್ನೋದನ್ನು ಸೇರಿಸಿದ ಅದ ಹಗ್ಗನ ಅನ್ನೋದು. ಹೀಗೆ ಅವುಗಳನ್ನ ವಸ್ತು ಉಪಚೇತನದಲ್ಲಿಯೂ ಮತ್ತು ಇವೆಲ್ಲ ವಸ್ತುವನ್ನ ತೋರಿಸ್ತಾವ. ಹೀಗೆ ಹಗ್ಗ ಐತಿ ಅಂತೇಳಿ ವಸ್ತುವನ್ನ ಗುರುತಿಸ್ತದ. ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಮತ್ತು ವಸ್ತು ಉಪಯುಕ್ತ ಚೇತನ, ಮೂರು ಉಪಯುಕ್ತ ಚೇತನಗಳು ಬೆಳಕಿದ್ದಾಗ ಸಂಗಮ ಹೊಂದುತ್ತಾವ. ಮೂರು ಸುಳಿಗಳು ಅಂತಂದ್ರೆ ಮೂರು ಸಂಗಮ ಹೊಂದಿದಾಗ ಒಂದೇ ಚೇತನ ಆಗ್ತದ. ಒಂದೇ ಚೇತನ ಆಗಿ ಆ ಚೇತನ ಒಂದು ವಸ್ತು ಅದ, ಈ ಕಡೆ ಸಾಕ್ಷಿ ಅದ, ಮುಂದೊಂದು ಜಡ ವಸ್ತು ಅದ, ಈ ಕಡೆ ಒಂದು ಸಾಕ್ಷಿ ಅದ. ಈಗ ಏನಾಗ್ಯದ, ಆ ವಸ್ತುವನ್ನ ಗುರುತಿಸುವ ಕಾಲದಲ್ಲಿ ಬೆಳಕಿದ್ದಾಗ ಏನಾಯ್ತು, ಆ ವಸ್ತು ನಿನ್ನಿಂದ ಗುರುತಿಸಲ್ಪಟ್ಟದ್ದು, ಆ ವಸ್ತುವಿನಿಂದ ನೀ ಗುರುತಿಸಿಲ್ಲ. ಹೌದಿಲ್ರಿ? ಕುರ್ಚಿ ನಿಮ್ಮನ್ನು ಗುರುತಿಸೋದೇನು ಇಲ್ಲ, ನೀವು ಕುರ್ಚಿಯನ್ನು ಗುರುತಿಸಿರಿ. ಈಗ ಅಧಿಷ್ಠಾನ ಯಾರು? ನೀವೇ ಅದಕ್ಕೆ ಆಧಾರ. ಕುರ್ಚಿಗೆ ನೀವೇ ಆಧಾರ. ನೀವು ಅದಿರತ್ತಲ್ಲಿ ಕುರ್ಚಿ ಅದ, ನೀವೇ ಅಧಿಷ್ಠಾನ. ಅದಕ್ಕ ನಿಮ್ಮೊಳಗಿನ ಸಾಕ್ಷಿನೇ ಅದಕ್ಕೆ ಅಧಿಷ್ಠಾನ ಅದ. ಒಂದು ವಸ್ತುವಿಗೆ ನೀವು ಅಧಿಷ್ಠಾನ ಆಗೋದು ಕಲಿಬೇಕು. ಅವಾಗ ಏನಾಗ್ತದ, ಮೂರು ಇವು ಸಂಗಮ ಆದಾಗ ನಿಮ್ಮ ಅಂತಃಕರಣದಲ್ಲಿರುವ ವೃತ್ತಿ ಯಾವುದದು, ಆ ವಸ್ತುವಿನ ಆವರಣ ಭಂಗ ಮಾಡಿದಾಗ ಚಿದಾಭಾಸ ಏನ್ ಮಾಡ್ತಾನ, ಆ ಜಡ ವಸ್ತುವನ್ನ ಗುರುತಿಸ್ತಾನ. ಆದರೆ ಗುರು ಆದವನ್ ಏನ್ ಮಾಡ್ತಾನ, ಈ ಜಡ ವಸ್ತುವನ್ನ ನೀನು ಗುರುತಿಸ್ಬೇಕಾದ್ರ ಇದರ ಹಿಂದೆ ಚೇತನ ಹೆಂಗ್ ಕೆಲಸ ಮಾಡಿರ್ತದ ಅನ್ನೋದು ನಿಮಗ ಗುರು ಆದವನು ಜ್ಞಾನ ದೃಷ್ಟಿ ಕೊಡ್ತಾನ. ಗುರುವಿನ ಕಣ್ಣು, ಗುರುಪಟ್ಟ ಕಣ್ಣು ನಿಮ್ಗೆ ಈ ಮೂರು ಚೇತನಗಳು ಇರ್ತಾವ. ಮತ್ತು ಈ ಮೂರು ಚೇತನಗಳು ಸಂಗಮ ಆದಾಗಲೇ ನನಗ ಈ ಒಂದು ಮುಂದಿರುವ ಒಂದು ವಸ್ತುವನ್ನು ಗುರುತಿಸುವ ಶಕ್ತಿ ಬಂತು ಅಂತೇಳಿ ಚಿದಾಭಾಸ ತಿಳ್ಕೋಬೇಕು. ಚಿದಾಭಾಸಗೆ ಏನು ಗೊತ್ತಿಲ್ಲ, ಅವ ವಸ್ತುಗಳನ್ನ ಗುರುತಿಸ್ಬೇಕು ಹೋಗ್ತಾನಷ್ಟೇ. ಆದ್ರೆ ನಾನು ಗುರುತಿಸ್ಬೇಕಾದ್ರೆ ಹಿಂದ ಇಷ್ಟೊಂದು ಮೂರು ಚೇತನಗಳು ಕೆಲಸ ಮಾಡಿರ್ತಾವ ಅನ್ನೋದು ಜ್ಞಾನ ಇರ್ಲಾರ್ದು, ಅದು ಅಜ್ಞಾನದ ಕಾಲ.
ಈ ಚಿದಾಭಾಸನಿಗೆ ಒಂದು ಜ್ಞಾನದ ದೃಷ್ಟಿ ಕೊಟ್ಟ ಮೇಲೆ ಈ ಮೂರೂ ಚೇತನಗಳ ಕೆಲಸ ಮಾಡಿದ್ದಕ್ಕೆ ನನಗೆ ಇದೆಲ್ಲ ಗುರುತಾಗ್ಲಿಕ್ಕತ್ತದಂತೆ ಚಿದಾಭಾಸನಿಗೆ ಅರ್ಥ ಆಗುತ್ತ ಬೇಡ ಜೀವಚೇತನ ಇದು ಮಾಡ್ಕೋಬೇಕು. ಇದು ಮಾಡ್ಕೊಂಡ ಮೇಲೆ ಬೆಳಕಿದ್ದಾಗಿಂದ ಕಥೆ ಇದು. ಒಂದು ವೇಳೆ ಬೆಳಕಿರ್ಲಿಲ್ಲ ಅಂತಂದ್ರೆ ಏನಾಗ್ತದ, ನಿಮ್ಮ ವೃತ್ತಿ ಹೋಗ್ತದ, ಅಂತಃಕರಣ ವೃತ್ತಿ ಅದರ ತನಕ ಹೋಗ್ತದ, ಹೋಗಿ ಆ ವಸ್ತುವಿನ ಆವರಣ ಭಂಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾವಾಗ ಆ ವಸ್ತುವಿನ ಆವರಣ ಭಂಗ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಬೆಳಕಿಲ್ಲಲ್ಲ, ಅದಕ್ಕೇನ್ ಮಾಡ್ತದ, ನಿಮ್ಮ ವೃತ್ತಿ ಜೊತೆಗೆ ಇರುವಂತ ಒಂದು ಅವಿದ್ಯಾ ವೃತ್ತಿ ಅಂತ ಒಂದದ, ಅದನ್ನು ಸಾಕ್ಷಿ ಒಳಗೆ ಆಶ್ರಯ ತಗೊಂಡದ. ಅಂತಃಕರಣ ವೃತ್ತಿನೂ ಸಾಕ್ಷಿ ಒಳಗೆ ಆಶ್ರಯ ತಗೊಂಡದ, ಅವಿದ್ಯಾ ವೃತ್ತಿನೂ ಸಾಕ್ಷಿ ಒಳಗೆ ಆಶ್ರಯ ತಗೊಂಡದ. ಅದು ಏನ್ ಮಾಡ್ಬಿಡ್ತದ, ಇದು ಹಾಗಲ್ಲಪ್ಪ ಹಾವಂತ ಶೋಭೆ ಒಳಗಾಗಿ ಅಲ್ಲಿರೋದು ಒಂದು, ತೋರೋದು ಮತ್ತೊಂದು, ಇರೋದು ಒಂದು, ತೋರೋದು ಮತ್ತೊಂದು. ಹಿಂಗೇನೋ ಮಾಡಿ ಅಭ್ಯಾಸ ಮಾಡ್ತದ, ಕ್ರಾಂತಿ ಮಾಡ್ತದ, ಏನೋ ಒಂದು ಗದ್ದಲ್ಕ್ ಹಾಕಿಟ್ಬಿಡ್ತದ. ಒಂದು ಸುಖ ಅಂತಾರೆ ಗುರುತಿಸ್ತದ, ಒಂದು ದುಃಖದ ವಸ್ತು ಅಂತಾರೆ ಗುರುತಿಸ್ತದ. ಶುಕ್ತಿಯನ್ನು ನೋಡಿದಾಗ ಅದಕ್ಕೆ ಆವರಣ ಭಂಗ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದು ಶುಕ್ತಿ ಅಂತ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಬೆಳಕಿಲ್ಲದ ಕಾರಣ. ಅದೇನಾಗ್ಬಿಡ್ತು, ಬೆಳ್ಳಿ ಅಂತ ತೋರಿಸ್ಬಿಡ್ತು, ಒಂದ್ ಕಡೆ ಸುಖ ಅಂತ ತೋರಿಸ್ತು. ಬೆಳಕಿಲ್ಲದ ಕಾರಣ ಹಗ್ಗವನ್ನು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಏನಾಯ್ತು, ಇದು ಹಾವು ಅಂತ ತೋರಿಸ್ತು. ಈ ಹಗ್ಗ ಹಾವು ನೋಡಿ ನಿಮ್ಗೇನಾಗ್ತಾವ ಅಂದ್ರೆ ಸುಖ ದುಃಖ ಉಂಟಾಗ್ತಾವ. ಹಗ್ಗನು ಸುಳ್ಳ, ಹಾವು ಸುಳ್ಳ. ಯಥಾರ್ಥ ಜ್ಞಾನ ಇಲ್ಲದಕ್ಕ ನಿಮ್ಗೆ ಯಾವಾಗ ಯಥಾರ್ಥ ಜ್ಞಾನ ಆಗಿ ಇದು ಹಗ್ಗ ಅಂತ ಗೊತ್ತಾಗ್ತದ, ಯಾವಾಗ ಯಥಾರ್ಥ ಜ್ಞಾನ ಆಗಿ ಶುಕ್ತಿ ಅಂತ ಗೊತ್ತಾಗ್ತದ, ಆವಾಗ ನಿಮ್ಗೆ ಅಲ್ಲಿ ಸುಖ ದುಃಖ ಇರ್ತಾವೇನೋ ಇಲ್ಲ. ಏನಿರ್ತದ ಅಲ್ಲಿ ಆನಂದ ಇರ್ತದ. ಎಲ್ಲಿ ಯಥಾರ್ಥ ಜ್ಞಾನ ಆಗ್ತದ ಅಲ್ಲಿ ಆನಂದ ಇರ್ತದ, ಎಲ್ಲಿ ಅಯಥಾರ್ಥ ಜ್ಞಾನ ಆಗ್ತದ ಅಲ್ಲಿ ಸುಖ ದುಃಖ ಇರ್ತದೆ. ಸುಖ ದುಃಖ ಬೇಕಾ, ಆನಂದ ಬೇಕಾ ನಿಮಗೆ? ಸುಖ ದುಃಖ ಎರಡು ಸುಳ್ಳವು, ಎರಡು ಸುಳ್ಳ, ಸುಖನೂ ಸುಳ್ಳ ದುಃಖನೂ ಸುಳ್ಳ. ಯಥಾರ್ಥ ಜ್ಞಾನ ಮಾಡ್ಕೊಂಡ್ರಿ ಅಂತಂದ್ರ, ಈಗ ಒಬ್ಬ ದುಷ್ಟ ಬಂದು ಬೈಲಕತ್ತಾನ ಅಂತಂದ್ರ ಅವನ ವರ್ತನೆಯಿಂದ ನೀವು ದುಃಖ ಆಗ್ಲಕತ್ತದ. ಯಾಕಂದ್ರ ಅದನ್ನ ನೀವು ಬ್ರಹ್ಮ ಅಂತ ತಿಳ್ಕೊಂಡಿಲ್ಲ, ಯಥಾರ್ಥ ಜ್ಞಾನ ಆಗಿಲ್ಲ, ನಿಮಗೆ ದುಃಖ ಆಗ್ಲಕತ್ತದ. ಅಜ್ಞಾನಿ ಆದವನು ಅಯಥಾರ್ಥ ಜ್ಞಾನ ಪಡ್ಕೊಂಡು ಅಲ್ಲಿ ಏನ್ ಮಾಡ್ತಾನೆ, ದುಃಖ ಪಡ್ತಾನೆ. ಬ್ರಹ್ಮಜ್ಞಾನಿ ಆದವನು ಅವ ಬೈತಿರ್ಬೇಕು, ನಿಮಗೆ ಸನ್ಮಾನ ಮಾಡಿ ಹೊಗಳ್ತಿರ್ಬೇಕು, ನಿಮ್ಮ ಮಾತಿಗೆ ಚಪ್ಪಾಳೆ ತರ್ತಿರ್ಬೇಕು, ಅಥವಾ ಚಪ್ಪಲಿ ತೋಡು ಬಿಸಾಕಿರ್ಬೇಕು. ಚಪ್ಪಲಿ ತೋಡು ಬಿಸಾಕಿದವನು ಬ್ರಹ್ಮ ಹೌದಾ? ಅಲ್ಲ. ಬ್ರಹ್ಮನೇ ಚಪ್ಪಲಿ ತೋಡು ಬಿಸಾಕಿ ಏನಂತ ಹೇಳಕ್ಕೆ ತಿಳ್ಕೊಂಡ್ಬಿಟ್ರೆ ಹೆಂಗಿರ್ತದ? ಯಥಾರ್ಥ ಜ್ಞಾನದಿಂದ ಆನಂದ ಆದಾಯ ಇಲ್ಲ ಹೇಳ. ಬರೀ ಚಪ್ಪಾಳೆ ತೆಗೆದವ್ರು ಬೆನ್ನ ಹಚ್ಚಿ ಓದ್ತೀವಲ್ಲ, ಚಾಲ್ ಹೊಚ್ಚವ್ರು ಬೆನ್ನ ಹಚ್ಚಿ ಓದ್ತೀವಲ್ಲ, ಅದು ಏನ್ ಯಥಾರ್ಥ ಜ್ಞಾನ? ಏನು ಚಾಲ್ ಹೊಚ್ಚಿದಾಗ ನಮ್ಮ ಸನ್ಮಾನ ಮಾಡಿದಾಗ ಖುಷಿ ಪಟ್ಟದ ಯಥಾರ್ಥ ಜ್ಞಾನನ? ಅದು ಯಾವನೋ ಒಬ್ಬ ಬೈದ್ಗೆ ಮರ್ಯಾದೆ ತೆಗೆದಾನ ಅಂದ್ರೆ ಅದು ತ್ರಾಸ ಆಗ್ಲಕ್ಕಂತಂದ್ರೆ ಅದು ಯಥಾರ್ಥ ಜ್ಞಾನನ? ಅದು ಅಯಥಾರ್ಥ ಜ್ಞಾನ. ಎರಡು ಸುಖ ದುಃಖಗಳಿಗೆ ಕಾರಣವಾದಂತ ಏನು ನಮ್ಮ ವರ್ತನೆಗಳದಾವ ಅವೆರಡು ಅಯಥಾರ್ಥ ಜ್ಞಾನಗಳು. ಬರ್ತೆ ನೋಡ್ರಿ ಬಸವಣ್ಣ, ಸುಖ 1 ಕೋಟಿ ಬಂದಲ್ಲಿ, ದುಃಖ 1 ಕೋಟಿ ಬಂದಲ್ಲಿ ಎಲ್ಲ ನನಗೆ ಲೆಕ್ಕಿಲ್ಲ ಅಂತಾನ. ಸಂಗಮನಾಥ ನಿನ್ನ ದಿವ್ಯ ಪಾದ ಒಂದೇ ಸಾಕಪ್ಪ ಅಂತ, ಆನಂದ ಒಂದೇ ಸಾಕು, ನಿಮ್ಗೆ ಯಥಾರ್ಥ ಜ್ಞಾನ ಆಯ್ತಂದ್ರೆ ಸುಖ ದುಃಖ ನಮ್ಗೆ ಏನ್ ಲೆಕ್ಕಿಲ್ಲ ಅಂತಾನ ಬಸವಣ್ಣ. ಎಲ್ಲ ಕೆಲ್ಸಕ್ಕೆ ಬರಲ್ಲ ಅಂತೇಳಿ. ಹೀಗಾಗಿ ನಾವೇನ್ ಮಾಡ್ಬೇಕು, ಯಥಾರ್ಥ ಜ್ಞಾನ ಮಾಡ್ಕೊಂಡು ಬ್ರಹ್ಮ ಚೈತನ್ಯದ ಕಡೆ ಲಕ್ಷ್ಯ ಇತ್ತು ಅಂತ ಅಂದಾಗ ನಮ್ಗ ಇವ್ರ ಅಂಗುಲಿ ಮಾಲನೂ ಕೆಟ್ಟವಲ್ಲ, ಬುದ್ಧ ಏನು ಒಳ್ಳೆಯವಲ್ಲ, ಇಬ್ರು ಒಂದೇ. ನಮಗ ಇಬ್ರು ಆನಂದ ಸ್ವರೂಪರೇ. ಅವರವ್ರ ಸಂಸ್ಕಾರ, ಅವರವ್ರ ಸಂಸ್ಕೃತಿ, ಅವ್ರ ಎಂತ ತಂದೆ ತಾಯಿ, ಎಂತ ಬಂಧು ಮಿತ್ರರ ಮಧ್ಯೆ ಬೆಳೆದಾರ, ಸ್ನೇಹಿತರ ಮಧ್ಯೆ ಬೆಳೆದಾರ, ಅವ್ರವ್ರ ವರ್ತನೆಗಳು ಹಂಗಿರ್ತಾವ.
ಅವ್ರ ವರ್ತನೆಗಳನ್ನ ನೋಡಿ ನಾವು ತಿಳ್ಕೊಂಡು ಸುಖ ದುಃಖ ಅನುಭವಿಸ್ತೀವಿ ಅಂತಂದ್ರೆ ಅದು ಯಥಾರ್ಥ ಜ್ಞಾನ. ನಾವು ಯಥಾರ್ಥ ಜ್ಞಾನ ಅಂದ್ರೆ ಬ್ರಹ್ಮನನ್ನ ನೋಡಿ ಬ್ರಹ್ಮನಾಗಿ ಬ್ರಹ್ಮನನ್ನು ನೋಡಿದಾಗೆ ನಮಗೆ ಯಥಾರ್ಥ ಜ್ಞಾನ ಇರಲಿ. ಈಗ ಏನಾಯ್ತು, ಬೆಳಕಿಲ್ಲದಾಗ ಬೆಳಕಿನಾಗ ನೀವೇನಾಗ್ರಿ, ಇದೆಲ್ಲದಕ್ಕೂ ನನ್ನ ಚೇತನೇನ ಅಧಿಷ್ಠಾನ ಆದ ಅನ್ನೋದು ಯಾವುದೋ ಒಂದು ವಸ್ತುವಿಗೆ ಈಗ ನಾನು ಅಧಿಷ್ಠಾನ ಅದೀನಿ ಅಂತ ಗೊತ್ತು ಮಾಡ್ಕೊಳಕ್ ಬರ್ತದ ಇಲ್ಲ. ಈಗ ನಿಮ್ಗ ನಿಮ್ಗೆ ಎದುರು ಒಂದು ಕುರ್ಚಿ ಅದ, ಕುರ್ಚಿ ಒಳಗೊಂದು ಉಪಯುಕ್ತ ಚೇತನ ಅದ, ವಸ್ತು ಉಪಯುಕ್ತ ಚೇತನ, ವಿಷಯ ಉಪಯುಕ್ತ ಚೇತನ, ಕುರ್ಚಿ ಉಪಯುಕ್ತ ಚೇತನ ಅಥವಾ ಟೇಬಲ್ ಉಪಯುಕ್ತ ಚೇತನ, ಏನೋ ಒಂದು ವಸ್ತು ಅದ. ಈ ವಸ್ತು ಇದ್ದ ಮೇಲೆ ನೆಕ್ಸ್ಟ್ ಏನಾಯ್ತು, ನಿಮ್ಮೊಳಗ ಅಂತಃಕರಣದೊಳಗ ಒಂದು ಸಾಕ್ಷಿ ಚೇತನ ಅದ, ಒಂದು ನಿಮ್ಮದು ಅಂತಃಕರಣ ಅನ್ನೋದು ಕನ್ನಡಿ ಇದ್ದಂಗದ, ಸಾಕ್ಷಿ ಚೇತನದ ಪ್ರತಿಬಿಂಬ ರೂಪವಾದಂತ ಚಿರಾಭಾಸ ಅದ, ಮತ್ತಿನ್ನೇನವನ ಅವಿದ್ಯೆ. ಇವೆಲ್ಲಾನು ತಿಳುವಳಿಕೆ ಇಲ್ಲದಂಥದ್ದು ಒಂದು ಅವಿದ್ಯೆ, ಗೊತ್ತಿಲ್ಲದಿರುವಿಕೆ ಅಂತಂದವ. ಈಗ ಇವು ಎರಡು ಎಲ್ಲ ಹೊರಗೆ ಬಂದು ವೃತ್ತಿ ಅನಿಸ್ಕೊಳಕತ್ತಾವ. ಅವಿದ್ಯೆ ಹೋಗಿ ಅವಿದ್ಯಾ ವೃತ್ತಿ ಅನಿಸ್ಕೊಳಕತ್ತದ, ಅಂತಃಕರಣ ಹೋಗಿ ಅಂತಃಕರಣ ವೃತ್ತಿ ಅನಿಸ್ಕೊಳಕತ್ತದ, ನಿಮ್ಮ ಒಳಗಿನ ಸಾಕ್ಷಿ ಚೇತನ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊಳಕತ್ತದ. ಅದ್ರ ಜೊತೆಗೆ ವೃತ್ತಿನೂ ಹೊರಗೆ ಬಂದದ, ನಿಮ್ಮ ಅಂತಃಕರಣನೂ ಹೊರಗೆ ಬಂದದ. ಒಟ್ಟು 4 ಐಟಮ್ಗಳು ಹೊರಗೆ ಬಂದಾವೆ. ಹೊರಗೆ ಬಂದು ಏನಾಗ್ಬಿಡ್ತು, ಎದುರಿಗಿರುವಂತ ಒಂದು ಕುರ್ಚಿ ಹತ್ರ ಹೋಯ್ತು. ಕುರ್ಚಿ ಕಡೆ ನೀವು ಲಕ್ಷ್ಯ ಕೊಟ್ಟಾಗ ಕುರ್ಚಿಗೆ ಹತ್ರ ಹೋದಾಗ ಬೆಳಕಿತ್ತು ಅಂತಂದ್ರೆ ಕುರ್ಚಿ ಒಳಗಿರೋ ಉಪಯುಕ್ತ ಚೇತನ ಮತ್ತು ನಿಮ್ಮ ವೃತ್ತಿ ಒಳಗಿರೋ ಉಪಯುಕ್ತ ಚೇತನ ಮತ್ತು ನಿಮ್ಮ ಒಳಗಿರುವಂತ ಸಾಕ್ಷಿ ಅಂತಃಕರಣ ಉಪಯುಕ್ತ ಚೇತನ ಮೂರು ಸಂಗಮವಾದಾಗ, ಬೆಳಕು ಇದ್ದಾಗ ಏನಾಯ್ತು, ನೀವು ಕುರ್ಚಿಯನ್ನ ಗುರುತಿಸಿರೋ, ನಿಮ್ ಚಿರಾವಾಸ ಕುರ್ಚಿಯನ್ನು ಗುರುತಿಸಿದ. ಆ ಕುರ್ಚಿ ಎಂದಾದ್ರೂ ನಿಮಗೆ ಗುರುತಿಸದೇನು? ಓ ಸಾಹೇಬ್ರೆ, ನೀವೇ ಕುಂದ್ರೆ ಕುರ್ಚಿ ಅದ, ಬರ್ರಿ ನನ್ನ ಕುರ್ಚಿ ಮೇಲೆ ಕುಂದಿರಿ, ನನ್ನ ಮೇಲೆ ಕೂಡ್ರಿ ಅಂದೋದೇನೆಂದರೆ ನೀವು ಹೋಗಿ ಅದ್ರ ಮೇಲೆ ಕೂರ್ತೀರಿ, ನೀವು ಅದನ್ನು ಗುರುತಿಸ್ತೀರಿ. ಈಗ ಮೂರು ಉಪಯುಕ್ತ ಚೇತನಗಳು ಒಂದಾಗ್ಬಿಟ್ಟು, ಈಗ ವಸ್ತು ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ ಮೂರು ಒಂದಾದಾಗ ನಿಮ್ಗೇನಾಯ್ತು, ಆ ಜಡ ವಸ್ತುವನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಯ್ತು. ಆ ಜಡ ವಸ್ತುವನ್ನ ಗುರುತಿಸಿದ್ದಕ್ಕ ನಿಂದ ಮೂರು ತ್ರಿವೇಣಿ ಸಂಗಮ ಆಗಿ ಸಮುದ್ರ ಆಗ್ಬಿಟ್ಟದ. ಆ ಒಂದೇ ಆಗಿದ್ದಾಗ ನಿಮಗ ಆ ಸಾಗರ ಏನದಲ್ಲ ಅದು ಏನಾಯ್ತು, ಅಧಿಷ್ಠಾನ. ಆ ಸಾಗರಕ್ಕೆ ನೀವು ಸಂಬಂಧಿಸಿರ ಇಲ್ಲ. ನಿಮ್ಮೊಳಗಿನ ಸಾಕ್ಷಿ ಚೇತನನೇ ಹೋಗಿ ಅಲ್ಲಿ ಸಾಗರ ಹಾಕಿ ಕುಂತದ ಈಗ ಆ ವಸ್ತು ಉಪಯುಕ್ತ ಚೇತನದ ಸಂಗತಿ ಬೇರೆ. ಅದರೊಳಗೆ ವಸ್ತು ಉಪಯುಕ್ತ ಚೇತನ ಬೇರೆ, ನಂದು ವೃತ್ತಿ ಉಪಯುಕ್ತ ಚೇತನ ಬೇರೆ, ಅದ್ರೊಳಗಿರುವ ಸಾಕ್ಷಿ ಚೇತನ ಬೇರೆ ಅಂತೇಳಿ ಏನಾರ ಗುರುತಿಸ್ಲಿಕ್ಕೆ ಬರ್ತದಲ್ರಿ. ಸಂಪೂರ್ಣ ಮೂರು ಸಂಗಮ ಆದಾಗ ಒಂದೇ ಚೇತನ ಆಗಿದಿಲ್ಲ, ಮೂರು ಕೂಡ ಅಖಂಡ ಚೇತನ ಆದಾಗ ನಿಮ್ಮ ಚಿದಾಭಾಸನಿಗೆ ಜ್ಞಾನ ಆಗ್ಯದ. ಇದು ರಜ್ಜು ಅಂತ ಹೇಳಿ. ಹೀಗಾಗಿ ಏನಾಯ್ತಪ್ಪ ಅಂದ್ರೆ ನಮ್ಮ ಸಾಕ್ಷಿ ಚೇತನ ಹೋಗಿ ಬ್ರಹ್ಮಾಂಡದೊಳಗಿರುವ ಎಲ್ಲ ವಸ್ತುಗಳ ಒಳಗಿರುವ ಉಪಯುಕ್ತ ಚೇತನದೊಡನೆ ಬೆರೆತು ಒಂದಾದಾಗ ಚಿದಾಭಾಸನಿಗೆ ಈ ವಸ್ತುಗಳು ಗುರುತಿಸುವ ಶಕ್ತಿ ಬಂದಕ್ಕ ಏನ್ ತಿಳ್ಕೋಬೇಕು, ನಾನೇ ಬ್ರಹ್ಮಾಂಡದಲ್ಲಿರುವ ಎಲ್ಲ ವಸ್ತುಗಳಿಗೆ ನಾನೇ ಅಧಿಷ್ಠಾನ ಅದೀನಿ, ಅವುಗಳನ್ನ ಗುರುತಿಸುವವನು ನಾನು, ಅವರೊಳಗಿರುವ ಉಪಯುಕ್ತ ಚೇತನದ ಜೊತೆಗೆ ಸಂಗಮಿಸುವವನು ನಾನು, ಆ ವಸ್ತುಗಳ ನಾಮರೂಪಗಳು ಏನೇನಂತ ವ್ಯವಹಾರಕ್ಕೆ ಆಧಾರವಾದವನು ನಾನು. ನಿಮ್ಗಿಂತ ಅವರದು ಗುರುತಿಸುವಿಕೆ ಆಗ್ಲಕತ್ತದ, ನಾವು ನಿಮ್ಮನ್ನು ಗುರುತಿಸ್ಲಿಕ್ಕತ್ತವ. ನೀವ್ ಅದಿರಿ ಅಂತೇಳಿ ಅವು ಅಲ್ಲಿ ಅದಾವ, ಅವು ಅದಾವತ್ತೇಳಿ ನೀವ್ ಅದಿರಿ. ನಿಮ್ ಶರೀರ ಅದತ್ ನೀವ್ ಅದಿರಿ, ನೀವ್ ಅದಿರತ್ ನಿಮ್ ಶರೀರ ಅದ ಹೇಳ್ಬೇಡ್ರಿ. ನೀವ್ ಅದಿರತ್ ನಿಮ್ ಶರೀರ ಅದ, ನೀವೇ ಇದ್ದಿದ್ದಿಲ್ಲ ಅಂದ್ರೆ ನಿಮ್ ಶರೀರ ಎಲ್ಲಿರ್ತಾವ? ಹೌದಾ? ಈಗ ಬ್ರಹ್ಮಾಂಡದ ಪಿಂಡಾಂಡದಾಗ ಇಷ್ಟು ಚಂದ ಸ್ಪಷ್ಟವಾಗಿ ಹೇಳ್ತೀರಿ. ಬ್ರಹ್ಮಾಂಡದ ಹ್ಯಾಂಗ್ರಿ ಅಂತಂದ್ರೆ ಅಲ್ಲಿನೂ ನೀವು ಅದಿರಂತೆ ಅವು ಅದಾವ. ಅವು ಎಲ್ಲಿಯೂ ಬಂದು ರೀ, ನಿಮ್ ಮನೆಗೆ ಕುರ್ಚಿ ಎಲ್ಲಿಯೂ ಬಂದು, ಅವು ನಿಮ್ ಟೇಬಲ್ ನಿಮ್ ಮನೆಗೆ ಎಲ್ಲಿಯೂ ಬಂದು, ಅವು ಬರಂಗ ನೀವು ಕರ್ಮ ಮಾಡಿ ಭೋಗ ಮಾಡಿದ್ದಕ್ಕೆ ಆ ಜಗತ್ತಿನೊಳಗಿರುವ ವಸ್ತುಗಳು ಬಂದವ ಇಲ್ಲ. ನಿಮ್ಮ ಭೋಗ ವಸ್ತುಗಳು ಹೌದಾ ಅಲ್ಲ? ಅವು
ಗಂಡನೋ ನಿಮ್ಮ ಮನೆಗೆ ಯಾಕೆ ಬಂದ? ನೀವ್ ಅದಿರತ್ತ ಅವು ಬಂದವೇನ್? ಅವು ಬಂದವತ್ ನೀವ್ ಅದಿರ ಹೇಳ. ನೀವೇ ಅಧಿಷ್ಠಾನ ಅದರಿ. ನೀವ್ ಅಧಿಷ್ಠಾನ ಇದ್ದು ನಿಮ್ಮ ಭೋಗ ವಸ್ತುಗಳೇ ನಿಮ್ ಕಣ್ಣೆದುರು ಬಂದವ. ನಿಮ್ಗೆ ಅವಕ್ಕ ಸಂಬಂಧ ಇದ್ದಿಲ್ಲ ಅಂದ್ರೆ ಅವೇ ನಿಮ್ಮ ಹತ್ರ ಬರ್ತಿರ್ತಾವ. ಅದೇ ರೀತಿ ಇಡೀ ಜಗತ್ತಿನೊಳಗಿರುವ 84 ಲಕ್ಷ ಜೀವರಾಶಿಗಳೊಳಗಿರುವ ಈ ಒಂದು ಜೀವಿಗಳ ಭೋಗ ವಸ್ತುಗಳ ರಾಶಿ ಇದು ಜಗತ್ತು. ಎಲ್ಲ ಜೀವಿಗಳ ಭೋಗ ವಸ್ತುಗಳ ರಾಶಿ. ಇಲ್ಲಿ ಜೀವಿಗಳು ಅದವತ್ತೇಳಿ ಇವೆಲ್ಲ ಭೋಗ ವಸ್ತುಗಳು ಬಂದವ. ಜೀವಿಗಳ ಕರ್ಮ ಮಾಡ್ಯಾವಂತೇಳಿ ಅವುಗಳ ಭೋಗ ವಸ್ತುಗಳು ತಯಾರಾಗ್ಯಾವ. ನೀವೊಬ್ರು ಪುಣ್ಯವಂತರು, ಭಾರಿ ದೊಡ್ಡ ಪುಣ್ಯ ಮಾಡಿರಿ. ಪುಣ್ಯ ಮಾಡಿದ್ಮೇಲೆ ಈಶ್ವರಗೆ ಒಯ್ದು ನಿಮ್ಮ ಪುಣ್ಯ ಕರ್ಮ ಕೊಟ್ರಿ. ಪುಣ್ಯ ಕರ್ಮ ಕೊಟ್ಟ ಕೂಡಲೇ ನೀವು ಪುಣ್ಯವಂತರು ಮುಂದಿನ ಜನ್ಮಕ್ಕ ಪುಣ್ಯ ಅನುಭವಿಸ್ಲಕ್ಕ ಒಂದು ದೊಡ್ಡ ಬಂಗ್ಲೆ ಒಳಗೆ ಇರ್ಬೇಕಾ ಬೇಡ? ನೀವು ದೊಡ್ಡ ಶ್ರೀಮಂತರಾಗಿರ್ಬೇಕಾದ್ರೆ ಅದನ್ನ ಯಾರು ತಯಾರು ಮಾಡ್ತಾರ? ಈ ಚಿತ್ರ ಭೋಗ ವಸ್ತುವನ್ನು ತಯಾರು ಮಾಡ್ತಾರ. ನೀವು ಹುಟ್ಟೋದಕ್ಕಿಂತ ಮೊದಲೇ ನಿಮ್ಮ ಭೋಗ ವಸ್ತುಗಳನ್ನು ತಯಾರು ಮಾಡಿ ನಿಮಗೆ ಅಲ್ಲಿ ಕಳಿಸ್ತಾನ. ಬಿಲ್ಡರ್ ಇದ್ದಂಗ ನೀವು ರೊಕ್ಕ ಕಟ್ಟಿ ಕೊಟ್ರಿ ಅಂತಂದ್ರೆ ಬಿಲ್ಡಿಂಗ್ ಕಟ್ಟಿ ಕೀಲಿ ಕೊಡ್ತಾನೆ ಕೈಯಾಗ. ಎಂತ ರೊಕ್ಕ ಕೊಡ್ತೀರಿ ಅಂತ ಅವನಿಗೆ ಕಟ್ತಾನ. ನೀವು ಮಾಡಿದ್ದೆ ಜಗತ್ತಿದು. ನೀವು ಮಾಡಿದ್ದ ಭೋಗ ವಸ್ತುಗಳ ಭೂಮಿ, ಭೋಗ ವಸ್ತುಗಳ ರಾಶಿ ಇದು ಭೂಮಿ. ಎಲ್ಲ 84 ಲಕ್ಷ ಜೀವರಾಶಿಗಳೊಳಗಿರುವ ಜೀವಗಳು ಎಲ್ಲ ಕೂಡಿ ಮಾಡಿದ್ದೇ ಅದರ ಭೋಗ ವಸ್ತುಗಳ ರಾಶಿ ಇದು ಭೂಮಿ. ಇಷ್ಟೊಂದು ಮಾರಿ ಬಿಲ್ಡಿಂಗ್ ಏನು ಪುಣ್ಯವಂತರು ಕಟ್ಕೊಳ್ಳಕ್ ಸಾಧ್ಯ ಅದ. ನಮ್ಮ ಪಗಾರದಾಗ ನಮ್ಗೆ ಬದುಕಲಿಕ್ಕಾಗಲ್ಲ. ಒಬ್ಬೊಬ್ರು 10 ಬಿಲ್ಡಿಂಗ್ ಇನ್ನ ಕಟ್ಟದ್ರಾಗ ಇಂಥ ಕೆಟ್ಟ ಕಾಲ ಇವ್ರು ಹೆಂಗ್ ಕಟ್ತಾರಂದ್ರೆ ಅವ್ರ ಪುಣ್ಯ ಅವ್ರ ಸಂಗಟ, ನಮ್ಮ ಪುಣ್ಯ ನಮ್ಮ ಸಂಗಟ. ಹೆಂಗಿರ್ತಾವ? ಅದಕ್ಕೇನಾಯ್ತು? ನೀವೇ ಆ ಜಗತ್ತಿನ ವಸ್ತುಗಳಿಗೆ ಅಧಿಷ್ಠಾನ ಅನ್ನೋದು. ಒಂದು ವಸ್ತುವಿಗೆ ಅಧಿಷ್ಠಾನ ಆಗೋದು ಗೊತ್ತಾಗಕತ್ತದ ನಿಮಗೆ. ಒಂದು ರಜ್ಜು, ಒಂದು ಕುರ್ಚಿ, ಒಂದು ಟೇಬಲ್, ಒಂದು ವಸ್ತುವಿಗೆ ಆಗೋದು ಗೊತ್ತಾಗ್ಲಿಕ್ಕತ್ತದ. ಇಡೀ ಬ್ರಹ್ಮಾಂಡಕ್ಕೆ ನೀವ್ ಹೆಂಗ ಅಧಿಷ್ಠಾನ ಹಾಕ್ತೀರಿ ಅನ್ನೋದು ಮುಂದಿನ ಕಾಲದೊಳಗೆ ಸಾವಕಾಶ ಕರ್ಕೊಂಡು ಹೋಗ್ತಾರೆ. ದೃಷ್ಟಿ ದೊಡ್ಡದು ಮಾಡ್ಬೇಕಾರ. ದೃಷ್ಟಿ ಸಣ್ಣದಿಟ್ಟುಕೊಳ್ಳಿಕ್ಕೆ ನಾವು ದೊಡ್ಡದಕ್ಕೆ ಏನಾದ್ರು ಕೈ ಹಾಕಿದ್ರೆ ಹೆಂಗಾಗ್ತದೆ? ನಮ್ಮ ದೃಷ್ಟಿಕೋನ ದೊಡ್ಡದು ಮಾಡ್ಬೇಕಾದ್ರೆ ಇನ್ನ ನಿಮ್ಗದು ಡೈಜೆಸ್ಟ್ ಆಗ್ತಾ ಇಲ್ಲ, ತಿಳಿತಾ ಇಲ್ಲ, ಹೆಂಗ ಅಂತ ಮುಂದೆ ಹೇಳ್ತಾರೆ. ದೃಷ್ಟಿ ಹೇಳ್ತಾರೆ ಹೆಂಗಪ್ಪ. ಕತ್ತಲದೊಳಗೆ ಏನಾಗ್ತದ? ಅವಿದ್ಯೆ ಕೆಲಸ ಮಾಡ್ತದ. ಜ್ಞಾನ ಇರ್ಲಾರ್ದಾಗ, ಅರಿವು ಇರ್ಲಾರ್ದಾಗ ಅವಿದ್ಯೆ ಕೆಲಸ ಮಾಡಿ ಅದು ಒಂದು ಬಿಟ್ಟು ಮತ್ತೊಂದು ಏನೋ ತೋರಿಸಿ ಯಥಾರ್ಥ ಜ್ಞಾನ ಉಂಟು ಮಾಡಿ ಸುಖ ದುಃಖಗಳನ್ನ ಕೊಡ್ತದ. ನಮ್ಮ ಜೀವನದೊಳಗೆ ಏನೇ ಸುಖ ದುಃಖ ಆಗ್ಯಾವ ಅಂದ್ರೆ ಅವು ಯಥಾರ್ಥ ಜ್ಞಾನದಿಂದ ಆಗ್ಯಾವ. ಯಾವಾಗ ನಮ್ಗೆ ಯಥಾರ್ಥ ಜ್ಞಾನ ಆಗಿರ್ತದ ಅವಾಗ ನಮ್ಗೆ ಆನಂದ ಉಂಟಾಗ್ತದ. ನಮ್ಗ ಆನಂದ ಬೇಕು, ಈ ಸುಖ ದುಃಖಗಳು ಬೇಕಾಗಿದೆ. ಆದ್ರೆ ನಾವು ಬರ್ತಿರ್ತಾವ ಜೀವನದಾಗ. ಅವು ಬರ್ತಾವಂತಂದ್ರೆ ಅವು ನಮಗ್ ಮಹತ್ವದ ವಸ್ತುಗಳು ಅಲ್ಲ. ಅವು ಆ ಸುಖ ದುಃಖ ನಮಗೆ ಯಥಾರ್ಥ ಜ್ಞಾನದಿಂದ ಯಥಾರ್ಥ ಜ್ಞಾನದಿಂದ ತಿಳ್ಕೊಂಡು ಇದು ಯಥಾರ್ಥ ಜ್ಞಾನದಿಂದ ಆಗ್ಯಾವ ಅಂತಂದ್ರೆ ಅದರ ಕಾರಣ ನಾವು ಅಂತ ದೊಡ್ಡ ವಿಶೇಷ ಅಭಿಪ್ರಾಯ ತಾಳೋದು ಬೇಡ. ಯಥಾರ್ಥ ಜ್ಞಾನದಿಂದ ಆಗಿತ್ತು ಅಂತಂದ್ರೆ ಅಲ್ಲಿ ಆನಂದ ಆಗ್ತದೆ. ಅದೇ ನಮಗೆ ಲಕ್ಷಣ. ಆನಂದ ಆಯ್ತು ಅಂತಂದ್ರೆ ಸುಖನೂ ಇಲ್ಲ, ದುಃಖನೂ ಇಲ್ಲ, ಸಮಾಧಾನ ಆಗಿಬಿಡ್ತು. ಸಮಾಧಾನ ಅದೇ ಆನಂದದ ಲಕ್ಷಣ. ಒಂದ್ ಕಡಿಮೆ ಮಾಡಿ ನಡಿ ಅದು ಮಾಡಮ್ ನಡಿ, ಇದು ಮಾಡಮ್ ನಡಿ, ಅದೇನ್ ಮಾಡ್ತಿ ಬೇಡು, ಇದೇನ್ ಮಾಡ್ತಿ ಬಿಡು ಅಂತೇಳಿ ರಾಜಸ ಪ್ರವೃತ್ತಿ ಎಲ್ಲಿರ್ತದ ಅಂತಂದ್ರ ಈ ಯಥಾರ್ಥ ಜ್ಞಾನದಾಗಿರ್ತದ. ಸಾತ್ವಿಕ ಪ್ರವೃತ್ತಿ ಎಲ್ಲಿರ್ತದ ಅಂತಂದ್ರ ಯಥಾರ್ಥ ಜ್ಞಾನದಾಗಿರ್ತದ. ಸೈಲೆಂಟ್ ಆಗಿಬಿಡ್ತದ. ಬಿಡಪ್ಪ ಏನು ಮಾಡೋದು ಬೇಕಾಗಿಲ್ಲ, ಅವ್ ಏನ್ ಮಾಡ್ತಾನೆ ಬರೇ ಮಾತಾಡ್ತಾನ ಅಂದ್ರೆ ಅನ್ನಲ್ರಕ್ಕ ಏನ್ ತೊಂದರೆ ಇಲ್ಲ. ಯಾರೇನಂದ್ರೆ ಏನಾಗದ, ಬಾಳ ಕೆಲಸ ಮಾಡ್ತಾನಂದ್ರೆ ಏನಾಗದ, ಏನು ಮಾಡಲ್ಲ ಅಂದ್ರೆ ಏನಾಗದ. ಹೀಗಾಗಿ ಹೊರಗೆ ಬಂದು ಇದು ಒಂದು ಲೀಲೆ ಈ ರೀತಿ ನಡೀತದ. ಈ ಎಲ್ಲ ಜಗತ್ತಿನ ವಸ್ತುಗಳಿಗೆ ನೀವು ಅಧಿಷ್ಠಾನ ಆಗಿದ್ದು ಒಂದೇ ಸಲ ಅನುಭವಕ್ಕೆ ಬಾ ಅಂದ್ರೆ ಬರಂಗಿಲ್ಲ. ಒಂದೊಂದು ವಸ್ತುವಿಗೆ ನೀವು ಅಧಿಷ್ಠಾನ ಆಗಿದ್ದು. ಈಗ ರಜ್ಜುವಿಗೆ ನೀವು ಅಧಿಷ್ಠಾನ ಅನ್ನೋದು ತಿಳ್ಕೊಂಡ್ರೆ ಇಲ್ಲ. ನಿಮ್ಮ ಚೇತನ ಹೋಗಿ ರಜ್ಜು ಉಪಯುಕ್ತ ಚೇತನದೊಡನೆ ಒಂದಾದಾಗ ಅಲ್ಲಿ ಅಖಂಡ ಚೇತನ ಉಂಟಾಗಿ
ನಿಮ್ಮ ಚಿದಾಭಾಸನಿಗೆ ಆ ವಸ್ತುವನ್ನು ಗುರುತಿಸುವ ಶಕ್ತಿ ಬಂತು ಅಂತಂದ್ರ ಆ ವಸ್ತುವಿಗೆ ನೀವೇ ಅಧಿಷ್ಠಾನ ಆಗಿರಿ, ಹಾಗಾಗಿ ಅದು ಗೊತ್ತಾಗ್ತದೆ. ಇಲ್ಲಂದ್ರೆ ಹೆಂಗ್ ಗೊತ್ತಾಗ್ತದೆ? ನಿಮ್ ಚಿದಾಭಾಸನಿಗೆ ಅದು ಗುರುತಿಸುವಂತ ಶಕ್ತಿ ಹೆಂಗ್ ಬರ್ತದೆ? ಅದಕ್ಕೆ ರುಚಿ ಚೇತನಗಳು ಏನದವ, ಅದು ಅವಿದ್ಯಾ ರುಚಿ ಇರ್ಬೋದು, ಅಥವಾ ನಿಮ್ಮ ಅಂತಃಕರಣ ರುಚಿ ಇರ್ಬೋದು. ಇದು ಎಲ್ಲಿ ಸಾಕ್ಷಿ ಚೇತನದಾಗ ಆಶ್ರಯ ತಗೊಂಡಿರ್ತದೆ ಹೊರತು ಹೊರಗಿನ ಯಾವ ವಸ್ತುಗಳ ಚೇತನದೊಳಗೂ ಆಶ್ರಯ ತಗೊಂಡಿರ್ತದೆ. ಕೈಲಾಸ ಮಾನಸ ಪರ್ವತ ಅಂತ ಹೇಳ್ತೀರಿ. ಆ ಕೈಲಾಸ ಮಾನಸ ಪರ್ವತದೊಳಗಿರೋ ಉಪಯುಕ್ತ ಚೇತನದೊಳಗೆ ಸಾಕ್ಷಿಯಾದೋ ನಿಮ್ಮೊಳಗೆ ಸಾಕ್ಷಿಯಾದರೇ. ಆ ವೃತ್ತಿಗಳು ಕೈಲಾಸ ಮಾನಸ ಪರ್ವತ ನೋಡುವಲ್ಲಕ್ಕ ಹೋಗುವಂತ ನಿಮ್ಮ ವೃತ್ತಿ ಅದಲ್ಲ, ಆ ವೃತ್ತಿ ಅಲ್ಲೇ ಕೈಲಾಸ ಮಾನಸ ಪರ್ವತದೊಳಗಿನ ಒಳಗಿನಿಂದ ಏನಾರ ಕಿರಣ ಬಂದು ನಿಮಗೆ ಗೊತ್ತು ಮಾಡ್ತವೆ. ನಿಮ್ಮ ಕಿರಣಗಳು ಹೋಗಿ ಅದನ್ನು ಗುರುತಿಸ್ಕೊತಾವ. ಅಮರನಾಥ ಗೊತ್ತೀವಿ, ಕೈಲಾಸ ಮಾನಸ ಪರ್ವತ ಎಲ್ಲಿ ಹೋದ್ರೂ ನಿಮ್ಮ ರುಚಿಗಿಂತ ಅದನ್ನ ಗುರುತಿಸ್ತೀರ ಹೊರತು ಅವು ಬಂದೇನು ನಿಮಗೇನು ತಲೆ ಮೇಲೆ ಕೈಯಾಡಿ ಆಶೀರ್ವಾದ ಮಾಡ್ತವೇನು ಬಂದಿರಪ್ಪ ಇಲ್ಲಿ ತನಕ ಅಂತೇಳಿ. ಅದಕ್ಕೆ ಹೇಳಿದ್ರು ಚನ್ನಬಸವಣ್ಣ, ಕೈಲಾಸವೆಂಬುದು ಹಾಳು ಬೆಟ್ಟ ಕಾಣಿರು, ಅದನ್ನ ಗುರುತಿಸುವಂತವ್ರು ನೀವು. ಅವು ಏನದ ಅಲ್ಲೆಂದು ಅಡವಿ ಒಳಗ ಅರಣ್ಯದೊಳಗ ಅಡ್ಡಾಡಿ ನೀವು ಶ್ರಮ ವಹಿಸ್ತೀರಿ ಅಷ್ಟೇ ಹೊರತದ ಹಾಳ ಬೆಟ್ಟ ಅದು. ನಿಮ್ಮೂರಾಗೂ ಅದೇಲ್ಲ ಹಾಳು ಬೆಟ್ಟ, ಅಲ್ಲೇ ಹೋದ್ರೆ ಹಾಳು ಬೆಟ್ಟ ಇದೆ. ಕೈಲಾಸವೆಂಬುದು ಒಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿ ಕಣ್ಣು ಮುಚ್ಚಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಕೂತಾರಲ್ಲ, ಆ ಶಿವ ಗಣಾಧೀಶ್ವರರೆಲ್ಲ ಮೈಗಳ್ಳರು ಕಾಣಿರೋ. ಅವರೆಲ್ಲ ಮೈಗಳ್ಳರದಂತ ಮಕ್ಕಳು ಇಲ್ಲಿ ಹೊರಗೆ ಬಂದು ಸಮಾಜದೊಳಗ 4 ಜನರಿಗೆ ಒಳ್ಳೆ ಕೆಲಸ ಮಾಡೋದ್ ಬಿಟ್ಟಿಗೆ ಅಲ್ಲಿ ಹೋಗಿ ಅರಣ್ಯದಾಗ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ಕೊತ ಕೂತಾರ. ಉಪಾಸಕರಿಗೆ ಮೈಗಳ್ರಂತಾರ. ಒಂದೇ ಭಾಷೆದೊಳಗ ಮಾಡೋ ಕೆಲಸ ಮಾಡೋದ್ ಬಿಟ್ಟು ಹಗಲು ರಾತ್ರಿ ಈರುಳಿನಲ್ಲಿ ನಿದ್ರೆ ಮಾಡಿದ್ದು ಸಾಲದೆ ಮತ್ತೆ ಹಗಲತ್ತು ಕಣ್ಣು ಮುಚ್ಚಿಕೊಂಡು ಕೂತಿಕೆ ಮಂತ್ರ ಹೇಳ್ಕೊತ ಕೂತಿರ ನನ್ನ ಮಕ್ಕಳೇ, ಎದ್ದು ಬರ್ರಿ ಇಲ್ಲಿ ಜಗತ್ತಿನೊಳಗೆ ಕೆಲಸ ಮಾಡ್ಬರ್ರಿ ಅಂತ ನಾವು ಬಸವಣ್ಣ. ಹಗಲು ಈರುಳಿನ ನಿದ್ರೆ ಸಾಲದೆ ಅಂತ ಹೇಳ್ತಾರ ಉಪಾಸಕರು. ಅದು ಯೋಗ ವಾಸಿಷ್ಠ ನೋಡಿದೇವ, ಅದ್ರಾಗೆಲ್ಲ ಉಪಾಸಕ ಕೆಲಸನೇ ಬಹಳ. ಯೋಗ ಅನ್ನೋ ಶಬ್ದನೇ ಏನ್ ಮಾಡ್ಬಿಡ್ತದ, ಬರೇ ಇದು ಅಂತಃಕರಣದೊಳಗಿರುವಂತ ಸ್ಥಿತಿಗಳನ್ನ ಏನ್ ಮಾಡ್ಕೊತ ಹೋಗ್ಯದ, ಕೂದಲು ಸೀಳ ಕೆಲಸ ಮಾಡ್ಯದಲ್ಲ ಅಷ್ಟೇ. ನೀವು ಅಂತಃಕರಣಕ್ಕೆ ಎಷ್ಟು ಕೂದಲು ಸೀಳಿಸಿದ್ರು ಅಷ್ಟೇ ಅದು ಆ ಬ್ರಹ್ಮಾಜ್ಞೆ ಆಗಲ್ಲ. ಏನಾಗ್ತದೆ ಅಂತಃಕರಣ ವೃತ್ತಿ ನಿಶ್ಚಲ ಆಗ್ತದೆ ಅಷ್ಟೇ. ಅಹಂ ಬ್ರಹ್ಮಕ್ಕೆ ಜ್ಞಾನ ಆಗಿ ಸಂಸಾರ ದುಃಖ ನಿವೃತ್ತಿ ಆಗಲ್ಲ, ಪರಮಾನಂದ ಪ್ರಾಪ್ತಿ ಆಗಲ್ಲ. ನೀವು ಯೋಗ ಎಷ್ಟು ಮಾಡಿದ್ರು ಅದು ಎಷ್ಟು ನಿಶ್ಚಲ ಚಿತ್ತ ಸಾಧನೆ ಅಷ್ಟೇ. ಅದು ನಿಶ್ಚಲ ಚಿತ್ತ ಸಾಧನೆ ನಿಮ್ಮದು ವಿಚಾರ ಸಾಗರ ಬಿಟ್ರ ಮತ್ತೊಂದು ಏನು ಕೇಳಕ್ ಮನಸ್ಸು ಬರ್ತಾ ಇಲ್ಲ. ಎಲ್ಲ ವಸ್ತು ಪುಸ್ತಕಗಳು ಸಾರ ಸಗಟವಾಗಿ ಸೈಡಿಗೆ ದಬ್ಬಿ ಬಿಟ್ಟಿರಿ ಮಾಡಿರಿಲ್ಲ. ಈಗ ಆದಲ್ಲಿದು ಮುಗಿಸ ವಿಚಾರ ಸಾಗರ ಈಗೇನಾದ್ರು ಚಂಚಲ ಅಲಕತ್ತದ ನಿಮ್ಗೆ ವಿಚಾರ ಸಾಗರ ಬಿಟ್ಟು ಮತ್ತೆ ಅದರಾಗ ಏನಾರ ಹಾದೇನು ಅಂತ. ನಿಶ್ಚಲ ದಾಸರ ಬಿಟ್ಟು ಇವ್ರಿಗಿಂತ ಚಂದ ಸರಳ ಮತ್ತೆ ಇನ್ನೆಲ್ಲರ ಯಾರು ಹೇಳ್ಯಾರೇನು ಅಂತ ನಿಶ್ಚಯ ಗಟ್ಟಿಗೊಂಡವಿಲ್ಲ. ಇನ್ನು ನಿಶ್ಚಯ ಗಟ್ಟಿಗೊಂಡದ್ದು ಇದಕ್ಕೇನಂತ, ನೀವು ಯೋಗಿಗಳೇ. ಈಗ ಒಂದು ಕಡೆ ಮನಸ್ಸು ಹತ್ಕೊಂಡು ಬಿಡುತ್ತು ಅಂದ್ರೆ ಯೋಗಿಗಳೇ. ಚಂಚಲ ಇತ್ತು ಅಂತಂದ್ರೆ ಯೋಗಿಗಳು ಅಲ್ಲಷ್ಟೇ. ಒಂದ್ ಕಡೆ ಹತ್ತದ್ದು ಮನಸ್ಸು ಹತ್ತಿ ಅದ್ರಾಗೆ ಸಾಧನೆ ಮಾಡ್ಲಕ್ಕಂತಂದ್ರೆ ಅದು ಯೋಗಿಗಳು. ಒಂದ್ ಕಡೆ ಮನಸ್ಸು ಹತ್ತಬೇಕು, ಅದು ಬಿಟ್ಟು ಮತ್ತೊಂದ್ ಕಡೆ ಅದು ವಿಚಲಿತ ಆಗಬಾರ್ದು. ಮತ್ತಿನ್ ಯಾವ ಗುರು ಏನ್ ಹೇಳ್ತಾನ, ಮತ್ತಿನ್ ಯಾವ ಶಾಸ್ತ್ರದಾಗ ಏನದ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರಿ ಅದು ಯೋಗಿಗಳ ಲಕ್ಷಣ ಅಲ್ಲ. ಒಂದ್ ಕಡೆ ಗಟ್ಟಿಯಾಗಿ ಕೂತ್ ಸಾಧನೆ ಮಾಡೋದೇ ಯೋಗಿ ಕೆಲಸ. ಅದಕ್ಕೇನಾಯ್ತು, ನಿಮ್ಮ ಜಗತ್ತಿನೊಳಗ ಅದೇನು ಸಾಕ್ಷಿ ಇದಕ್ಕೆ ಹೋಗ್ತಿರಲ್ಲ ಕೈಲಾಸ ಮಾನಸ ಸರೋವರಕ್ಕ, ಅಲ್ಲಿ ಹೋದ್ರು ಸಹಿತ ಅಲ್ಲಿ ನಿಮ್ಮ ಸಾಕ್ಷಿನೇ ಹೋದ. ಆ ಕೈಲಾಸ ಮಾನಸ ಸರೋವರದೊಳಗ ಆ ಬೆಟ್ಟದೊಳಗಿರುವಂತ ಉಪಯುಕ್ತ ಚೇತನದೊಳಗ ನಿಮ್ಮ ರುಚಿ
ಉಪಯುಕ್ತ ಚೇತನವಾಗಿ ಸಂಗಮ ಹೊಂದುತ್ತದೆ. ಸಂಗಮ ಹೊಂದಿ ಏನಾಯ್ತು, ಆ ಕೈಲಾಸ ಮಾನಸ ಸರೋವರವನ್ನ ಗುರುತಿಸುವುದಕ್ಕ ಅದರ ಇರುವಿಕೆಗೆ ಯಾವ ಸಾಕ್ಷಿ ಚೇತನ ಇದ್ದು ಉಪಯುಕ್ತ ಚೇತನ, ಆ ಸಾಕ್ಷಿ ಚೇತನದೊಳಗೆ ನಿಮ್ಮ ಚೇತನವನ್ನ ಬೆರೆಸಿದಾಗ ಏನಾಯ್ತು, ಅದು ಅಖಂಡ ಚೇತನವಾಗಿ ಆ ಕೈಲಾಸ ಮಾನಸ ಸರೋವರಕ್ಕ ಅಧಿಷ್ಠಾನ ಯಾರಾದರೂ ನೀವೇ ಆಗ್ರಿ. ಅದಕ್ಕೆ ಹೊರಗಿನ ವಸ್ತುಗಳಿಗೆ ನೀವೇ ಆಗ್ಬೇಕು, ನೀವೇ ಆಗಿರಿ ಅಧಿಷ್ಠಾನ. ಈ ರಜ್ಜುವಿಗೆ ಅಧಿಷ್ಠಾನ ನೀವೇ ಇದ್ಮೇಲ ರಜ್ಜುವಿನಿಂದ ಒಂದು ಸರ್ಪ ಉಂಟಾಗ್ಯದಲ್ಲ, ಆ ಸರ್ಪಕ್ಕೆ ಅಧಿಷ್ಠಾನ ಬೇರೆ ಯಾರಿರ್ಲಕ್ಕ ಸಾಧ್ಯ ಅದ? ನಿಮ್ಮ ಚಿರಾಭಾಸ ಬೆಳಕಿದ್ದಾಗ ರಜ್ಜುವನ್ನ ಗುರುತಿಸಿ ರಜ್ಜು ಉಪಯುಕ್ತ ಚೇತನದೊಳಗೆ ಸಂಗಮ ಆಗಿ ನೀವೇ ಅಧಿಷ್ಠಾನ ಆದ್ಮೇಲೆ ಬೆಳಕಿಲ್ಲದಾಗ ಏನಾಯ್ತು, ಅಲ್ಲಿ ನಿಮ್ಮ ಚಿರಾಭಾಸದ ಕೆಲಸ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ನಿಮ್ಮ ವೃತ್ತಿಗೆ ಆ ವಸ್ತುವಿನ ಆವರಣ ಭಂಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಂದ್ರೆ ಏನಾಯ್ತು, ನಾನು ಅದಿನೆಲ್ಲ ಅಂತ ನಿಮ್ಮ ಒಳಗೊಂದು ಅವಿದ್ಯಾ ವೃತ್ತಿ ಅದಲ್ಲ, ಆ ಅವಿದ್ಯಾ ವೃತ್ತಿ ಏನ್ ಮಾಡ್ತದೆ, ಆ ರಜ್ಜುವನ್ನ ಗುರುತಿಸ್ಲಕ್ಕ ಹೋಗಿ ಇದು ಸರ್ಪ ಆದ ಅಂತ ಹೇಳ್ತದೆ. ಇದು ಸರ್ಪ ಆದ ಅಂತ ಹೇಳಿದ್ಮೇಲೆ ಸರ್ಪದ ಒಂದು ಹೊರಗೆ ಸರ್ಪ ಅದ, ಒಳಗೆ ಸರ್ಪದ ಜ್ಞಾನ ಅದ. ಒಳಗಿನ ಸರ್ಪದ ಜ್ಞಾನಕ್ಕ ನಮ್ಮದು ಸಾಕ್ಷಿ ಅವಿದ್ಯೆ ಏನಾರ ಜಿಮ್ಮೆದಾರಿ ಇರ್ಬೋದು, ಹೊರಗೆ ಸರ್ಪ ಅದಲ್ರಿ. ಅದಕ್ಕೆ ನೀವು ಅಧಿಷ್ಠಾನ ಆಗ್ತೀರಿ ಅಂತಂದ್ರೆ ನಿಮ್ಮ ಅಂತಃಕರಣ ವೃತ್ತಿಯನ್ನ, ನಿಮ್ಮ ಸಾಕ್ಷಿ ಚೇತನವನ್ನ ಆಶ್ರಯಿಸಿದ ನಿಮ್ಮ ಅವಿದ್ಯೆ ಅಂತ ಏನ ಆದಲ್ಲ, ಆ ಅವಿದ್ಯೆ ಒಳಗೆ 2 ಗುಣಗಳದವ. ಒಂದು ಗುಣ ಏನದ ಸತ್ವಗುಣ, ಇನ್ನ ಒಂದು ಗುಣ ತಮೋಗುಣ. ಆ ತಮೋಗುಣ ಏನ್ ಮಾಡ್ಬಿಡ್ತು, ಅಲ್ಲಿ ಸರ್ಪದ ಆಕಾರ ತಾಳ್ಯದ. ಸತ್ವಗುಣ ಏನ್ ಮಾಡ್ತು, ಸರ್ಪದ ಜ್ಞಾನ ಮಾಡ್ಬೇಕು. ಈ 2 ಸರ್ಪಕ್ಕ ಸರ್ಪದ ಜ್ಞಾನಕ್ಕ 2ಕ್ಕೂ ಮೂಲ ನಿಮ್ಮ ಅವಿದ್ಯೆನೇ ಅದ. ನಿಮ್ಮ ಅವಿದ್ಯೆ ನಿಮ್ಮ ಸಾಕ್ಷಿಯನ್ನ ಆಶ್ರಯಿಸದ. ಹೀಗಾಗಿ ನಿಮ್ಮ ಸಾಕ್ಷಿ ಏನ್ ಮಾಡ್ಯದ, ಆ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನ ಅದಕ್ಕೂ ಅಧಿಷ್ಠಾನ ಆಗ್ಯದ. ಹಗ್ಗಕ್ಕ ಆ ಸರ್ಪಕ್ಕೆ ಏನಾರ ಸಂಬಂಧ ಅದ ಏನ್ರಿ? ನೀವು ತಿಳ್ಕೊಂಡಿರಿ ಸರ್ಪ ಅಂತ ಹೇಳಿ. ನಿಮ್ಮ ತಿಳುವಳಿಕೆ ಅಂತಂದ್ರೆ ಅದು ನಿಮ್ಮ ಅವಿದ್ಯೆಗೆ ಸಂಬಂಧಪಟ್ಟಂತ ವಸ್ತು. ಅದು ನಿಮ್ಮ ಅವಿದ್ಯೆ ಎಲ್ಲಿ ಆಶ್ರಯಿತು, ನಿಮ್ಮ ಸಾಕ್ಷಿ ಒಳಗೆ ಆಶ್ರಯಿತು. ಹಿಂಗಾಗಿ ನಿಮ್ಮ ಸಾಕ್ಷಿನೇ ಆ ಅವಿದ್ಯೆಯ ಒಂದು ಎದರ ಮೂಲಕ, ತಮೋಗುಣದ ಮೂಲಕ ಆ ಹೊರಗಿರುವ ಸರ್ಪಕ್ಕೆ ಅಧಿಷ್ಠಾನ ಆಗ್ಯದ. ಅಲ್ರಿ ಸರ್ಪ ಹೊರಗದ, ನಿಮ್ಮ ಸಾಕ್ಷಿ ಚೇತನ ಒಳಗದ. ಅದ್ ಹೆಂಗ್ರಿ ಒಳಗಿರೋ ಹೊರಗ ಅಲ್ಲಪ್ಪ, ಒಳಗೆ ಇಲ್ಲದ ಸಾಕ್ಷಿ ಚೇತನ ಹೊರಗೆ ಬಂದದ. ವೃತ್ತಿ ಉಪಯುಕ್ತ ಚೇತನ ಜೊತೆಗೆ ವೃತ್ತಿ ಉಪಯುಕ್ತ ಚೇತನ ರೂಪ ತಾಳಿ ಆ ಒಂದು ಅದರ ಜೊತೆಗೆ ವೃತ್ತಿ ಜೊತೆಗೆ ಹೊರಗೆ ಬಂದದಲ್ಲ. ಸಾಕ್ಷಿ ಚೇತನ ಹೊರಗೆ ಬಂದಿಲ್ಲ, ಸಾಕ್ಷಿ ಚೇತನೂ ಹೊರಗೆ ಅದ, ಆ ಸರ್ಪನು ಹೊರಗೆ ಅದ. ಇದ್ದಾಗ ಹೊರಗಿರೋ ವಸ್ತು ಗುರುತಿಸ್ಲಕ್ಕೆ ಏನ್ ತೊಂದರೆ ಅದ? ಈ ರೀತಿಯಾಗಿ ಒಟ್ಟ ಬೆಳಕಿದ್ದಾಗ ಏನು ನಿಮಗ ಯಥಾರ್ಥ ಜ್ಞಾನ ಆಗಿ ಏನು ಭ್ರಮೆ ಆಗ್ತದ, ಆ ವಸ್ತುವಿನ ಅಧ್ಯಾಸಕ್ಕೂ ನಿಮ್ಮ ಸಾಕ್ಷಿ ಚೇತನವೇ ಅಧಿಷ್ಠಾನ ಅದ. ಮತ್ತು ಬೆಳಕಿದ್ದಾಗ ಆ ವಸ್ತುವಿನ ಆವರಣ ಭಂಗ ಮಾಡಿ ಆ ಚಿರಾಭಾಸ ಆ ವಸ್ತುವಿನ ಜಡ ವಸ್ತುವನ್ನು ಗುರುತಿಸಬೇಕಾದರೆ ನಿಮ್ಮೊಳಗಿರುವ ಸಾಕ್ಷಿ ಚೇತನ ಹೋಗಿ ಆ ವಸ್ತುವಿನೊಳಗಿರೋ ಉಪಯುಕ್ತ ಚೇತನದೊಡನೆ ಬೆರೆತು ಅಖಂಡ ಚೇತನ ಆದಾಗ ಅಲ್ಲಿ ಗುರುತಿಸುವಿಕೆಗೆ ಇದು ಸಾಕ್ಷಿ ಚೇತನ, ಇದು ವಸ್ತು ಉಪಯುಕ್ತ ಚೇತನ, ಇದು ವೃತ್ತಿ ಉಪಯುಕ್ತ ಚೇತನ ಅಂತ ಗುರುತಿಸ್ಲಿಕ್ಕೆ ಆಗಲ್ಲ. ಅಂತ ಒಂದು ವಿಚಾರ ಸಾಗರದಿಂದ ನೀವೇನ್ ಮಾಡಬೇಕಾಗ್ತದೆ, ಸಾಗರದಲ್ಲಿ ಆ ನದಿಗಳ ಹೆಸರು ಯಾವ ರೀತಿ ಗುರುತಿಸ್ಲಿಕ್ಕೆ ಆಗಲ್ಲೋ ಹಂಗ ಬ್ರಹ್ಮಾಂಡದಲ್ಲಿರುವ ಎಲ್ಲ ವಸ್ತುಗಳ ಚೇತನದೊಡನೆ ನಿಮ್ಮ ಚೇತನ ಸಾಕ್ಷಿ ಚೇತನ ಬೆರೆತಾಗ
ಆ ವಸ್ತುವಿನ ಉಪಯುಕ್ತ ಚೇತನ ಈ ಸಾಕ್ಷಿ ಚೇತನ ಅಂತೇಳಿ ಸಪರೇಟ್ ಗುರುತಿಸ್ಲಿಕ್ಕೆ ಆಗಂಗಿಲ್ಲ. ಅಖಂಡ ಚೇತನ ಆಗಿ ಎಲ್ಲ ವಸ್ತುಗಳ ಉಪಯುಕ್ತ ಚೇತನದೊಡನೆ ನಿಮ್ಮ ಸಾಕ್ಷಿ ಚೇತನ ಬೆರೆತು ಅದನ್ನು ಗುರುತಿಸುವಂತ ಸಾಮರ್ಥ್ಯವುಳ್ಳ ಕಾರಣ ನಿಮ್ಮ ಸಾಕ್ಷಿ ಚೇತನನೇ ಇಡೀ ಬ್ರಹ್ಮಾಂಡದ ಎಲ್ಲ ವಸ್ತುಗಳಿಗೆ ಅಧಿಷ್ಠಾನವಾಗಿದೆ. ಅದೇ ನಿಮ್ಮ ನಿಜವಾದ ಸ್ವರೂಪ. ಏನರೇ ಡೌಟ್ ಇದ್ರೆ ಇದ್ರೊಳಗ ಸಣ್ಣ ಕಸರಿದ್ರು ಮುಂದೋಗಿ ದೊಡ್ಡ ಸಮಸ್ಯೆ ಆಗ್ತದೆ. ಏನಾಗ್ತದ? ಅಸಂಭಾವನಾ ದೋಷ. ಅದ್ರೊಳಗ ಪ್ರಮಾಣಗತ ಸಂಶಯ, ಶಾಸ್ತ್ರದೊಳಗಿನ ಸಂಶಯ ಉಳಿತು ಪ್ರಮಾಣಗತ. ಮತ್ತೆ ನಿಮ್ಮ ಸಾಕ್ಷಿ ಚೇತನನೇ ಹೋಗಿ ಹೊರಗೆ ಹೋಗಿ ಎಲ್ಲಾ ವಸ್ತುಗಳಿಗೆ ಅದು ತಾನು ಅಲ್ಲಿರುವಂತಹ ಉಪಯುಕ್ತ ಚೇತನದೊಡನೆ ಸಂಗಮ ಹೊಂದಿ ಅಖಂಡ ಚೇತನ ಇಡೀ ಮುಗಿಲಾಗಲ್ಲ ಜಗಲಾಗಲ್ಲ ಏನದ ಅಂತ ಚೇತನ ಸ್ವರೂಪ ಆಗಿ ನಿಂದಿರ್ತದೆ ನಿಮ್ ಸಾಕ್ಷಿ ಚೇತನ. ಘಟಾಕಾಶನ ಹೋಗಿ ಮಹಾಕಾಶ ಆಗಿ ನಿಂತಾಗ ಎಲ್ಲ ಓದು ವಸ್ತುಗಳಿಗೆ ನೀವೇ ಅಧಿಷ್ಠಾನವಾಗಿರ್ತಿರಲ್ಲ. ಹಂಗಾದಾಗ ಏನಾಗ್ತದ ನಿಮ್ಗ? ಹಂಗ ಆಗದು ಸಾಧ್ಯ ಏನು ಅಂತೇಳಿ ನಿಮ್ಗೆ ಸಂಶಯ ಇರ್ತದ. ಪ್ರಮೇಯಗತ ಸಂಶಯ, ಈ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯಗಳಲ್ಲದೆ ಮತ್ತೇನಾಯ್ತು? ಹೋಲ್ಬಿಡಪ್ಪ, ಜೀವ ಬ್ರಹ್ಮ ಬೇರೆ ಅಂತ ತಿಳ್ಕೊಂಡ್ಬಿಟ್ರಾಯ್ತು. ಎಲ್ಲಿ ಕಿರಿಕಿರಿ ಇಷ್ಟೊಂದು ಚೇತನಗಳದ ಆಟ ಬೆಳಕು ನಾಗಳ ಇದೆಲ್ಲ ಎಲ್ಲಿ ಕೇಳ್ಕೊಳ್ಕೋ ಅಂತ ವಿಪರೀತ ಭಾವನಾ ದೋಷ. ಉಲ್ಟ ನಾವು ಅಖಂಡ ಮಾಡ್ಲಿಕ್ಕೆ ಹೊಂಟೀವಿ, ನೀವು ಭೇದ, ನಾವು ಅಭೇದ ಮಾಡ್ಲಿಕ್ಕೆ ಹೋದ್ರೆ ನೀವು ಭೇದ ತಿಳ್ಕೊಂಡ್ರಿ ಅಂದ್ರೆ ವಿಪರೀತ ಭಾವನಾ ದೋಷ. ದೇಹ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ ಜ್ಞಾನಿಗಳು ಹೇಳ್ತಾರ. ಹೋಲ್ಬಿಡಪ್ಪ, ಜಗತ್ತು ಸತ್ಯ ಬ್ರಹ್ಮ ಮಿಥ್ಯ ಅಂದ್ಬಿಟ್ರಾಯ್ತು, ಇಲ್ಲದ ಬ್ರಹ್ಮನ್ ತಗೊಂಡು ಇದೆಲ್ಲ ವಿಪರೀತ ಭಾವನಾ ದೋಷ. ಈ ಸಣ್ಣದೊಂದು ನಿಮ್ಮದು ಅಜ್ಞಾನದೊಂದು ಸಣ್ಣದೊಂದು ಅಣು ಕಣ ಉಳಿದ್ರೆ ಮುಂದದು ನಮಗೆ ಸಮಸ್ಯೆ ಆಗ್ತದೆ. ಅದರ ಸಲುವಾಗಿ ಇಲ್ಲಿ ನಾನು ಗಟ್ಟಿಯಾಗಿ ನಿಂತಿನಿಲ್ಲ, ನಿಂತು ಇದನ್ನು ಪೂರ್ತಿ ತಿಳ್ಕೊರಿ. ನೀವು ಪೂರ್ತಿ ತಿಳ್ಕೊರಿ. ಘಟಾಕಾಶನೇ ಮಹಾಕಾಶ ಆಗ್ಯದ ಇಲ್ಲ. ನಿಮ್ ಸಾಕ್ಷಿ ಚೇತನನೇ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಂತ ಮಹಾನ್ ಚೇತನ ಪರಮಾತ್ಮ ಈಶ್ವರ ಏನೇನಂತಿರಲ್ಲ ಶುದ್ಧ ಬ್ರಹ್ಮ ಅದೇ ಆಗ್ಯದ ಇಲ್ಲ. ಘಟಾಕಾಶನೇ ಮಹಾಕಾಶ ಹೌದಾ? ಅಲ್ಲ. ಉಪಾಧಿ ಇದ್ದದ್ದಕ್ಕ ಅದು ಘಟಾಕಾಶ ಆಗಿ ಕುಂತದ. ಉಪಾಧಿ ಘಟ ಎನ್ನುವ ಉಪಾಧಿ ತೆಗೆದವಂತಂದ್ರೆ ಮಹಾಕಾಶನೇ ಆದ ಇಲ್ಲ. ಬ್ರಹ್ಮಾಂಡದೊಳಗಿರುವ ಎಲ್ಲಾ ವಸ್ತುಗಳೊಳಗಿರುವ ಉಪಯುಕ್ತ ಚೇತನ ಮತ್ತ ನಿಮ್ಮೊಳಗಿರುವ ಸಾಕ್ಷಿ ಚೇತನ ಬೇರೆ ಬೇರೆ ಆದ ಏನು? ಉಪಾಧಿ ಬಂದದ್ದಕ್ಕ ಅದು ಏನಾಗ್ಯದ? ಸಾಕ್ಷಿ ಚೇತನ ಆಗುತ್ತದ. ಉಪಾಧಿ ಬಿಟ್ಟು ನೋಡಿದ್ರೆ ನಿಮ್ ಸಾಕ್ಷಿ ಚೇತನನೇ ಈಶ್ವರ ಚೇತನ ಅಥವಾ ಬ್ರಹ್ಮಚೇತನ ಪರಮಾತ್ಮನ ಚೇತನ ಹೌದಾ? ಅಲ್ಲ. ನಿರುಪಾಧಿಕವಾಗಿ ಆಲೋಚನೆ ಮಾಡಿದಾಗ ಅದೇ ಚೇತನ ನೀವು ಅದಿರಿ, ನೀವೇ ಅದು ಅದಿರಿ ಅಂತಂದ್ಮೇಲೆ ಇಡೀ ಬ್ರಹ್ಮಾಂಡಕ್ಕೆ ಅಧಿಷ್ಠಾನ ನೀವು ಹೌದಾ? ಅಲ್ಲ. ಉಪಾಧಿಕವಾಗಿ ನೋಡಿದಾಗ ಅಲ್ಲ. ನಿರುಪಾಧಿಕವಾಗಿ ನೋಡಿದಾಗ ಘಟ ಬಿಟ್ಟು ನೋಡಿದ್ರೆ ಅಂದ್ರೆ ಮಹಾಕಾಶ ಎಲ್ಲ ವಸ್ತುಗಳಿಗೆ ಅವಕಾಶ ಕೊಟ್ಟದ. ನಿರುಪಾಧಿಕವಾಗಿ ನೋಡೋದು ಕಲಿಬೇಕಲ್ಲ. ಶರೀರ ಎನ್ನುವ ಘಟದ ಉಪಾಧಿಯ ದೃಷ್ಟಿಯಿಂದ ನೋಡ್ಲಕ್ಕೈತೀವಿ. ನಮ್ಮೊಳಗೊಂದು ಜೀವ, ಒಂದು ಸಣ್ಣ ಚೇತನ ಅದೇ. ಇದನ್ನು ಬಿಟ್ಟು ನೋಡಿದ್ರೆ ಅಂತಂದ್ರೆ ಘಟಾಕಾಶನೇ ಮಹಾಕಾಶ ಹೌದಾ? ಅಲ್ಲ. ನಿಮ್ಮೊಳಗಿರುವ ಸಾಕ್ಷಿ ಚೇತನನೇ ಬ್ರಹ್ಮಚೇತನ ಹೌದಾ? ಅಲ್ಲ. ಇಡೀ ಬ್ರಹ್ಮಾಂಡಕ್ಕೆ ನಾನೇ ಅಧಿಷ್ಠಾನ ಅನ್ನೋದು ಗುರುತಿಸಬೇಕಾದ್ರೆ ಇದು ಜಗತ್ತೇನದ ಅಪಾರವಾಗ್ಯದ. ಅದೇ ಶಬ್ದ ಎಷ್ಟು ಚಂದ, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಗಲ್ಲ, ನಿಮ್ಮಗಲ್ಲ, ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಂದು ಏನ್ ಮಾಡಿದ ಅಗಮ್ಯ. ಅದು ನನ್ನ ಬುದ್ಧಿಗೆ ನಿಲ್ಕಂಗಿಲ್ಲಪ್ಪ. ಏಳು ದೊಡ್ಡದ ಲೆಕ್ಕ ಮಾಡ್ಲಿಕ್ಕಾಗಲ್ಲ, ತೂಕ ಮಾಡ್ಲಿಕ್ಕಾಗಲ್ಲ, ಆಸ್ತಿ ಮಾಡ್ಲಿಕ್ಕಾಗಲ್ಲ. ಅಗೋಚರ, ಕಣ್ಣಿಗೆ ಕಾಣ್ಲಾರ್ದಂಗದ, ಎಷ್ಟದ ಗೊತ್ತಿಲ್ಲ. ಅಪ್ರತಿಮ, ಅದನ್ನೊಂದೇನ ಮೂರ್ತಿಗಟ್ಲೆ ಮಾಡಿ ಮೂರ್ತಿ ತೋರಿಸ್ಬೇಕಂತ ಇಲ್ಲ.
ಹಿಂಗಿದ್ದಾಗ ಏನಾಯ್ತು, ಅದಕ್ಕೇನಂದ್ರೆ ಇವರು ಯಾವ ಶಬ್ದ ಅಪಾರ ಅಂದ್ರು. ಜಗದಾಗೆಲ್ಲ ಮುಗಿಲಾಗಲ್ಲ ಅನ್ನೋದ್ರ ಬದಲಿ ಅಪಾರ, ಮಿಥ್ಯಾ ಜಗತ್ತಿನ ಆಧಾರ. ಈ ಜಗತ್ತು ಮಿಥ್ಯ ಅದ, ಈ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ. ಆಧಾರ ಮತ್ತು ಅಧಿಷ್ಠಾನ ಯಾವುದಾದ? ಈ ಜಗತ್ತ ಆಭರಣಕ್ಕೆ ಆಧಾರ ಯಾವುದ್ರಿ? ಒಂದು ಆಭರಣ ತಯಾರಾಗ್ಯಲ್ಲ, ಆಭರಣಕ್ಕೆ ಆಧಾರ ಯಾವುದು? ಬಂಗಾರ. ಆ ಬಂಗಾರ ತೆಗೆದ್ರೆ ಅದು ಆಭರಣ ಬಿದ್ದೋಗ್ತದ ಇಲ್ಲ? ಇರ್ಲಾರ್ದಂಗ ಆಗ್ತದ ಇಲ್ಲ? ಮತ್ತೆ ಜಗತ್ತಿಗೆ ಆಧಾರ ಯಾವುದು? ಅದಕ್ಕೆ ಅಧಿಷ್ಠಾನ ಯಾವುದು? ಆ ಜಗತ್ತು ನಾಶ ಆಗುವಾದ್ರೂ ಇದು ನಾಶ ಆಗಲಾರ್ದಂಥದ್ದು. ಅಧಿಷ್ಠಾನ ಅಂದ್ರೆ ಮೂರು ಕಾಲದಲ್ಲಿ ಬಾಧೆಗೊಳ್ಳದಂತಹದ್ದು, ಎಂದೂ ಅದು ಹಾಳಾಗಿ ಹೋಗ್ಲಾರ್ದಂಥದ್ದು. ಅಧಿಷ್ಠಾನ ಆಧಾರ ಯಾವುದು? ಇದು 147ನೇ ವಿಷಯಾಂಕ. ಅಂತ ಏನಾಯ್ತೀಗ, ಎಲ್ಲದಕ್ಕೂ ನಾನೇ ಅಧಿಷ್ಠಾನ ಅನ್ನೋದು ಈ ಪಾಠ ಮುಗಿದ ಮೇಲೆ ಗೊತ್ತಾಗ್ತದ. ಈಗ ನೀವು ಘಟಾಕಾಶದಲ್ಲಿ ಇದ್ದು ಮಹಾಕಾಶ ಸ್ವರೂಪರು ಅಂತ ತಿಳ್ಕೊಂಡಾಗ ಆ ಮಹಾಕಾಶನೇ ಎಲ್ಲ ವಸ್ತುಗಳಿಗೆ ಅವಕಾಶ ಯಾವ ರೀತಿ ಕೊಟ್ಟದೋ ಅದೇ ರೀತಿ ನಿಮ್ಮ ಸಾಕ್ಷಿ ಚೇತನ ನಿಮ್ಮ ಪಿಂಡಾಂಡಕ್ಕಷ್ಟೇ ಅಧಿಷ್ಠಾನ ಆಗಿ ನಿಮ್ಮ ಪಿಂಡಾಂಡಕ್ಕಷ್ಟೇ ಆಧಾರವಾಗ್ಯದಂತ ನೀವು ತಿಳ್ಕೊಂಡಿರಿ. ಅದನ್ನ ಲಿಮಿಟ್ ಮಾಡಿಟ್ಟಿರಿ. ಬಸವಣ್ಣವರು ವಚನ ಇಡೀ ಜಗತ್ತಿನ ಜೀವಿಗಳಿಗೆ ಹೇಳ್ಯಾರ. ಏನು ನಾವು ಲಿಂಗಾಯತರು ವೀರಶೈವರು ಅಂತ ನಡೆದತ್ತೆ, ನಮ್ಗೆ ಅಷ್ಟೇ ಒಂದು ಗುಂಪಿನವ್ರಿಗೆ ಹೇಳ್ಯಾರ್ರಿ ಅವರು. ಇಡೀ ಜಗತ್ತಿನ ಜನ ಮಹಾತ್ಮರು ಏನೇ ಕೆಲಸ ಮಾಡಿದ್ರೆ ಇಡೀ ಜಗತ್ತಿನ ಜನರಿಗೆ ಹೇಳಿರ್ತಾರ. ಅವು ತಗೊಂಡು ನಾವೇನ್ ಮಾಡ್ತೀವಿ, ನಮ್ ಜಾತಿಯವ್ರಿಗೆ ಹೇಳ್ಯಾರ ಒಂದು ಗುಂಪು ಸೇರಿ ಗುಂಪುಗಾರಿಕೆ ಮಾಡಿ ಅವರನ್ನು ಕಟ್ಟಿ ಹಾಕಿ ನಮ್ ಪಾಕೆಟ್ನಾಗ ಇಟ್ಕೊಂಡ್ಬಿಡ್ತೀವಿ ಅವ್ರಿಗೆ. ಅದರ ವಿಶಾಲ ದೃಷ್ಟಿಯಿಂದ ಅಧ್ಯಯನ ಮಾಡಿ ಜಗತ್ತಿಗೆ ಎಲ್ಲರಿಗೂ ಉಪಯೋಗ ಆಗಂತ ವಿಚಾರಗಳು ಹೇಳಂದ್ಬಿಟ್ಟು ಅವ್ರ ಕಟ್ಟಿ ಹಾಕಿ ನಮ್ಮ ಕೋಟೆ ಒಳಗೆ ಬಂದಿಟ್ಟಿಟ್ಬಿಡ್ತೀವಿ. ಮಂದಿ ಏನ್ ತಿಳ್ಕೊಂಡ್ಬಿಡ್ತಾರೆ, ಬಸವಣ್ಣವ್ರಂದ್ರೆ ಲಿಂಗಾಯತರಿಗೆ ಸಂಬಂಧಪಟ್ಟವರು. ಹೋಯ್ತು, ಬಸವಣ್ಣನ ಹೆಸರು ನಾವೇ ಕೆಡಿಸ್ಬಿಟ್ಟಿವಿ. ಈಗ ಲಿಮಿಟ್ ಮಾಡಿಟ್ಟೇವ್ ನಾವು. ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಥದ್ದು. ಪೈಗಂಬರ ಹೇಳಿದ್ದ ವಿಶ್ವಕ್ಕೆ ಸಂಬಂಧಪಟ್ಟದ್ದು, ಕ್ರಿಸ್ತ ಹೇಳಿದ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದ್ದು. ಯಾರ್ಯಾರು ಮಹಾತ್ಮರು ಇರಲಿ ಅವರೆಲ್ಲರೂ ಮಾಡೋದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಥದ್ದು. ವಿಶ್ವ ಮಾನ್ಯ ವಿಚಾರಗಳು ಹೇಳಿರ್ತಾರೋ ಎಲ್ಲರಿಗೂ ಬೇಕಾಗಿರೋಂಥದ್ದೇ. ಅದೇನೇ ಇರಲಿ, ಈಗೇನಾಯ್ತು, ಅಪಾರವಾದ ಮಿಥ್ಯಾ ಜಗತ್ತಿನ ಆಧಾರ ಮತ್ತು ಅಧಿಷ್ಠಾನ ಯಾವುದು? ಈ ವಿಷಯ ನಿಮಗ ಮೊದಲಿಂದ ಅಧ್ಯಾಯ ಸರಿಯಾಗಿ ಮನನ ಆಗಿತ್ತಂತಂದ್ರ ಇದೇನಾಗ್ತದ, ಇದು ದೊಡ್ಡ ವಿಷಯ ಅಲ್ಲೇ ಅಲ್ಲ. ಇದು ಮೊದಲಿಂದ ಇದು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರ ಇದು ಹೇಳಿರಲ್ರಿ ಮತ್ತಿನ್ನೇನ್ ಹೇಳ್ತೀರಿ ಅಂತೇಳಿ ನೀವು ಇದು ಮತ್ತೆ ಕೇಳಲಕ್ ನಿಮಗೆ ಬೇಸರ ಆಗ್ಬೇಕು. ಯಾಕಂದ್ರೆ ಅದು ಸರಿಯಾಗಿ ತಿಳಿದಿದ್ರೆ ಇದು ಬೇಸರ ಆಗ್ತದ. ಅದು ಸರಿಯಾಗಿ ತಿಳಿದಿಲ್ಲ ಅಂತಂದ್ರೆ ಇದಕ್ಕೆ ಕೇಳ್ಬೇಕಂತ ನಿಮಗೆ ಕ್ಯೂರಿಯಾಸಿಟಿ. ಮುಗಿದು ಹೋಗ್ಯದ ವಿಚಾರ ಸಾಗರ. ಈ 146ನೇ ವಿಷಯಾಂಕದೊಳಗೆ ವಿಚಾರ ಸಾಗರ ಮುಗಿದು ಹೋಗ್ಬಿಟ್ಟದ. ಇಡೀ ಬ್ರಹ್ಮಾಂಡಕ್ಕೆ ಅಧಿಷ್ಠಾನ ನಾನೇ ಅನ್ನಂತ ನಿಮಗೆ ಅನುಭವ ಮಾಡ್ಕೊಂಡಾಗ ಏನದ, ಅದು ಮತ್ತೆ ಮಿಥ್ಯಾ ಜಗತ್ತು ಅಂತ ತಿಳ್ಕೊಂಡು ನಂದು ಸತ್ಯ ಸ್ವರೂಪ ಅಂತ ತಿಳ್ಕೊಂಡು ನಾವು ಏನ್ ಮಾಡ್ತೀವಿ ಒಂದು ಸ್ಥಿತಿ ಆನಂದ, ಆ ಆನಂದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜ್ಞಾನ ಕೊಡ್ಬೇಕು ವಿಚಾರ ಸಾಗರದ ಮಧ್ಯದಲ್ಲಿ ತಂದು ಅದನ್ನ ನಿಲ್ಲಿಸಿ ಅಷ್ಟು ಜ್ಞಾನ ಕೊಟ್ಬಿಟ್ಟಾರೆ. ಕೃಷ್ಣ ಭಗವದ್ಗೀತೆಯ ಮಧ್ಯ ಎಲ್ಲಿ ಹೇಳದ ಭಗವದ್ಗೀತೆ, ಎರಡೂ ಕಡೆ, ಒಂದ್ ಕಡೆ ಕೌರವರು ಒಂದು ಕಡೆ ಪಾಂಡವರು ಯುದ್ಧ ಮಾಡ್ಲಿಕ್ಕೆ ಸನ್ನದ್ಧರಾಗಿ ನಿಂತಾಗ ಕೃಷ್ಣ ರಥ ತಗೊಂಡು ಕರೆಕ್ಟ್ ಸೆಂಟರ್ನಾಗ ಹೋಗಿ ನಿಂತು ಬ್ರಹ್ಮಜ್ಞಾನ ಹೇಳ್ತಾನೆ. ಎಲ್ಲಿ ಆಗ್ತದ ಬ್ರಹ್ಮಜ್ಞಾನ ಅಂತಂದ್ರ ಈ ಒಂದು ಜ್ಞಾನ ಮತ್ತು ಅಜ್ಞಾನ ಅಂತ ಎರಡು ಸಂಗಮ ಮಾಡುವ ಜಾಗ ಅದಲ್ಲ, ಅಲ್ಲೇ ಅದು ಜ್ಞಾನ ಉಂಟಾಗದು. ಹೀಗಾಗಿ ಮಧ್ಯದಲ್ಲಿ ಬಂದು ನಿಮಗೆ ಏನ್ ಹೇಳ್ಬೇಕು, ಅತಿ ಉನ್ನತವಾದ ವಿಚಾರವನ್ನ ನಿಮಗೆ ತಿಳಿಸಾರ. ಇನ್ನು ಮುಂದೆ ಏನಿದ್ರು ಸಹಿತ ಇಲ್ಲಿ ತನ ಏನು ತಿಳಿಸಾರ ಅದನ್ನೇ ಗಟ್ಟಿ ಮಾಡ್ಕೊತ ಹೋಗ್ತಾರೆ. ಅದಕ್ಕೇನಂತಾರ, ತಿಳಿಲಾರ ವಿಷಯ ತಿಳ್ಕೊಳ್ಳೋದಕ್ಕ ಅಂಗಸ್ಥಲ ಅಂತಾರ. ತಿಳಿದ ವಿಷಯದಲ್ಲಿಯೇ ಮುಂದೆ ಬಾಳುವುದಕ್ಕೆ ಲಿಂಗಸ್ಥಲ ಅಂತಾರ.
ಅಂಗಸ್ಥಲ ಲಿಂಗಸ್ಥಲ ಅಂಗಸ್ಥಲದೊಳಗೂ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅದವ. ಲಿಂಗಸ್ಥಲದೊಳಗೂ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಏನಿರ್ಬೇಕದವ. ಆದ್ರೆ ಅಂಗಸ್ಥಲದೊಳಗಿದ್ದ ಸಾಧಕನಿಗೆ ಭಕ್ತ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ, ಮಹೇಶ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ, ಪ್ರಸಾದಿ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ, ಪ್ರಾಣಲಿಂಗಿ ಅಂದ್ರೆ ಏನಂತ ಗೊತ್ತಿದ್ದಿದ್ದಿಲ್ಲ, ಶರಣ ಅಂದ್ರೆ ಏನಂತ ಗೊತ್ತಿದ್ದಿದ್ದಿಲ್ಲ, ಐಕ್ಯ ಅಂದ್ರೆ ಏನಂತ ಗೊತ್ತಿದ್ದಿದ್ದಿಲ್ಲ. ಗೊತ್ತಿಲ್ಲದ್ದು ಗೊತ್ತು ಮಾಡ್ಕೊಳ್ಳೋದು ಅಂಗಸ್ಥಲ. ಹಂಗ ಇಲ್ಲಿ ಬ್ರಹ್ಮಜ್ಞಾನ ಗೊತ್ತಿದ್ದಿದ್ದಿಲ್ಲ, ತಿಳ್ಕೊಂಡದ್ದು ಇದು ಅಂಗಸ್ಥಲ. ಒಂದು ಭಕ್ತ ಗೊತ್ತಾದ್ಮೇಲೆ ಭಕ್ತನಾಗಿ ಬಾಳ್ಬೇಕಾ ಬೇಡ, ಬಿಸಾಕಿ ಬಿಡ್ಬೇಕಿದೆ ಗೊತ್ತಾಗ್ಯ ನಡಿ ಅಂತ ಹೇಳಿ. ಐಕ್ಯ ಸ್ಥಳ ಗೊತ್ತಾಗಿದ್ಮೇಲೆ ಐಕ್ಯ ಸ್ಥಳೀಯಾಗಿ ಬಾಳ್ಬೇಕಾ ಬೇಡ, ಬದುಕಿರೋಷ್ಟು ದಿವಸ ಆಯುಷ್ಯ, ಅದು ಲಿಂಗಸ್ಥಳ. ಇಲ್ಲೇನಾಯ್ತು, ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ನಾನೇ ಇದ್ದೇನೆ ಅಂತೇಳಿ ನಿಮಗ ಗೊತ್ತಿದ್ದಿದ್ದಿಲ್ಲ, ಗೊತ್ತಾಯ್ತು. ಹೌದಾ? ಗೊತ್ತಿತ್ತೇನ್ರಿ ಮೊದಲು? ಗೊತ್ತಿಲ್ಲ, ಗೊತ್ತಾಯ್ತು. ಈಗ ಗೊತ್ತಾದ್ಮೇಲೆ ಮುಖ್ಯಮಂತ್ರಿ ಕುರ್ಚಿ ಹೋಗಿ ಕೂತಿರಿ, ಎಲೆಕ್ಷನ್ ನಿಂತಿರಿ, ಆರಿಸಿ ಬಂದಿರಿ, ಎಲ್ಲ ದೊಡ್ಡ ಹವಾಯಿ ಮಾಡಿ ಹೋಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಹೋಗಿ ಕುಂದ್ರದ ಮುಖ್ಯನೋ? ಮುಂದೆ 5 ವರ್ಷ ಆಡಳಿತ ಮಾಡಿ ಆ ರಾಜ್ಯಕ್ಕೊಂದು ನ್ಯಾಯಯುತವಾದಂತ ಆಡಳಿತ ಕೊಡೋದು ಮುಖ್ಯನೋ? ಕೊಡೋದು ಮುಖ್ಯ. ಅಲ್ಲಿ ಕುಂದ್ರೋದು ಎಷ್ಟು ಮುಖ್ಯ ಅದನೋ, ಮುಂದೆ 5 ವರ್ಷ ಅದಕ್ಕೆ ನ್ಯಾಯಯುತವಾದ ಆಡಳಿತ ಮಾಡಿ ಆ ಜಗತ್ತಿನ ಜನರಿಗೆ ಉದ್ಧಾರ ಮಾಡೋದು ಮುಖ್ಯ ಕೆಲಸ, ಅತಿ ಮುಖ್ಯ ಕೆಲಸ. ಹಾಗೇನಾಯ್ತು, ಇಲ್ಲೇನಾಯ್ತು, ನೀವು ಸಾಕ್ಷಿ ಚೇತನ ಸ್ವರೂಪರು, ನಾವು ನಾನೇ ಅಧಿಷ್ಠಾನ ಬ್ರಹ್ಮಾದಿನಿ, ಇಡೀ ಬ್ರಹ್ಮಾಂಡ ಪಿಂಡಾಂಡ ಎಲ್ಲದಕ್ಕೂ ನಾನೇ ಅಧಿಷ್ಠಾನ ಬ್ರಹ್ಮದಿನಿ ಅಂತ ತಿಳ್ಕೊಂಡು ಅಹಂ ಬ್ರಹ್ಮ. ಎಲ್ಲಿ ತನಕ ಇದು ಅಹಂ ಬ್ರಹ್ಮ ನಾನು ದೊಡ್ಡವನಂತ ಇರಂಗಿಲ್ಲ, ಅಲ್ಲಿ ತನಕ ಭಿಕ್ಷುಕರು ಭಿಕಾರಿಗಳಂತ ತಿಳ್ಕೊಳ್ರಿ, ದೀನರಂತ ತಿಳ್ಕೊಳ್ರಿ, ಬಡವರಂತ ತಿಳ್ಕೊಳ್ರಿ, ದರಿದ್ರರಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ ಮುಂದೆ ವಿಚಾರ ಸಾಗರದೊಳಗೆ. ಇದು ಅನುಭವ ಮಾಡ್ಕೊಂಡ್ರಷ್ಟೇ ನಿಮಗೆ ಬ್ರಹ್ಮಜ್ಞಾನ ಆನಂದ. ಇಲ್ಲಂತಂದ್ರೆ ದುಃಖ ಬಡತನ ಬಿಡಂಗಿಲ್ಲದ ನಿಮಗಂತ ಹೇಳ್ತಾರ. ಅದಕ್ಕೆ ಶಿಷ್ಯ ಏನಂತಾನ, ತತ್ವದೃಷ್ಟಿಗೆ ಉಪದೇಶ. 4ನೇ ತರಂಗದೊಳಗೆ ನಡೆದಿದ್ದೇ ತತ್ವದೃಷ್ಟಿಗೆ ಉಪದೇಶ. ಸಾಕ್ಷಿಯ ಬಾಣವಾಗುವ ಅತ್ಯಂತ ಪ್ರಮುಖವಾದ ಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ನೋಡ್ರಿ, ನಿಂತೀವಿಲ್ಲ, ಅತ್ಯಂತ ಪ್ರಮುಖ ಘಟ್ಟ. ವಿಚಾರ ಸಾಗರದ ಆಳದಲ್ಲಿದ್ದೀವಿ ನಾವೀಗ. ಕೈಲಾಸ ಮಾನಸ ಪರ್ವತದ ತುದಿಯಲ್ಲಿದ್ದೀವಿ ನಾವೀಗ. ಅತ್ಯಂತ ಪ್ರಮುಖ ಘಟ್ಟ. ಏನೀಗ ಸಮಸ್ತ ವೇದಗಳು, ಶಾಸ್ತ್ರಗಳು, ಗುರುಗಳು ನಮ್ಮ ಗುರಿಯಲ್ಲಿ ಇರಬೇಕು ಅಂತ ಹೇಳುತ್ತವೆ. ಗುರು ಆದವನು ಮನುಷ್ಯನ ಜೀವನದ ಗುರಿಯನ್ನು ತೋರಿಸಬೇಕು, ಹೌದಿಲ್ಲ? ಗುರು ಅಂದ ಕೂಡ್ಲೇನೆ ತನಗೂ ಗುರಿ ಇಲ್ಲ, ತನ್ನ ಶಿಷ್ಯರಿಗೂ ಗುರಿ ಇಲ್ಲ. ಜಗ್ಗಿ ಮಂದಿನ ಜಮಾಸೋದು, ಜಗ್ಗಿ ಅಡಿಗೆ ಮಾಡೋದು, ಜಗ್ಗಿ ಊಟ ಮಾಡೋದು, ಊರ್ ಮಂದಿಗೆ ರೊಕ್ಕ ಕೊಟ್ಟವ್ರಿಗೆಲ್ಲ ಎಲ್ಲರ ಸಂಜಾಕ್ ಬಂದಾಗ ಕುತ್ತವಿಸಕ್ಕೆ ಎಬ್ಬಿಸ್ಕೊಂಡು ಬಂದು ಬಾರೋ ಸೌಕರ, ಬಾರೋ ಗೌಡ ಅಂತೇಳಿ ಅವ್ರಿಗೆ ಕಾಲು ಹಚ್ಚೋದು, ಹಾರ ಹಾಕೋದು. ಆಯ್ತು, ಹೋದ ವರ್ಷ ಎಷ್ಟು ಮಂದಿ ಕಲ್ತಿದ್ರು, ಈ ವರ್ಷ ಅದಕ್ಕಿಂತ ಜಗ್ಗಿ ಮಂದಿ ಕಲ್ತರು. ಏನ್ ಮಾಡ್ಬೇಕಿತ್ತು ತಗೊಂಡು ಗುರಿ ಇಲ್ಲದ ಕಾರ್ಯಕ್ರಮಗಳು. ರೊಕ್ಕ ವೇಸ್ಟ್, ಎನರ್ಜಿ ವೇಸ್ಟ್, ಟೈಮ್ ವೇಸ್ಟ್, ಮಾಡೋ ಕೆಲಸ ವೇಸ್ಟ್, ಎಲ್ಲ ಬಿಟ್ಟು ಫಾಲ್ತು ದಂಧೆಗಳು ಮಾಡಿ ಭಾರಿ ದೊಡ್ಡ ಘನಕಾರ್ಯ ಮಾಡಿದ್ವಿ ಅಂತೇಳಿ ಏನ್ ಧನ್ಯತಾ ಭಾವದಲ್ಲಿ ಬಂಗಾರಲ್ಲ, ಇವೆಲ್ಲ ಏನಿವು? ಅದಕ್ಕೆ ಸಮಸ್ತ ವೇದಗಳು, ಶಾಸ್ತ್ರಗಳು, ಗುರುಗಳು ಏನ್ ಗುರಿ ಎಲ್ಲಿರಬೇಕು ಅಂತ ಹೇಳುತ್ತವೆ. ನಮ್ಮ ಗುರಿ ಎಲ್ಲಿರ್ಬೇಕಪ್ಪ? ಸಾಕ್ಷಿಯಲ್ಲಿರಬೇಕು. ಚಿರಾಭಾಸನಲ್ಲಿ ಅಲ್ಲ, ಮತ್ತೆ ಅಲ್ಲ,
ಅವಿದ್ಯಾ ವೃತ್ತಿಯಲ್ಲಿ ಅಲ್ಲ, ಮತ್ತೆಲ್ಲಿ ಅಲ್ಲ, ಅಂತಃಕರಣ ವೃತ್ತಿಯಲ್ಲಿ ಅಲ್ಲ. ನಮ್ಮ ಗುರಿ ಸಾಕ್ಷಿಯಲ್ಲಿರಬೇಕು. ಯಾವುದೇ ಒಂದು ವಸ್ತುವನ್ನು ನೋಡಿದರೆ ಆ ವಸ್ತುವಿನ ಉಪಯುಕ್ತ ಚೇತನದಲ್ಲಿ ನಿಮ್ಮ ಗುರಿ ಇರಬೇಕು. ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನೋಡಿದರೆ ಆ ವ್ಯಕ್ತಿಯ ಒಳಗಿರುವ ಸಾಕ್ಷಿಯಲ್ಲಿ ನಿಮ್ಮ ಗುರಿ ಇರಬೇಕು. ನಿಮ್ಮ ಗುರಿ ಬರೀ ಹೊರಗಷ್ಟೇ ಅಲ್ಲ, ನಿಮ್ಮೊಳಗೆ ಸಹಿತ ನಿಮ್ಮ ಗುರಿ ನಿಮ್ಮ ಸಾಕ್ಷಿ ಕಡೆನೇ ನಿಮ್ಮ ಲಕ್ಷ್ಯ ಇರಬೇಕು. ಉಳಿದೆಲ್ಲ ಯಥಾರ್ಥ ಜ್ಞಾನ, ಅದು ಸುಖ ದುಃಖಗಳಿಗೆ ಕಾರಣ. ನೀವು ಆನಂದವಾಗಿರಬೇಕಾಗಿತ್ತು ಅಂತಂದ್ರೆ ನಿಮ್ಮ ಗುರಿ ಸಾಕ್ಷಿಯಲ್ಲಿರಬೇಕು. ಒತ್ತಿ ಹೇಳಿದ್ದಾರೆ, ಸಾಕ್ಷಿ ಅಂತ ಗುರುತಿಸಿದ ಮೇಲೆ ಸಾಕ್ಷಿ ನಿಮ್ಮ ಆನಂದಕ್ಕೆ ಕಾರಣ. ಹೀಗಾಗಿ ಸಾಕ್ಷಿ ಒಳಗಿರಬೇಕು. ಸಾಕ್ಷಿಯ ಅನುಸಂಧಾನ, ಸಾಕ್ಷಿಯ ಅನುಭವ, ಸಾಕ್ಷಿಯ ಅನುಭೂತಿಯನ್ನ ಒಂದು ಪರಡಿಯಲ್ಲಿಟ್ಟು ಸಾಕ್ಷಿಗೆ ಸಂಬಂಧಪಟ್ಟಂತ ನಿಮ್ಮ ಅನುಭವ ಅನ್ರಿ, ಮಾನ ಅನ್ರಿ, ಇದೆಲ್ಲ ಒಂದು ಪರಡಿಯಲ್ಲಿಟ್ಟು ಎಲ್ಲಾ ಶಾಸ್ತ್ರಗಳನ್ನ, ವೇದ, ಆಗಮ, ಉಪನಿಷತ್ತುಗಳನ್ನ, ಎಲ್ಲಾ ಕರ್ಮಗಳನ್ನ, ಎಲ್ಲಾ ಉಪಾಸನೆಗಳನ್ನ, ಎಲ್ಲಗಳನ್ನ ಇನ್ನೊಂದು ಪರಡಿಯಲ್ಲಿ ಇಟ್ರಿ ಅಂತಂದ್ರ ಅವೆಲ್ಲ ಏನದವ ಈ ಸಾಕ್ಷಿ ಮುಂದೆ ಏನು ಅಲ್ಲೇ ಅಲ್ಲ. ಸಾಕ್ಷಿದೇ ತೂಕ ದೊಡ್ಡದು. ವಿಚಾರ ಸಾಗರ ಓದಿ ಈ ತುದಿನಿಂದ ಆ ತುದಿ ತನಕ ಗಟ್ಟಿ 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 ಬೈಪಾಠ ಮಾಡಿ ಉಲ್ಟಾ ಸೀದಾ ಎಲ್ಲಾ ತೋಗಳು ಹಾಡ್ಲಕ್ ಬಂದದ ಅಂತಂದ್ರೆ ಅದು ಸಾಕ್ಷಿಯ ಭಾನದ ಮುಂದ ತೃಣ ಸಮಾನ. ಸಾಕ್ಷಿಯ ಭಾನ ಮಾಡ್ಕೊಳ್ಳೋದು ವಿಚಾರ ಸಾಗರದ ಗುರಿನೋ, ವಿಚಾರ ಸಾಗರದೊಳಗೆ ಶಬ್ದ, ಅರ್ಥ, ವಾಕ್ಯ ಬೈಪಾಟ್ ಮಾಡೋದು, ಅದನ್ನ ಜೋರಾಗಿ ಹೇಳಿ ಒಬ್ರಿಗೊಬ್ರು ವೇದಿಕೆ ಮೇಲೆ ಏನ್ ಹೇಳ್ತಾರೆ ವಿಚಾರ ಸಾಗರ ಭಾರಿ ಹೇಳ್ತಾರೆ. ತಗೊಂಡು ಏನ್ ಮಾಡ್ತಾರೆ, ಬೆಂಕಿ ಹಚ್ಚಿರೋದು. ಸಾಕ್ಷಿ ಭಾನ ಆದ್ಮೇಲೆ ಯಾವನಿಗೂ ಹೇಳಕ್ ಹೋಗೋದೇ ಬೇಕಾಗಿಲ್ಲ, ಏನು ಹೇಳೋದ್ ಬೇಕಾಗಿಲ್ಲ. ಎದಕ್ ಬೇಕು ನಮಗೆ ಸಾಕ್ಷಿ ಭಾನ ಆದ್ಮೇಲೆ ಇದೆಲ್ಲ ಎದಕ್ ಬೇಕು? ಬೇಕಾಗಿಲ್ಲ. ಸಾಕ್ಷಿ ಬಾಣದ ಮುಂದೆ ಇವು ಯಾವ್ಯಾವ ಏನು ಉಪಯೋಗ ಇಲ್ಲ, ಏನೇನು ಉಪಯೋಗ ಇಲ್ಲ. ಇವುಗಳು ಸಾಕ್ಷಿ ಬಾಣ ಆಗುವುದಕ್ಕ ಇವು ಏನದವ ಒಂದು ಸ್ಫೂರ್ತಿ ಕೊಡೋದಕ್ಕೆ, ಏನ್ ಮಾಡ್ತಾವ ಇವು ಕೆಲಸ ಮಾಡ್ತಾವ ಅಷ್ಟೇ ಹೊರತು ಸಾಕ್ಷಿ ಬಾಣನೆ ಮುಖ್ಯ. ಅದಕ್ಕೆ ಸಾಕ್ಷಿಯ ಅನುಭವ ಬಹಳ ಶ್ರೇಷ್ಠವಾದ. ಅದನ್ನ ಈಗ ನಾವು ಲಕ್ಷ್ಯ ಕೊಟ್ಟು ಅತ್ಯಂತ ಆಸಕ್ತಿಯಿಂದ ಸಾಕ್ಷಿಯನ್ನ ಗುರುತಿಸುವುದು ಮತ್ತು ಆ ಸಾಕ್ಷಿಯಲ್ಲಿಯೇ ನಿಲ್ಲುವುದು ಇದು ಬಹಳ ಮುಖ್ಯವಾಗಿದೆ. ಜ್ಞಾನವಾಗುವುದು ತಡವಾಗುವುದಿಲ್ಲ. ವಿಚಾರ ಸಾಗರದ ಜ್ಞಾನ ಆಗ್ಲಕ್ ತಡ ಆಗ್ತದೇನ್ರಿ? ಊದಕ್ಕೆ ಬಡ 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 ನಾನು ಹೇಳ್ತೀನಿ, ನೀವು ಹೇಳ್ತೀನಿ, ನಿಮ್ಗೆ ಹೇಳಕ್ ಬರಂಗಿಲ್ಲ. ನಾನೇ ಏನ್ ದೊಡ್ಡ ಶಾಣೆ, ನೀವು ವಿಚಾರ ಸಾಗರ ಹೇಳಕ್ ನೀವು ಹೇಳಕ್ ಅದೇನ ಕನ್ನಡ ಭಾಷೆದಾಗ ಬರ್ದಾರ, ಅತ್ಯಂತ ಸರಳ ಭಾಷೆದಾಗ ಬರ್ದಾರ. ಒಂದಿಟ್ಟು ಏನಾರ ಗಟ್ಟಿ ಹೇಳಕ್ಕೆ ನಾನು ಸುಡುಗಾಡು ಈ ತೂತು ಹೇಳ್ತಿರ್ತೀನಿ, ನೀವು ಒಂದಿಟ್ಟು ದೃಷ್ಟಾಂತ ಅವು ಅಷ್ಟೊಂದು ಗೊತ್ತಿಲ್ಲ ಅಂತ ಸಿಂಪಲ್ ಆಗಿ ಹೇಳ್ತೀರಿ. ನೀವ್ ಹೇಳೋದಕ್ಕೆ ನಾವ್ ಹೇಳೋದಕ್ಕೆ ಏನು ಫರಕ್ಕಿಲ್ಲ. ನೀವು ಮಾಡೋದು ಅದೇ ಪಾಲ್ತು ದಂಧೆ, ನಾ ಮಾಡೋದು ಅದೇ ಪಾಲ್ತು ದಂಧೆ. ಎರಡು ಪಾಲ್ತು ದಂಧೆಗಳ ಮಧ್ಯೆ ಒಂದು ಸಾಕ್ಷಿ ಬಾನ ಅಂತ ಎಲ್ಲಿ ಆತದ ಅದು ಬಹಳ ಮುಖ್ಯವಾದದ್ದು. ಗಂಟೆಗಟ್ಟಲೆ ನಾನು ಹೇಳಿದ್ದನು ಕಸನೆ, ಸ್ವಲ್ಪ ಸಿಂಪಲ್ ಆಗಿ ನೀವ್ ಹೇಳಿದ್ರು ಕಸನೆ. ಕಸದೊಳಗೆ ಒಂದು ರಸ. ಇದು ತಿಳ್ಕೊಳ್ಳೋದು, ವಿಚಾರ ಸಾಗರದ ಬಗ್ಗೆ ವಿಚಾರ ತಿಳ್ಕೊಳ್ಳೋದು ಬಹಳಷ್ಟು ಹಿಡಿಯಂಗಿಲ್ಲ. ಆ ವಿಚಾರದ ಗುರಿ ಏನದ? ಸಾಕ್ಷಿಯ ಭಾನದಲ್ಲಿ ನಿಲ್ಲುವುದು, ತನ್ನ ನಿಜದಲ್ಲಿ ತಾನು ನಿಲ್ಲಬೇಕು ಅಂತ. ಅದು ಏನದಲ್ಲ, ಅದು ದೃಢವಾಗದು ಸುಲಭವಲ್ಲ. ಸಾಕ್ಷಿಯ ಭಾನ ಆಗೋದು ಸುಲಭ ಅಲ್ಲ. ಸಾಕ್ಷಿಯ ಭಾನ ಆದ್ಮೇಲೆ ಅದರೊಳಗೆ ದೃಢವಾಗಿ ನಿಲ್ಲಬೇಕಲ್ಲ.
ಕಡ್ಡಿ ಕೊರದ್ರ ಕಿಡಿ ಹುಟ್ಟುತ್ತದ. ಆ ಕಿಡಿಯಾಗ ಆ ಹುಟ್ಟದೇನು ಕಷ್ಟ ಆಗಲ್ಲ, ಕಿಡಿ ಹುಟ್ಟಿಸ್ತೇವೆ. ಆದ್ರೆ ಕಿಡಿ ತಗೊಂಡು ದೀಪವಾಗಿ ನಿಲ್ಲಬೇಕಲ್ಲ, ಜ್ಯೋತಿಯಾಗಿ ನಿಲ್ಲಬೇಕಲ್ಲ ಅಜ್ಞಾನ. ಅದಕ್ಕೆ ಅದು ದೃಢವಾಗುವುದು ಸುಲಭವಲ್ಲ. ಅದಕ್ಕೆ ಈಗ ಅದನ್ನ ದೃಢ ಮಾಡ್ತಾರ. ನಿಮ್ಗೆ ಗೊತ್ತಾಯ್ತು ಈಗ ಏನಂತ ಗೊತ್ತಾಗ್ಯದ, ಏನಂತ ಗೊತ್ತಾಗ್ಯದ. ತುಳಸಿ ಅಂದ್ರೆ ಏನಂತ ಗೊತ್ತಾಗ್ಯದ, ಎಣ್ಣೆ ಅಂದ್ರೆ ಏನಂತ ಗೊತ್ತಾಗ್ಯದ, ಬತ್ತಿ ಅಂದ್ರೆ ಏನಂತ ಗೊತ್ತಾಗ್ಯದ, ಅಗ್ನಿಯ ಒಂದು ಕಿಡಿ ಅಂದ್ರೆ ಏನಂತ ಗೊತ್ತಾಗ್ಯದ. ಅವೆಲ್ಲ ಹಿಂಗೆ ಕಿಡಿ ಕಾರಿ ಹಿಂಗ್ ಮಾಡಿದ್ರೆ ದೀಪ ಹತ್ತದ, ಬೆಳಕಾತದಂತೂ ಗೊತ್ತದ. ಕಿಡಿನೂ ಇಲ್ಲ, ಎಣ್ಣೆನೂ ಇಲ್ಲ, ಪಣತೆನೂ ಇಲ್ಲ, ಬತ್ತಿನೂ ಇಲ್ಲ, ಗೊತ್ತದಷ್ಟೇ. ಹಿಂಗಾದ್ರೆ ಹಿಂಗಾತದ ಗೊತ್ತದ. ಮತ್ತ ಅವೆಲ್ಲ ಜಮಾಯಿಸ್ಕೊಂಡು ಮಾಡ್ಬೇಕಲ್ಲ, ಕುಂತು ನಾವು ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ನಾವು ಸಾಕ್ಷಿ ಸ್ವರೂಪರಾಗಬೇಕು. ಎದುರು ಬಂದ ಜೀವಿಗಳ ಜೊತೆಗೆ ವಸ್ತುಗಳಲ್ಲಿ ಜಡ ಚೇತನ ಎಲ್ಲದರೊಳಗೂ ನಾವು ಸಾಕ್ಷಿಯನ್ನ ನೋಡೋದು ಕಲಿಬೇಕು. ಎಲ್ಲ ಕಡೆ ನಿಮ್ಗೆ ಸಾಕ್ಷಿ ಪರಿಚಯ ಮಾಡಿಕೊಟ್ಟಾರ. ಜಡ ವಸ್ತುಗಳೊಳಗ ಉಪಯುಕ್ತ ಚೇತನಗಳಲ್ಲ, ಚೇತನ ವಸ್ತುವೊಳಗ ಸಾಕ್ಷಿ ಚೇತನ, ಅಂತಃಕರಣ ಉಪಯುಕ್ತ ಚೇತನ. ಎಲ್ಲ ಕಡೆ ಇಡೀ ಬ್ರಹ್ಮಾಂಡದಾಗ ಹೆಂಗ ಸಾಕ್ಷಿಯನ್ನ ನೋಡ್ಬೇಕು ಅಂತ ನಿಮಗ್ ತೋರಿಸಿ, ನಿಮ್ಮೊಳಗೂ ನೀವು ಹೆಂಗ ಸಾಕ್ಷಿಯನ್ನ ನೋಡ್ಕೋಬೇಕು ಅನ್ನೋದು ಉಳಿಸಿ. ಎಲ್ಲ ಕಡೆ ಸಾಕ್ಷಿ ಚೇತನವನ್ನ ಹೆಂಗ ನೋಡ್ಬೇಕಂತ ಕಲ್ಚರ್ ಇಲ್ರಿ. ಸಾಕ್ಷಿ ಚೇತನ ನೋಡ್ಲಿಕ್ಕೆ ಆಗಲಾರ್ದಂತದ್ದು ಏನಾರೆ ಉಳಿದೋದೇನು? ಇಂಥದ್ದು ಸಾಕ್ಷಿ ಚೇತನ ಹೆಂಗ್ ನೋಡ್ಬೇಕಂತ ಗೊತ್ತಾಗಲ್ರಿ ಅಂತೇಳಿ ಏನಾರೆ ಉಳಿದಾರ ಈಗ ನಿಮಗ? ಇಂಥದ್ರೊಳಗೆ ಸಾಕ್ಷಿ ಚೇತನ ಹೆಂಗ್ ಇರ್ತದ ಗೊತ್ತಾಗಲ್ರಿ, ಹೆಂಗ್ ನೋಡ್ಬೇಕು. ಇದ್ರಾಗ ಹೆಂಗ್ ಸಾಕ್ಷಿ ಚೇತನ ನೋಡ್ಲಿ ಅಂತ ಅಂತದೇನಾರ ವಸ್ತು ವ್ಯಕ್ತಿ ಜೀವ ಏನಾರ ಉಳಿದಾರ ಎಲ್ಲಾರೆ? ಎಲ್ಲ ಕಡೆ ಸಾಕ್ಷಿ ಚೇತನದ ದರ್ಶನ ಮಾಡಿಸಿದ್ರು. ಜಡ ವಸ್ತುಗಳೊಳಗ, ಚೈತನ್ಯ ವಸ್ತುವೊಳಗ, ಬಯಲಿನೊಳಗ, ವೃತ್ತಿ ರೂಪದಲ್ಲಿ, ನಿಮ್ಮ ಅಂತಃಕರಣದಲ್ಲಿ, ಎಲ್ಲಾ ವಸ್ತುಗಳ ಒಳಗ ಎಲ್ಲಾ ಕಡೆ ಸಾಕ್ಷಿನೇ ಸಾಕ್ಷಿ. ಇದು ಸಾಕ್ಷಿ ಇಲ್ಲದ ಜಾಗನೇ ಇಲ್ಲ ಅಂತ ಹೇಳ. ಕನಕದಾಸಿಗೆ ದೇವರು ಎಲ್ಲ ಕಡೆ ಕಂಡಿದ್ನಲ್ಲ. ಶಾಲೆ ಹುಡುಗ, ಅವನಿಗೆ ಕನಕದಾಸ ಶಾಲೆ ಸ್ಕೂಲ್ ಬಾಯ್ ಅಷ್ಟೇ. ಅವನ್ ಶಾಲಾ ಬಾಲಕ, ದೇವ್ರ ಎಲ್ಲ ಕಡೆ ಕಂಡಿದ್ನೇನವನು? ಕಂಡಿಲ್ಲ. ಆದ್ರ ಗುರುಗಳು ಇದೇ ರೀತಿ ಪಾಠ ಅಲ್ಲಿ ಹೇಳುವಾಗ ಅವ ಎಲ್ಲ ಕಡೆ ಸಾಕ್ಷಿ ಆದ ಅಂತೇಳಿ ಗುರುವಿನ ಮೇಲೆ, ಶಾಸ್ತ್ರದ ಮೇಲೆ ನಂಬಿಕೆ ಇಟ್ಟಿದ್ದ. ನಂಬಿಕೆ ಇಟ್ಟು ಅಲ್ಲಿ ಸಾಕ್ಷಿ ಆದ ಅಂತ ನಂಬಿದ್ದ. ಹೀಗಾಗಿ ಅವನಿಗೆ ಬಾಳೆಹಣ್ಣು ತಿನ್ಲಕ್ ಸಾಧ್ಯ ಆಗ್ಲಿಲ್ಲ. ಎಲ್ಲ ಕಡೆ ಸಾಕ್ಷಿ ಆದಷ್ಟು ಹೋತನ. ಎಲ್ಲಿ ಅವ್ನು ದೇವರಿಲ್ಲದ ಜಾಗನೇ ಇಲ್ಲ ಅಂತ ಗುರುಗಳು ಹೇಳ್ಯಾರ. ಎಲ್ಲಿ ನಿಂತು ತಿನ್ಬೇಕಂತಾನ, ಇಲ್ಲಿನೂ ದೇವರದನಂತ ಗುರುಗಳು ಹೇಳ್ಯಾರ, ಅಲ್ಲಿನೂ ದೇವರದನಂತ ಗುರುಗಳು ಹೇಳ್ಯಾರ. ಮತ್ತೆ ಎಲ್ಲ ಕಡೆ ದೇವರದನಂತ ಗುರುಗಳೇ ನೀವೇ ಹೇಳಿರಿ, ಮತ್ತ ಅವನು ಇಲ್ಲದ ಜಾಗನೇ ಇಲ್ಲ ಅಂತ ನೀವೇ ಹೇಳಿರಿ. ಹಿಂಗಾಗಿ ಏನಾಯ್ತು, ನನ್ಗೆ ಎಲ್ಲಿ ತಿಲ್ಲಕ್ ಆಗಿಲ್ರಿ ಅಂತ ಬಂದ. ಇದು ಅಸತ್ವ ಪಾದಕ ಆವರಣ. ಎಲ್ಲ ಕಡೆ ಅದನಂತ ತಿಳ್ಕೊಳ್ಳೋದು. ಅವಾನ ಪಾದಕ ಆವರಣ ನಿವೃತ್ತಿ ಮಾಡ್ಕೊಳ್ಳೋದಂದ್ರೇನು? ಅವನ್ ಯಾವನ ಅದನಂತ ತಿಳ್ಕೊಂಡಿನಿ, ಅವ ಬೇರೆ ಯಾರು ಅಲ್ಲ, ನಾನೇ ಅದು ಅದೀನಿ ಅಂತ ತಿಳ್ಕೊಂಡ್ರೆ ಅದು ಅವಾನ ಪಾದಕ ಆವರಣ. ಹೀಗಾಗಿ ಜ್ಞಾನ ಆಗುವುದು ತಡವಾಗುವುದಿಲ್ಲ, ಜ್ಞಾನ ದೃಢವಾಗುವುದು ಸುಲಭವಿಲ್ಲ. ಮತ್ತೆ ಆ ದೃಢವಾದ ಜ್ಞಾನದಲ್ಲಿ ಉಳಿಯುವುದು ಇನ್ನೂ ಈ ಜಗತ್ತಿನೊಳಗೆ ಏನ್ ಮಾಡ್ತಿರ್ತದ? ಜಾರಿಸ್ತಿರ್ತದ. ಮಾಯೆ ಜಾರಿಸ್ತಿರ್ತದ. ಮಾಯೆ ಏನ್ ಮಾಡ್ತದ? ಯೋಗ ಆಡಿ ಮಲಗಿಸ್ತದ. ಅಜ್ಞಾನೆಯನ್ನ ತೊಟ್ಟಿಲಲ್ಲಿ ಜ್ಞಾನವನ್ನು ಶಿಶುವ ಮಲಗಿಸಿ ಈ ವೇದ ಶಾಸ್ತ್ರಗಳನ್ನ ಹಗ್ಗ ಕಟ್ಟಿ ಜಗ್ಗಿ ಜಗ್ಗಿ ಜೋಳ ಆಡ್ತಿರ್ತದಂತ. ಜೋಳ ಆಡಿ ಮಲಗಿಸಿರ್ತದಂತ ಕ್ರಾಂತಿ ಎಂಬ ತಾಯಿ. ಇವ ಗುರು ಆದವನು ಹಂಗ್ ಮಕ್ಕೋಬೇಡ್ರು, ಬರ್ರಿ ಎಚ್ಚರಾಗ್ರಿ, ಬರ್ರಿ ಎಚ್ಚರಾಗ್ರಿ, ಬರ್ರಿ ಅತಿ ಎಬ್ಬಸ್ಲಕ್ಕ ಇವನು ಏನ್ ಮಾಡ್ಲಕತ್ತಾನ? ಉಪದೇಶ ಮಾಡ್ಲಕತ್ತಾನ. ಕ್ರಾಂತಿ ಎಂಬ ತಾಯಿ ಮಕ್ಕೋ ಅವನ್ದೇನ್ ಹಂಗೆ ಹಚ್ಚ ಚಂತನ ಹಂಗೆ ಒದರ್ತಿರ್ತಾನ. ತಡ್ಲು ಬಿಟ್ರ ಅವನ್ ಮಾತು ಕೇಳಿ ನೀನೆಂದು ಉದ್ದಾರ ಹತ್ತಿದಿ, ಬಾ ಮಕ್ಕೋಬಾ ಅಂತ ತಾಯಿ ಕರೀತಾವ. ತಂದಿ ಉಪದೇಶ ಮಾಡ್ತಾನ. ಹೆಂಗ್ ಮಾಡ್ತೀರಿ? ತಂದಿ ಕಡೆ ಹೋಗ್ತಾರ, ತಾಯಿ ಜೋಗಳ ಕೇಳ ಮಕ್ಕಳ್ತಾರೆ. ಹೆಂಗ್ ಮಾಡ್ತೀರಿ ನೋ?
ಅದಕ್ಕ ಶಾಸ್ತ್ರದ ಶಬ್ದದ ಜಾಲದಲ್ಲಿ ಬಿದ್ದು ಒದ್ದಾಡಿ ಪಾಂಡಿತ್ಯ ಪ್ರದರ್ಶನ ಮಾಡುತ್ತಾ ತೇಲುವುದಕ್ಕಿಂತಲೂ ಸಾಕ್ಷಿಯ ಅನುಭವದಲ್ಲಿ ಮುಳುಗುವುದೇ ಸಾರ್ಥಕ. ನೋಡ್ರಿ ಹೆಂಗದ ಭಾರಿ ಬ್ರಹ್ಮಜ್ಞಾನಿಗಳಂತೇಳಿ ಪಂಡಿತರ ಒಳಗೆ ಪಾಂಡಿತ್ಯ ಪ್ರದರ್ಶನ ಮಾಡಿ ದೊಡ್ಡ ದೊಡ್ಡ ಶಾಲು ಮತ್ತಿನ್ನೇನಪ್ಪ ಬಹುಮಾನ ಅವೆಲ್ಲ ಮಾಡಿ ಮಂದ್ಯಾಗ ತೇಲೋದಕ್ಕಿಂತ ಸಾಕ್ಷಿ ಅನುಭವದಾಗ ಮುಳುಗಿರೋ ಒಂದು ಕಡೆ ಹೆಂಗ್ ಹೇಳ್ತಾರೆ ನೋಡ್ರಿ ನಿಶ್ಚಲ. ಮಂದ್ಯಾಗ ಹೋಗಿ ತೇಲಕ್ ಹೋಗ್ಬೇಕು, ಮಂದಿ ಬೇಕು, ಜನ ಬೇಕು, ಜಾತ್ರೆ ಬೇಕು, ಅದ್ರೊಳಗೆ ನಾನು ಸೇರಿ ಹೀರೋ ಆಗ್ಬೇಕಂತ ಬೇಡ, ಅವೆಲ್ಲ ಬೇಡ. ಸಾಕ್ಷಿ ಅನುಭವದಾಗ ಮುಳುಗ್ ಬಂದಿತ್ತಂತ ತಗೊಂಡು ಏನ್ ಮಾಡ್ತೇವೆ ಮಂದಿಗೆಲ್ಲ ಹೇಳ್ಕೊತೀವಿ. ನೀನು ಸಾಕ್ಷಿ ಅನುಭವದಾಗ ಮುಳುಗಿದಿ ಅಂತಂದ್ರ ನಿನ್ನ ಪರಿಮಳ ತಾನೇ ಹೊರಗೆ ಬರ್ತದ. ಹಣ್ಣು ರುಚಿಯಾಗಿ ನೀ ಬಾ ಅಂತ ಯಾರಿಗೆ ಕರೆಯಂಗಿಲ್ಲ. ಹೂವ ನಾನು ಭಾರಿ ಮಕರಂದ ನನ್ನ ಹತ್ರದ ಬಾತ್ ಯಾವ ದುಂಬಿಗೆ ಕರೆಯಂಗಿಲ್ಲ. ಅವು ರುಚಿಯಾದ್ರೆ ತಾನೇ ಪಕ್ಷಿಗಳು ಬರ್ತಾವ, ತಾನೇ ದುಂಬಿಗಳು ಬರ್ತಾವ. ನನ್ನೊಳಗೆ ನಾನು ಸಾಕ್ಷಿ ಅನುಭವದೊಳಗೆ ಮುಳುಗಬೇಕು. ಯಾವನು ಮಂದಿ ಬೇಕು, ಜಕ್ಕಿ ಜನ ಬೇಕು ಅಂತಿರ್ತಾನ, ಅವನು ಸಾಕ್ಷಿ ಅನುಭವದಾಗ ಮುಳುಗಿಲ್ಲ. ಅವನು ಮಾಡ್ತಾ ಇರೋದು ಶಾಸ್ತ್ರಜ್ಞಾನದ ಒಂದು ಪ್ರದರ್ಶನ. ನಮಗ್ ಜನನೇ ಬೇಡ. 50 ಇದ್ದದ್ದು 30 ಆದ್ರೆ ಬಹಳ ಸಂತೋಷ, 30 ಇದ್ದದ್ದು 15 ಆದ್ರೆ ಇನ್ನೂ ಸಂತೋಷ, 15 ಹೋಗಿ ಒಂದು 5 ಆದ್ರೆ ಇನ್ನೂ ಸಂತೋಷ. ನಾವು ಸಾಕ್ಷಿ ವಾಹನದೊಳಗೆ ಮುಳುಗವ್ರಿಗೆ ಜನ ತಗೊಂಡು ನಮ್ಗೆ ಏನ್ ಮಾಡೋದ್ರಿ, ಇನ್ನೊಂದು ಇಟ್ಕೊಂಡು ಹೋಗ್ತಾವ, ಬಹಳ ಚಲೋ ಆಯ್ತು ಅಂತೀವಿ ನಾವು. ಬಹಳ ಚಲೋ ಆಯ್ತು, ಬೆಸ್ಟ್. ಸಾಕ್ಷಿ ಬಾನದಾಗ ಮುಳುಗವನಿಗೆ ಹೊರಗಿನ ಮಂದಿ ಬೇಕೇನ್ರಿ? ನಮಗ ಮಂದಿಲಿಂದ ಆನಂದ ಆಗ್ಬೇಕು, ಏನ್ ಸಾಕ್ಷಿಲಿಂದ ಆನಂದ ಆಗ್ಬೇಕು, ಜನಸಂಖ್ಯೆಲಿಂದ ಆನಂದ ಆಗ್ಬೇಕು, ಏನ್ ಸಾಕ್ಷಿ ಬಾನದಿಂದ ಆನಂದ ಆಗ್ಬೇಕು? ಯಾವುದು ಶಾಶ್ವತ? ಜನರ ಸಂಖ್ಯೆಯಿಂದ ನಮಗೆ ಆನಂದ ಆಗೋದು ಅದು ಏನದ ಅಯಥಾರ್ಥ ಜ್ಞಾನ. ಬ್ರಹ್ಮದ ಅಯಥಾರ್ಥ ಜ್ಞಾನ ಅದು ನಮ್ಮ ಸುಖ ದುಃಖಗಳಿಗೆ ಕಾರಣ. ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತವಲ್ಲ. ಆದರೆ ಆನಂದ ಅನ್ನೋದೇನದ ಅದು ಶಾಶ್ವತವಾಗ್ಯದ. ಅದು ಸಾಕ್ಷಿಯ ಬಾನದಿಂದ ಸಾಧ್ಯ. ಶಬ್ದ ಏನ್ ಮಾನದಾಗ ಮುಳುಗಂತಂದ್ರೆ ಮುಳುಗಿ ಎದರನು ಎಲ್ಲಿ ಮುಳುಗೋದಿಲ್ಲ, ವಿಚಾರದಲ್ಲಿ ಇರ್ಬೇಕು ಯಾವಾಗನು. ಎದುರು ಯಾರ ಸಂಗಟ ಮಾತಾಡ್ತೀವಿ ಅವ್ರ ಜೊತೆಗೆ ನಾವು ಸಾಕ್ಷಿಯನ್ನ ಗಮನದಲ್ಲಿಟ್ಟುಕೊಂಡು, ನೀವು ಸಾಕ್ಷಿಯನ್ನ ಗಮನದಲ್ಲಿ ನೀವು ಸಾಕ್ಷಿ ಅಂತ ತಿಳ್ಕೊಂಡು, ಎದುರಿದ್ದವನ್ನ ಸಾಕ್ಷಿ ಅಂತ ತಿಳ್ಕೊಂಡು, ಪ್ರತಿಯೊಂದು ವಸ್ತುವನ್ನ ಸಾಕ್ಷಿ ಅಂತ ತಿಳ್ಕೊಂಡು ವ್ಯವಹರಿಸುವುದೇ ಮುಳುಗದು. ಮತ್ ಮುಳುಗನ್ನ ಎಲ್ಲರ ಒಂದ್ ಕಡೆ ಕಣ್ಣು ಮುಚ್ಕೊಂಡು ಮೂಗು ಮುಚ್ಕೊಂಡು ಮುಚ್ಚತ್ ಮಾಡ್ಕೊತ ಕೂತು ಮುಳುಗಂದ್ರ ಏನು ಮುಳುಗೋದಿಲ್ಲ. ನಿಮ್ ನಾರ್ಮಲ್ ಲೈಫ್ ಏನ್ ಮಾಡ್ತೀರಿ ಎಲ್ಲ ಮಾಡಿ. ಸೂಳ್ಯರ ಬಲ್ಲಿ ಓದ್ತಿದ್ರು ಹೋರಿ, ಆದ್ರೆ ಸೂಳ್ಯರ ಬಲ್ಲಿ ಸಹಿತ ಸಾಕ್ಷಿ ನೋಡ್ರಿ. ಹುಡುಕರ ಬಲ್ಲಿ ಓದ್ತಿದ್ರು ಹೋಗ್ರಿ, ಹುಡುಕರ ಬಲ್ಲಿ ಸಹಿತ ಸಾಕ್ಷಿ ನೋಡ್ರಿ. 1,96,000 ಜಂಗಮರು ಎಲ್ಲಾ ಕಡೆ ಹೋಗಿ ಏನ್ ನೋಡಿದ್ರು ಅವರು? ಅವ್ರೇನ್ ಭೋಗ ಮಾಡ್ಲಕ್ಕ ಹೋದ್ರ? ಸಾಕ್ಷಿ ನೋಡ್ಲಕ್ಕ ಹೋದ್ರ. ಸಾಕ್ಷಿ ನೋಡಿ ಎಷ್ಟು 12,000 ಸೂಳೆಯರನ್ನ ಪರಿವರ್ತನೆ ಮಾಡಿದರು. ಸಾಕ್ಷಿ ನೋಡಿ ಯಾರು ಮಾಡಿದರು? ಜಂಗಮರು ಮಾಡಿದರು. ಆ ಜಂಗಮರು ಮಾಡೋದಕ್ಕೆ ಮಾರ್ಗದರ್ಶನ ಯಾರ್ದು? ಬಸವಾದಿ ಶರಣರು. ಎಲ್ಲಿ ಹೋಗ್ತೀರಿ ಅಲ್ಲಿ ಸಾಕ್ಷಿ ಒಳಗೆ ಮುಳುಗ್ರಿ. ಎಲ್ಲಿ ಚಿದಾಭಾಸನ ವ್ಯವಹಾರ ಬೇಡ, ಎಲ್ಲಿ ಅವಿದ್ಯೆ ವ್ಯವಹಾರ ಬೇಡ, ಸಾಕ್ಷಿ ಒಳಗೆ ಮುಳುಗ್ರಿ. ಸಾಕ್ಷಿ ಬಾಣದಾಗ ಮುಳುಗ್ರಿ ಅಂದ್ರೆ ಇದೇ ನೋಡ್ರಿ. ಎಲ್ಲರೇ ಹೋಗಿ ನಮ್ ದೋಸ್ತರು ಕುಳಿತರಲ್ಲಿ ಹೆಂಗ್ ಮಾಡ್ಬೇಕು? ಓಡಿ ಕುಂದ್ರಲ್ಲಿ ಕುಂದ್ರಿ ಏನಾಗ್ತದೆ? ನಿಮ್ಮಿಂದ ಅವ್ರಿಗೆ ಪರಿವರ್ತನೆ ಆಗ್ತದೆ ಹೊರತು ಅವ್ರ ಪರಿಣಾಮ ನಿಮ್ಮೊಳಗೆ ಆಗಂಗಿಲ್ಲ. ಯಾಕಂದ್ರೆ ನೀವು ಸಾಕ್ಷಿ ಬಾಣದಾಗ ಮುಳುಗಿದವ್ರು, ಪರಿಪೂರ್ಣರು. ಸಾಕ್ಷಿ ನೋಡಿದ್ರಂತಂದ್ರ ಯಾವ ಭೋಗಗಳು ಯಾವ ವ್ಯವಹಾರಗಳು ಮಾಡ್ಲಿಕ್ಕೆ ಮನಸ್ಸೇ ಬರಂಗಿಲ್ಲ. ಅವರಿಗೆ ನಾವು ಬ್ರಹ್ಮಜ್ಞಾನ ಹೇಳಿ ಪರಿವರ್ತನೆ ಮಾಡುವಂತ ಕೆಲಸ. ಹೆಣ್ಣ ಮಾಡೋರು ಬಲ್ಲೋರಿ, ಖಂಡ ಮಾಡೋರು ಬಲ್ಲೋರಿ,
ಇಸ್ಪೇಟ್ ಆಡೋರ್ ಜೊತೆಗೆ ಹೋಗ್ರಿ, ಸಿಗರೇಟ್ ಸೇದೋರ್ ಸಂಗತಿ ಹೋಗ್ರಿ. ಯಾಕಂದ್ರೆ ಹೊಲಸ್ನಾಗ ಹೋಗಿ ನಾವು ಸ್ವಚ್ಛ ಮಾಡ್ಬೇಕಾಗ್ತದ. ಸ್ವಚ್ಛ ಇದ್ದ ಜಾಗದಾಗ ಕೂತ್ಲಿಕ್ಕೆ ನಾವು ಏನು ಮಾಡಕ್ಕಾಗಂಗಿಲ್ಲ. ಹೊಲಸ್ನಾಗ ಹೋಗ್ಬೇಕು. ಹೊಲಸ್ನಾಗ ಹೋದಾಗೆ ನಮ್ಗೆ ಸ್ವಚ್ಛ ಮಾಡ್ಲಕ್ ಬರ್ತದೆ. ಅಂಗುಲಿ ಮಾಲ ಒಬ್ಬ ದುಷ್ಟ, ಮಾಂಸ, ರಕ್ತ, ನರ, ನಾಡಿ, ಎಲುಬು ರಾಶಿ ಹಾಕೊಂಡು ಕೂತಿದ್ದ. ಅವನು ಬಂದು ಬುದ್ಧವಾದ ಸತ್ಯಾದಿನಿ ನಾನು ಅಲ್ಲಾಕ್ ಒಳ್ಳೆ ಕೂತನೆ ನಾವು ಎಲ್ಲರವರು ಸಾಕ್ಷಿ ಚೇತನದೊಳಗೆ ಮುಳುಗ್ರಿ. ಅಂದ್ರೆ ಇದೇ ನಿಮ್ಮ ವ್ಯವಹಾರಗಳು ಸಾಕ್ಷಿಯನ್ನು ನೋಡಿ ವ್ಯವಹರಿಸಬೇಕು ಅಂತ. ಅದಕ್ಕೆ ಶಾಸ್ತ್ರದ ಶಬ್ದಜಾಲದಲ್ಲಿ ಬಿದ್ದು ಒದ್ದಾಡಿ ಪಾಂಡಿತ್ಯದ ಪ್ರದರ್ಶನ ಮಾಡುತ್ತಾ 4 ಮಂದಿಯಾಗ ತೇಲುವುದಕ್ಕಿಂತಲೂ ಸಾಕ್ಷಿಯ ಅನುಭವದಲ್ಲಿ ಮುಳುಗುವುದೇ ಸಾರ್ಥಕ. ಶಾಸ್ತ್ರದ ಅರ್ಥದ ಆಳದಲ್ಲಿ ಮುಳುಗುವುದೇ ಸಾರ್ಥಕ. ಅರ್ಥದ ಆಳದೊಳಗೆ ಮುಳುಗ್ರಿ, ಶಬ್ದದ ಆಳದೊಳಗೆ ಮುಳುಗಬೇಡಂತ. ಶಬ್ದಜಾಲ ಬಿಡ್ರಿ. ಪಾಂಡಿತ್ಯ ಪ್ರದರ್ಶನದಿಂದ ತೇಲುವುದು ಸೂಕ್ತವಲ್ಲ. ಸಾಕ್ಷಿಯ ಅನುಭವದ ಆಳದಲ್ಲಿ ನಾವು ಮುಳುಗುವುದನ್ನು ಕಲಿಯಬೇಕು. ಪ್ರತಿ ಕ್ಷಣನೂ ನಾವು ಸಾಕ್ಷಿಯತ್ತ ಲಕ್ಷ್ಯ ಇಟ್ಟುಕೊಂಡು, ಸಾಕ್ಷಿಯತ್ತ ಗುರಿ ಇಟ್ಟುಕೊಂಡು ಮಾತನಾಡುವುದು, ಕೆಲಸ ಮಾಡೋದು, ಆಲೋಚನೆ ಮಾಡೋದು, ಭಾವನೆಗಳನ್ನು ತಾಳೋದು ಎಲ್ಲ ಸಾಕ್ಷಿಯನ್ನೇ ಮುಖ್ಯವಾಗಿಟ್ಟುಕೊಂಡು ಮಾಡಬೇಕು ಅಂತೇಳಿ ನಿಶ್ಚಲದಾಸರ ಒಂದು ಕಿವಿ ಮಾತು. ಇನ್ನು ಮುಂದೆ ಬರೇ ಸಾಕ್ಷಿ ಸುದ್ದಿನೇ ಮಾತಾಡೋದು, ಮತ್ತೇನು ಮಾತಾಡೋದು. ಸಾಕ್ಷಿ ಸಾಕ್ಷಿ ಸಾಕ್ಷಿ. ಬಹಳ ದೊಡ್ಡ ರತ್ನದ ಒಂದು ಸಾಮಗ್ರಿ, ವಿಚಾರ ಸಾಗರ, ಜ್ಞಾನ ರತ್ನದ ಒಂದು ದೊಡ್ಡ ಭಂಡಾರ. ಯಾವುದೇ ಶಾಸ್ತ್ರದೊಳಗ ಇಷ್ಟು ಸರಳವಾಗಿ, ಇಷ್ಟು ನೇರವಾಗಿ ಏನ್ ಹೇಳ್ಬೇಕಂತಾರ ಸ್ಪಷ್ಟವಾಗಿ ಹೇಳಿದ್ದು ಯಾವ ಶಾಸ್ತ್ರನೂ ಇಲ್ಲ. ಇಲ್ಲಿ ತನಕ ಯಾವ ಶಾಸ್ತ್ರನೂ ಇಲ್ಲ. ಸಂಸ್ಕೃತದ ಒಂದು ತಗೊಂಡು ಕನ್ನಡದಾಗ ಮಾಡ್ಯಾರ, ಕನ್ನಡದ ಒಂದು ಗದ್ಯದಾಗ ಮಾಡ್ಯಾರ, ಸ್ಪಷ್ಟದಾಗ ಮಾಡ್ಯಾರ. ಆದ್ರೆ ಸಾಕ್ಷಿ ಬಾನಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ಎಲ್ಲಿ ಇಂಥ ಪರಿ ಆಗಿಲ್ಲ. ಸುಮ್ಮನೆ ಹಿಡ್ಕೊಂಡು ಕೂತಿಲ್ಲ ನಾವಿದನ್ನ. ಎಲ್ಲ ಒಟ್ಟು ಸೋಚಿ ಕಡೆಗೆ ತೀರ್ಥ ಸಿಕ್ಕಂದಿದೆ ನಮಗೆ. ಒಂದೇ ಮಾತು ಸಾಕಲ್ರಿ. ಸಾಕ್ಷಿ ಬಾಣದಾಗ ಬದುಕಂತ ಹೇಳ್ಯಾರ, ಇಷ್ಟು ಸಾಕಲ್ಲ, ಏನ್ ಬೇಕು, ಇನ್ನ ಏನ್ ಬೇಕಿದ್ರೆ ಸಾಕ್ಷಿ ಬಾಣ ಹೆಂಗ್ ಮಾಡ್ಕೋಬೇಕು, ಸಾಕ್ಷಿ ಎಲ್ಲದ ಏನು ತೋರಿಸಲಾರ ಹೇಳಿಲ್ಲ. ಅವ್ರೆಲ್ಲ ತೋರಿಸೇ ಹೇಳ್ಯಾರ. ಈಗ ನಿಮಗೆ ಇಂತಲ್ಲಿ ಸಿಗ್ತದ, ಇಂತಲ್ಲಿ ಹೋಗಪ್ಪ, ಇಂತ ತಗೋಬ, ಹಿಂಗ್ ಮಾಡ್ಬೇಕೆ, ಹಿಂಗ್ ಅಡಿಗೆ ಮಾಡ್ಕೋ, ಹಿಂಗ್ ಊಟ ಮಾಡತ್ತೆ ಎಲ್ಲಾನು ಕಲಿಸ್ಕೊಟ್ಟಾರ. ಮಾಡ್ಕೋಬೇಕಾಗಿದ್ದೆ ನಮ್ಮದದು. ನಮ್ಗಾದ್ರ ಪುಣ್ಯ ಇದ್ರೆ ಮಾಡ್ಕೋತೀವಿ, ಪುಣ್ಯ ಇರ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ ಅಷ್ಟೇ. ಚಲೋ ಅದನ್ರಿ ಪಾಠ ಇವತ್ತಿಂದು. ಚಲೋ ಐತೆ. ಏನ್ ಬ್ಯಾಂದ್ರ ಆಯ್ತಾ? ಸಾಕ್ಷಿಬಾನ ಆಯ್ತು. ಸಾಕ್ಷಿಬಾನ ಹಾಗೆ ಬೇಕಲ್ಲ. ಮತ್ತೆ ಯಾರೇನ್ ಹೇಳ್ಬೇಕ ಇವತ್ತಿನ ಪಾಠದ ಬಗ್ಗೆ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಮುಂದೇನ್ ಮಾಡ್ತೇವೆ? ರಾಖಿ ಬಾಣವನ್ನು ಎಲ್ಲರಿಗೂ ಮಾಡಿ
ಸಾಕ್ಷಿ ಚೇತನ ಅಂತಃಕರಣ ಉಪಯುಕ್ತ ಚೇತನ ಅಂತಃಕರಣ ನೈವೇದ್ಯ ದರ್ಶನ ಕಲಿಕೆ ನಮಗೆ ಈ ಮೂರು ಬಂದಾಗ ನೀವೇ ಜಗತ್ತಿಗೆ ಇಂಥ ಆನಂದ ಬೇಕು ನಮ್ಗೆ. ಸುಖಗಳಿಂದ ಹೆಸರುಗಳಿಂದ ಆನಂದ ಆಗುದಿಲ್ಲ. ಯಥಾರ್ಥ ಜ್ಞಾನ ಆದಾಗ ಮಾತ್ರ ಆನಂದ ಆಗ್ತದೆ. ಯಥಾರ್ಥ ಜ್ಞಾನ ಅದು ಆನಂದ ಆಗುವುದಿಲ್ಲ. ಸಾಕ್ಷಿ ನಮ್ಮ ಸಾಕ್ಷಿಯಲ್ಲೇ ಇರಬೇಕಲ್ಲ. ನಾವು ಸಾಕ್ಷಿಯು ನಮ್ಮ ಆಧಾರದ ಅಪಾರವಾದಂತಹ ಈ ಸುಳ್ಳು ಜಗತ್ತಿಗೆ ಆಧಾರ ಯಾರು ಅಧಿಷ್ಠಾನ ಯಾರು ಅಂದ್ರೆ ಅಧಿಷ್ಠಾನ ಅನ್ನುವಂಥ ವಿಷಯವನ್ನ ನಮ್ಮೆಲ್ಲ ವಿವರವಾಗಿ ನಮಗೆ ತಿಳಿಸಿಕೊಟ್ಟು ಮಂಗಳಾಚರಣೆ ದೊಡ್ಡದಾದ